ದೀಪಾ ಮೇಡಮ್, ರೆಕಾರ್ಡಿಂಗ್ ಸ್ಟಾರ್ಟ್ ಆಗಿದೆ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಬಸವ ಭಕ್ತಿಯ ಬೀಜ, ಬಸವ ಯುಕ್ತಿಯ ಬೀಜ. ಬಸವಯ್ಯ ನಿಮ್ಮ ಅಡಿಗೆ ಶರಣು ಶರಣು. ಶರಣುಗಳನ್ನು ಸಮರ್ಪಿಸುತ್ತಾ ಶ್ರಾವಣ ಮಾಸದ ನಿಮಿತ್ತವಾಗಿ ವಿಶೇಷ ದತ್ತಿ ಉಪನ್ಯಾಸ ಏರ್ಪಡಿಸಿದ ವಚನ ಅಧ್ಯಯನ ವೇದಿಕೆ ಬಸವಾದಿ ಶರಣರ ಚಿಂತನ ಕೂಟ ಪುಣೆ ಹಾಗೂ ಅಕ್ಕನ ಅರಿವು ವೇದಿಕೆಯ ಸಂಘಟನೆಗಳಿಂದ ಆಯೋಜಿಸಲಾದ ನಮ್ಮಮ್ಮ ಶರಣೆ ಪ್ರೊಫೆಸರ್ ಶಾರದಮ್ಮ ಪಾಟೀಲ್ ಬಾದಾಮಿ ಅವರ ವಿಶೇಷ ದತ್ತಿ ಉಪನ್ಯಾಸಕ್ಕೆ ಈ ಗೂಗಲ್ ಮೀಟದಲ್ಲಿ ಭಾಗಿಯಾದ ನನ್ನ ಎಲ್ಲ ಶರಣ ಸಂಕುಲಕ್ಕೆ ದೀಪ ಮಾಡುವ ಭಕ್ತಿಪೂರ್ವಕ ಶರಣು ಶರಣಾರ್ಥಿಗಳು. ಎಂದಿನಂತೆ ವಚನ ಪ್ರಾರ್ಥನೆಯೊಂದಿಗೆ ಈ ವಿಶೇಷವಾದ ದತ್ತಿ ಉಪನ್ಯಾಸವನ್ನು ಆರಂಭಿಸೋಣ. ವಚನ ಪ್ರಾರ್ಥನೆ ಶರಣೆ ಗ್ರೆಗರಿ ಇವರಿಂದ. ಎಲ್ಲರಿಗೂ ಶರಣು ಶರಣಾರ್ಥಿಗಳು. ನನ್ನ ವಾಯ್ಸ್ ಸ್ವಲ್ಪ ಸ್ಪ್ಲಿಟ್ ಆಗ್ತದೆ ಮೇಡಮ್, ವಾಯ್ಸ್ ಕಟ್ ಕಟ್ ಆಗ್ತಾ ಇದೆ ಮೇಡಮ್, ಕೇಳಿಸ್ತಾ ಇದೆ, ಕ್ಲಿಯರ್ ಇಲ್ಲ. ಕೇಳಿಸ್ತದಾ? ಈಗ ಕೇಳ್ತದೆ. ಈಗ ಕೇಳಿಸ್ತದಾ ಮೇಡಮ್? ಕೇಳಿಸ್ತಾ ಇದೆ ಮೇಡಮ್, ಕೇಳಿಸ್ತಾ ಇದೆ. ಇವತ್ತಿನ ಒಂದು ಉಪನ್ಯಾಸವನ್ನ ನಾವು ವಚನ ಪ್ರಾರ್ಥನೆಯ ಮೂಲಕ ಆರಂಭಿಸೋಣ. ಬಸವಣ್ಣನವರ ವಚನ. ಪ್ರಥಮಂತು ಬಸವಣ್ಣ, ದ್ವಿತೀಯಂತು ಲಿಂಗವು, ತೃತೀಯಂತು ತತ್ವ ಬ್ರಹ್ಮಾಂಡ, ಗುಣನಿಧಿ ಚಿದಾನಂದ ಬಸವಂಗೆ, ಭಕುತನಾದೆನು ಗುರುವೇ ಯೋಗಿನಾಥ, ಭಕುತನಾ ಯೋಗಿನಾಥ, ಭಕುತನಾದೆನು ಗುರುವೇ ಯೋಗಿನಾಥ. ತನುವ ಬೇಡಿದರೆ ಮನವ ಬೇಡಿದರೆ, ತನುವ ಬೇಡಿದರೆ ಮನವ ಬೇಡಿದಡಿವೆ, ತನುವ ಬೇಡಿದಡಿ ಮನವ ಬೇಡಿದಡಿವೆ, ಧನವ ಬೇಡಿದಡಿವೆ, ನಿಮ್ಮ ಶರಣರಿಗೆ ತನುವ ಬೇಡಿದಡಿವೆ, ಮನವ ಬೇಡಿದಡಿವೆ. ಎನಗೆ ಬೇಕೆಂಬ ಭಾವ ಮನದ ಹೊಳೆದರೆ, ಎನಗೆ ಬೇಕೆಂಬ ಭಾವ ಮನದ ಹೊಳೆದರೆ, ಘನ ಮಹಿ ಮನವ ಬೇಡಿದಡಿವೆ, ಮನವಚನ ಕಾವ್ಯದಲ್ಲಿ ನೀಡಿ ಮನವಚನ ಕಾವ್ಯದಲ್ಲಿ ನೀಡಿ
ಎಲ್ಲರಿಗೂ ಅನಂತ ಶರಣು ಶರಣಾರ್ಥಿಗಳು. ಅತ್ಯಂತ ಸುಮಧುರವಾಗಿ ಹಾಡಿ ಈ ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟ ಶರಣೆ ಗಾನಕೋಗಿಲಿ ಎಂಜಿಲಾನ್ ಗ್ರೆಗರಿ ಅವರಿಗೆ ಧನ್ಯವಾದಗಳು. ಈಗ ಸ್ವಾಗತ ಪ್ರಾಸ್ತಾವಿಕ ಪರಿಚಯ ಮಾಡಿಕೊಡಲಿದ್ದಾರೆ ಶರಣೆ ಪ್ರೊಫೆಸರ್ ಅಂಜಲಿ ದೇವಿ ಇವರಿಂದ. ನಮಗೆ ಉಡೆಹುಲ್ಲ ಬಂಕಣ್ಣನ ಒಂದು ವಚನವನ್ನ ಸ್ಮರಿಸಿಕೊಳ್ಳುವ ಬಯಸುತ್ತೇನೆ. ಮಾತಿನ ಗೀತಾಂತದಲ್ಲಿ ಜಾಣನಾಗಿರಬಹುದು, ಸ್ತೋತ್ರದ ಪರಿಣಿತಿಯಲ್ಲಿ ಜಾಣನಾಗಿರಬಹುದು, ಅಂತರಂಗ ಬಹಿರಂಗವಂತನಾಗಿರಬಹುದು, ಕಾಂತೇಯರ ರತಿಗುಣವರ್ಜಿತರಾಗಿರಬಹುದು, ಕ್ಷೇತ್ರವಾಸಿಗಳಾಗಿರಬಹುದು, ತನು ನಿಗ್ರಹ ಮಾಡಬಹುದು, ವೈವಾಸದ ಕೊಂಬೆ ಕಿಂಚಿತ್ತಾಗಿ ಹೊದೆಯಬಹುದು, ಹಿಡಿದು ಮುಚ್ಚಿ ಪೂರೈಸದಿರ್ದಡೆ ಎನ್ನೊಡೆಯ ಕುಂಬೇಶ್ವರನ ಶರಣನ ನೆಚ್ಚಿನ ಮೆಚ್ಚಿನ ಇಚ್ಛವಾಸ ವೃತ್ತಿಯಾದ ಕುಂಬಾರ ಗಂಡನಲ್ಲಿ ಲದ್ಗುಗವು ವಚನವನ್ನ ಸ್ಮರಿಸಿಕೊಳ್ಳುತ್ತಾ ಶ್ರಾವಣ ಮಾಸದ ವಿಶೇಷ ದತ್ತಿ ಉಪನ್ಯಾಸಕ್ಕೆ ಎಲ್ಲರಿಗೂ ಕೂಡ ಭಕ್ತಿಪೂರ್ವಕ ಸ್ವಾಗತವನ್ನ ಕೋರುತ್ತಿದ್ದೇನೆ. ಇಂದಿನ ಈ ಉಪನ್ಯಾಸವು ಅಂದರೆ ಶ್ರಾವಣ ಮಾಸದ ವಿಶೇಷ ದತ್ತಿ ಉಪನ್ಯಾಸವು 9 ದಿನಗಳನ್ನ ಯಶಸ್ವಿಯಾಗಿ ಪೂರೈಸಿದ್ದು 10ನೇ ದಿನಕ್ಕೆ ಇಂದು ದತ್ತಿ ಉಪನ್ಯಾಸವನ್ನ ನೀಡಲು, ಅದರಲ್ಲೂ ವಿಶೇಷ ಉಪನ್ಯಾಸವನ್ನ ನೀಡಲು ಡಾಕ್ಟರ್ ಶಾರದಾಮಣಿ ಹುಷನಾಳ್ ಅವರಿಗೂ ಕೂಡ ಆಗಮಿಸಿದ್ದು ಅವರಿಗೆ ಈ ಕಾರ್ಯಕ್ರಮದ ಪರವಾಗಿ ಹಾಗೂ ವೈಯಕ್ತಿಕವಾಗಿ ಸ್ವಾಗತವನ್ನ ಕೋರುತ್ತಿದ್ದೇನೆ. ಈ ಕಾರ್ಯಕ್ರಮದಲ್ಲಿ ಆಗಮಿಸಿದಂತಹ ಮತ್ತು ಭಾಗವಹಿಸಿರುವಂತಹ ಎಲ್ಲ ಹಿರಿಯ ಕಿರಿಯ ನೆಚ್ಚಿನ ಆಸಕ್ತರಿಗೆ ಸ್ವಾಗತವನ್ನ ಕೋರು ಬಯಸುತ್ತಿದ್ದೇನೆ. ಈ ಕಾರ್ಯಕ್ರಮದ ಕುರಿತು ಸಂಘಟಕರಾದಂತಹ ಶರಣೆ ಪ್ರೊಫೆಸರ್ ಶಾರದಮ್ಮ ಪಾಟೀಲ್ ರವರಿಗೂ ಹಾಗೂ ಶರಣೆ ಗೌರಮ್ಮ ನಾಶಿ ಅವರಿಗೂ ಶರಣೆ ಸುಧಾ ಪಾಟೀಲ್ ಅವರಿಗೂ ಕೂಡ ಈ ಕಾರ್ಯಕ್ರಮದ ಪರವಾಗಿ ಸ್ವಾಗತವನ್ನ ಕೋರುತ್ತಿದ್ದೇನೆ. ಈ ಕಾರ್ಯಕ್ರಮದ ಮಾರ್ಗದರ್ಶನ ನೀಡುತ್ತಿರುವಂತಹ ಶರಣ ಟಿ.ಬಿ. ಅಳ್ಳಳ್ಳಿ ಸರ್ ಅವರು. ನಮಸ್ಕಾರ ಮೇಡಮ್. ನಮಸ್ಕಾರ. ವಾಯ್ಸ್ ಬರ್ತಾ ಇಲ್ಲ ಅಂಜಲಿ. ಹಲೋ ಅಂಜಲಿ ಮೇಡಮ್ ವಾಯ್ಸ್ ಬರ್ತಾ. ನಮಸ್ಕಾರ ನಮಸ್ಕಾರ ಸರ್, ಎಲ್ಲರಿಗೂ ನಮಸ್ಕಾರ ಸರ್. ಸ್ವಾಗತ ಸರ್. ಅಂಜಲಿ ಮೇಡಮ್ ವಾಯ್ಸ್ ಕಟ್ ಆಯ್ತು. ಕೇಳಿಸ್ತಿಲ್ವಾ ಸರ್ ಈಗ? ಈಗ ಕೇಳ್ತಾ ಮಾತಾಡಿ. ಶರಣೆ ರತ್ನಕ್ಕ ಕಾದ್ರೋಳಿ ಅವರಿಗೂ, ಕಾರ್ಯಕ್ರಮ ನಿರ್ವಹಣೆ ಮಾಡುತ್ತಿರುವಂತಹ ಶರಣೆ ಪ್ರೊಫೆಸರ್ ದೀಪಾ ಜಿಗಬಟ್ಟಿ ಅವರಿಗೂ, ತಾಂತ್ರಿಕ ಸಹಾಯವನ್ನ ನೀಡುತ್ತಿರುವ ಡಾಕ್ಟರ್ ದಾನಮ್ಮ ಚನ್ನಬಸಪ್ಪ ಜಳಕಿ ಅವರಿಗೂ, ಈ ಕಾರ್ಯಕ್ರಮದ ಸಂಯೋಜಕರಾದ ಶರಣೆ ವಿದ್ಯಾ ಹುಂಡೇಕರ್, ಹಾಗೆ ಶರಣೆ ಆಶಾಲತಾ ಸೊಗಲದ್, ಪ್ರೇಮಕ್ಕ ಅಣ್ಣಿಗೇರಿಯವರಿಗೂ, ಅಕ್ಕ ಮಹಾದೇವಿ ತೆಗ್ಗಿನಮನೆಯವರಿಗೂ, ಡಾಕ್ಟರ್ ಲತಕ್ಕ ಹೆಸರೂರ್ ಅವರಿಗೂ ಹಾಗೂ ಶರಣ ಎಂ.ಬಿ. ಬಿರಾದ್ ಅವರಿಗೂ ಕೂಡ ಈ ಕಾರ್ಯಕ್ರಮದ ಪರವಾಗಿ ಸ್ವಾಗತವನ್ನ ಕೋರುತ್ತಿದ್ದೇನೆ. ಈ ಕಾರ್ಯಕ್ರಮದ ಕುರಿತಾಗಿ ಒಂದೆರಡು ಮಾತುಗಳನ್ನ ಹೇಳ್ಬೇಕಂತಂದ್ರೆ, ಅಕ್ಕನ ಅರಿವು ಬಳಗ ಅನ್ನೋದು ನನಗೆ ಪರಿಚಯವಾದದ್ದು ನನ್ನ ಆತ್ಮೀಯ ಸ್ನೇಹಿತೆಯರಾದಂತಹ ಡಾಕ್ಟರ್ ಆಶಾ ಗುಡಿ ಅವರಿಂದ. ಸೊ ಆಶಾ ಗುಡಿಯವರ ಮೂಲಕ ನನಗೆ ಅವರ ಮಾರ್ಗದರ್ಶಕರಾದ ಡಾಕ್ಟರ್ ವೀಣಾ ಹೂಗಾರ್ ಮೇಡಮ್ ಅವರು ನಮ್ಗೆ ಡಾಕ್ಟರ್ ಶಶಿಕಾಂತ್ ಪಟ್ಟಣ ಶೆಟ್ಟಿ ಸರ್ ಅವ್ರನ್ನ ಪರಿಚಯ ಮಾಡಿಕೊಟ್ರು. ಸರ್ ಅವರು ನಮ್ಗೆ ಬಹಳ ಅತ್ಯಂತ ಪ್ರೀತಿಯಿಂದ ನಮಗೆ ಈ ಕಾರ್ಯಕ್ರಮದಲ್ಲಿ ತೊಡಗಿಕೊಳ್ಳುವಂತೆ, ನಮಗೆ ಅನೇಕ ಜವಾಬ್ದಾರಿಗಳನ್ನ ವಹಿಸಿಕೊಡುವ ಮೂಲಕ ಇದರಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ಳುವಂತೆ ನಮ್ಮನ್ನ ತೊಡಗಿಸ್ತಾ ಇದ್ದಾರೆ. ಸರ್, ನಿಮ್ಗೂ ಕೂಡ ಅತ್ಯಂತ ಹೃದಯಪೂರ್ವಕ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ. ಸೊ ಈ ಮೂಲಕ ನನಗೆ ವಚನ ಸಾಹಿತ್ಯದಲ್ಲಿ ಆಸಕ್ತಿ ಹುಟ್ಟಿಸಿ ವಚನ ವಿಶ್ಲೇಷಣೆಯನ್ನ ಮಾಡೋದ್ರ ಮೂಲಕ, ಕೆಲವು ಲೇಖನಗಳನ್ನ ಬರೆಯೋದ್ರ ಮೂಲಕ ಹಾಗೂ ಕೆಲವು ಕವಿತೆಗಳನ್ನ ಬರೆಯೋದ್ರ ಮೂಲಕ ಹುರಿದುಂಬಿಸ್ತಾ ಇದ್ದಾರೆ. ಇವ್ರ ಜೊತೆಗೆ ನನಗೆ ಸುಧಾ ಪಾಟೀಲ್ ಮೇಡಮ್ ನಾನು ತುಂಬಾ ನೆನಪಿಸ್ಕೊಳ್ಬೇಕು. ಯಾಕೆಂದ್ರೆ ಯಾವುದೇ ಸಂದರ್ಭದಲ್ಲೂ ಮೇಡಮ್ ನಮ್ಮನ್ನ ನೆನಪಿಸ್ಕೊಳ್ತಾ ನಮ್ಗೆ ಬಹಳಷ್ಟು ಸಹಕಾರವನ್ನ ನೀಡ್ತಾ ಇದ್ದಾರೆ. ಹಾಗಾಗಿ ಈ ಕಾರ್ಯಕ್ರಮದ ಮೂಲಕ ಎಲ್ಲರಿಗೂ ಕೂಡ, ನೆಚ್ಚಿನ ಹಿರಿಯ ಕಿರಿಯರು ಎಲ್ಲರಿಗೂ ಕೂಡ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಇಂದಿನ ಈ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಶಾರದಾಮಣಿ ಹುಷಿನಾಳ್ ಅವರ ಪರಿಚಯವನ್ನ ಮಾಡಿಕೊಡುವುದು ನನ್ನ ಸೌಭಾಗ್ಯ. ಹಾಗಾಗಿ ಇವರು ಅಂಜುಮನ್ ಶಿಕ್ಷಣ ಮಹಾವಿದ್ಯಾಲಯದಲ್ಲಿ ವಿಜಾಪುರ ಇಲ್ಲಿ ಪ್ರಾಚಾರ್ಯರಾಗಿ ಸೇವೆ ಸಲ್ಲಿಸುತ್ತಿದ್ದು, ಹಾಗೂ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯದ ಬೆಳಗಾವಿಯಲ್ಲಿ ಸಿಂಡಿಕೇಟ್ ಸದಸ್ಯರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಶ್ರೀಯುತರು ತಮ್ಮ ಕಿರು ಪರಿಚಯವನ್ನ ಸಂಕ್ಷಿಪ್ತವಾಗಿ ನಮಗೆ ನೀಡುವ ಮೂಲಕ ಅವರ ಸರಳ ವ್ಯಕ್ತಿತ್ವವನ್ನ ನಮಗೆ ಗೋಚರಪಡಿಸುತ್ತಿದ್ದಾರೆ. ಸೊ ನಿಮಗೂ ಕೂಡ ಮೇಡಮ್
ಧನ್ಯವಾದಗಳನ್ನ ನಾನು ಹೇಳ್ತಾ ಇದ್ದೀನಿ. ಸೊ ಅವಕಾಶವನ್ನ ಕಲ್ಪಿಸಿಕೊಟ್ಟಿದ್ದಕ್ಕಾಗಿ ಎಲ್ಲರಿಗೂ ಕೂಡ ಧನ್ಯವಾದಗಳು. ಅತ್ಯಂತ ಸ್ವಾಗತವಾಗಿ ಸ್ವಾಗತಿಸಿ ಪರಿಚಯಿಸಿದ ಶರಣೆ ಪ್ರೊಫೆಸರ್ ಅಂಜಲಿ ದೇವಿಯವರಿಗೆ ಅಭಿನಂದನೆಗಳು. ಈಗ ವಿಶೇಷ ಉಪನ್ಯಾಸ ವಿಜಯಪುರ. ನಮಗೆಲ್ಲರಿಗೂ ವಿಜಯಪುರ ಎಂದಾಕ್ಷಣ ತಟ್ಟನೆ ನೆನಪಿಗೆ ಬರುವುದು ಗೋಳ್ಗುಮ್ಮಟ, ಬಾರಾ ಕಮಾನ, ಹೌದಲ್ರಿ? ಅವುಗಳಿಗಿಂತ ಮಿಗಿಲಾದವುಗಳು ವಿಜಯಪುರ ಜಿಲ್ಲೆಯಲ್ಲಿಯೇ ಇವೆ. ಅವು ಯಾವುವು, ಎಂಥ ಸ್ಮಾರಕಗಳು ಎಂಬುದನ್ನ ಇವತ್ತಿನ ವಿಶೇಷವಾದ ಉಪನ್ಯಾಸವನ್ನ ವಿಶೇಷ ವ್ಯಕ್ತಿಯಾದ ನಮ್ಮ ಡಾಕ್ಟರ್ ಶಾರದಾಮಣಿ ಹುಣಸಾಳ್ ಇವರಿಂದ ವಿಜಯಪುರ ಜಿಲ್ಲೆಯ ಶರಣ ಸ್ಮಾರಕಗಳ ಕುರಿತು ಉಪನ್ಯಾಸವನ್ನು ನೀಡಲಿದ್ದಾರೆ. ವೇದಿಕೆ ತಮಗಾಯಿತು. ಅವ್ರು ಹೇಳ್ಬೇಕಾ? ಮೇಡಮ್ ಸ್ವಲ್ಪ ಸ್ಕ್ರೀನ್ ಶೇರ್ ಮಾಡಕ್ ಪರ್ಮಿಷನ್ ಕೊಡಿ. ಓಕೆ ಮೇಡಮ್. ತಾಳಮಾನ ನೋಡಿ ಚೆಕ್ ಮಾಡಿ ಮೇಡಮ್. ಧರ್ಮವ್ರು ಕೋಸ್ಟ್ ಮಾಡೋ ಕಾಣ್ತಾರೆ. ಹಾ ಮಾಡ್ಯಾರ. ಆಲ್ರೆಡಿ ಕೇಳಿಸ್ತಾ ಇದೆ Okay. ಮೇಡಮ್, ಕಾಣಿಸ್ತಾ ಇದೆ ಮೇಡಮ್? ಎಸ್ ಕಾಣಿಸ್ತಾ ಇದೆ. Yes. ಕ್ಲಿಯರ್. ಥ್ಯಾಂಕ್ ಯು ಮೇಡಮ್. ತಾಳಮಾನ ಸರಿಸವನರಿಯೇ, ಓಜೆ ಬಜಾವಣೆಯ ಲೆಕ್ಕವನರಿಯೇ, ಅಮೃತಗಣ ದೇವಗಣವನರಿಯೇ, ಕೂಡಲ ಸಂಗಮ ದೇವ, ನಿನಗೆ ಕೇಳಿಲ್ಲವಾಗಿ ಆನು ಒಲಿದಂತೆ ಹಾಡುವೆ. ಬಸವಾದಿ ಶಿವಶರಣರನ್ನ ಎನ್ನ ಹೃನ್ಮಂದಿರದಿ ಸ್ಮರಿಸುತ್ತಾ ವಚನ ಅಧ್ಯಯನ ವೇದಿಕೆ, ಬಸವಾದಿ ಶರಣರ ಚಿಂತನಕೂಟ ಹಾಗೂ ಅಕ್ಕನ ಅರಿವು ಸಂಘಟನೆಗಳಿಂದ ಅಂತರ್ಜಾಲದ ವೇದಿಕೆ ಮೂಲಕ ಹಮ್ಮಿಕೊಂಡಂಥ ಈ ಒಂದು ಶ್ರಾವಣ ಮಾಸದ ವಿಶೇಷ ದತ್ತಿ ಉಪನ್ಯಾಸಗಳು ಪ್ರೊಫೆಸರ್ ಶಾರದಮ್ಮ ಪಾಟೀಲ್ ಮೇಟಿ ಅವರಿಗೆ ನನ್ನ ಅನಂತ ಭಕ್ತಿಪೂರ್ವಕವಾದಂಥ ನಮನಗಳನ್ನ ಸಲ್ಲಿಸ್ತಾ, ಹಾಗೆ ವಚನ ಪ್ರಾರ್ಥನೆ ಮಾಡಿದ ಶರಣೆ ಎಂಜಿಲಿನಾ ಗ್ರೆಗರಿ ಅವರಿಗೆ ಸ್ವಾಗತ, ಪ್ರಾಸ್ತಾವನೆ ಮತ್ತು ಪರಿಚಯ ಮಾಡಿದಂಥ ಪ್ರೊಫೆಸರ್ ಅಂಜಲಿ ದೇವಿ ಅವರಿಗೆ, ಇಂದಿನ ಉಪನ್ಯಾಸಕ್ಕೆ ಮಾರ್ಗದರ್ಶನ ಮಾಡುತ್ತಿರುವ ಪ್ರೊಫೆಸರ್ ಟಿ.ಬಿ. ಅಲ್ಲೋಳಿ ಸರ್ ಅವರೇ, ಶರಣ ಸಮರ್ಪಣೆ ಮಾಡಲಿರುವ ಶರಣೆ ಭಾಗ್ಯ ಕೋಟಿ, ವಚನ ಮಂಗಳ ಮಾಡಲಿರುವ ಶರಣೆ ರತ್ನಕ್ಕ ಕಾದ್ರೋಳಿ, ಕಾರ್ಯಕ್ರಮ ನಿರ್ವಹಣೆ ಮಾಡುತ್ತಿರುವಂತಹ ಪ್ರೊಫೆಸರ್ ದೀಪಾ ಜಿಗ್ಬಡ್ಡಿ ಅವರಿಗೆ, ನಿರಂತರ ತಮ್ಮ ತಾಂತ್ರಿಕ ಸಹಾಯ ಸಹಕಾರ ನೀಡುತ್ತಿರುವಂತಹ ರುದ್ರಮೂರ್ತಿ ಪ್ರಭು, ಕುಮಾರ್ ರಾಜಣ್ಣ ಸಹೋದರರು ಹಾಗೂ ಸಹೋದರಿ ಡಾಕ್ಟರ್ ದಾನಮ್ಮ ಜಳಕಿ ಅವರಿಗೆ, ಹಾಗೂ ಇಂದಿನ ಉಪನ್ಯಾಸದ ಸಂಯೋಜಕರಾದ ಶರಣೆ ವಿದ್ಯಾ ಹುಂಡೇಕಾರ್, ಶರಣೆ ಆಶಾಲತಾ ಸೊಗ್ಲದ್, ಶರಣೆ ಪ್ರೇಮಕ್ಕ ಅಣ್ಣಿಗೇರಿ, ಶರಣೆ ಅಕ್ಕ ಮಹಾದೇವಿ ತೆಗ್ಗಿ, ಡಾಕ್ಟರ್ ಲತಕ್ಕ ಹೆಸರೂರ್, ಶರಣೆ ಎಂ.ಬಿ. ಬಿರಾದಾರ್ ಹಾಗೂ ಸಂಘಟಕರಾದ ಪ್ರೊಫೆಸರ್ ಶಾರದಮ್ಮ ಪಾಟೀಲ್ ಮೇಟಿ, ಶರಣೆ ಗೌರಮ್ಮ ನಾಶಿ, ಶರಣೆ ಸುಧಾ ಪಾಟೀಲ್ ಹಾಗೂ ಎಲ್ಲಕ್ಕೂ ಮಿಗಿಲಾಗಿ ವಿಶೇಷವಾಗಿ ಡಾಕ್ಟರ್ ಶಶಿಕಾಂತ್ ಪಟ್ಟಣ್ ಸರ್ ಅವರು ನಿಮ್ಮ ಎಲ್ಲರಿಗೂ ಮಾರ್ಗದರ್ಶನ ಪ್ರೇರಣೆ ನೀಡುತ್ತಿರುವ ಅಪ್ಪಟ ಬಸವ ಭಕ್ತರು, ಎಲ್ಲರಿಗೂ ಕೂಡ ಅತ್ಯಂತ ಶರಣ ಎಲ್ಲ ಭಾಗವಹಿಸಿರುವಂತಹ ಎಲ್ಲ ಶರಣ ಮನಸ್ಸುಗಳಿಗೆ ಬಸವ ಜನ್ಮಭೂಮಿ ಶರಣರ ನಾಡಿನ ವಿಜಯಪುರದ ಮಗಳಾದ ಡಾಕ್ಟರ್ ಶಾರದಾಮಣಿ ಹುಣಸಾಳ್ ಮಾಡುವ ಅನಂತ ಶರಣಾರ್ಥಿಗಳು. ಐತಿಹಾಸಿಕ ವಿಜಯಪುರ ಜಿಲ್ಲೆಯ ಶರಣರ ಸ್ಮಾರಕ ಎಂಬ ಈ ಒಂದು ಶೀರ್ಷಿಕೆಯಡಿ ಐತಿಹಾಸಿಕ ಸ್ಮಾರಕಗಳ ಶರಣರ ನಾಡಿನ ಒಡಲು ನಮ್ಮೂರ ವಿಜಯಪುರ, ಪ್ರವಾಸಿಗರ ಸ್ವರ್ಗ, ಸ್ಮಾರಕ ನಗರಿ, ಅವಿಭಜಿತ ವಿಜಯಪುರವನ್ನ ನಾನು ಇದರಲ್ಲಿ ಆಯ್ಕೆ ಮಾಡ್ಕೊಂಡಿದ್ದೀನಿ. ವಿಜಯಪುರ ಅಂದಾಗ ಕರ್ನಾಟಕದ ಸುಂದರ ಸ್ಥಳಗಳಲ್ಲಿ ಒಂದಾಗಿದ್ದು, ಐತಿಹಾಸಿಕ ಒಂದು ಸ್ಮಾರಕಗಳಿಗೆ ಹೆಸರುವಾಸಿ ಆದಂತಹದ್ದು. ವಿಶ್ವಗುರು ಬಸವಣ್ಣವರ ಒಂದು ಜನ್ಮಭೂಮಿ, ಹಾಗೆ ಭಾಸ್ಕರಾಚಾರ್ಯರು ಹಾಗೂ ನಡೆದಾಡುವ ದೇವರಾದ ಶ್ರೀ ಸಿದ್ದೇಶ್ವರ ಸ್ವಾಮೀಜಿಯರ ನೆಲ, ಸೂಫಿ ಸಂತರ ನೆಲ, ಹೀಗೆ ಬಹಳಷ್ಟು ಶರಣರ ಒಂದು ಜನ್ಮಭೂಮಿಯಾಗಿದೆ. ವಿಜಯಪುರದ ಒಂದು ಪುರಾತನ ಹೆಸರು ಬಿಜ್ಜನಹಳ್ಳಿ. 10-11ನೇ ಶತಮಾನಗಳಲ್ಲಿ ಕಲ್ಯಾಣಿ ಚಾಲುಕ್ಯರಿಂದ ಸ್ಥಾಪಿತವಾಗಿ 13ನೇ ಶತಮಾನದ ಕೊನೆಯ ಹೊತ್ತಿಗೆ ದೆಹಲಿಯ ಖಿಲ್ಜಿ ಸುಲ್ತಾನರ ಪ್ರಭಾವಕ್ಕೆ ಬಂದ ವಿಜಯಪುರ ಕ್ರಿಸ್ತಿಶಕ 1347ರಲ್ಲಿ ಬೀದರ್ನ ಬಹಮನಿ ಸುಲ್ತಾನರ ಆಳ್ವಿಕೆಗೆ ಒಳಗಾಗ್ತದೆ.
ಸುಮಾರು 200 ವರ್ಷಗಳವರೆಗೆ ಆದಿಲ್ ಶಾಹಿಗಳ ಆಳ್ವಿಕೆಗೆ ಒಳಪಟ್ಟಂತಹ ನಮ್ಮೂರು 1956ರಲ್ಲಿ ಆಗಿನ ಮೈಸೂರು ರಾಜ್ಯಕ್ಕೆ ಸೇರಿ ಇದೀಗ ಕರ್ನಾಟಕದ ಪ್ರಮುಖ ಐತಿಹಾಸಿಕ ಸಾಂಸ್ಕೃತಿಕ ಜಿಲ್ಲೆಗಳಲ್ಲಿ ಒಂದಾಗಿದೆ. ಶ್ರೀಮಂತ ಐತಿಹಾಸಿಕ ಹಿನ್ನೆಲೆ ಹೊಂದಿದಂತಹ ನಮ್ಮೂರು 2014 ನವೆಂಬರ್ 1ರಂದು ವಿಜಾಪುರವನ್ನ ವಿಜಯಪುರ್ ಎಂದು ಸರ್ಕಾರ ಮರುನಾಮಕರಣ ಮಾಡಿದೆ. ಇನ್ನು ಐತಿಹಾಸಿಕವಾಗಿ ಹೇಳ್ಬೇಕಂದ್ರೆ ನಮ್ಮ ಕರ್ನಾಟಕ ರಾಜ್ಯ ದೇಶದಲ್ಲಿ ಅತಿ ಹೆಚ್ಚು ಸಂರಕ್ಷಿತ ಸ್ಮಾರಕಗಳನ್ನ ಹೊಂದಿರುವ 2ನೇ ರಾಜ್ಯವಾಗಿದೆ. 12ನೇ ಶತಮಾನ ಬಸವಾದಿ ಶರಣರು ಆಧ್ಯಾತ್ಮಿಕ ಸತ್ಯ ತತ್ವಗಳನ್ನ ಸಾಮರಸ್ಯಗೊಳಿಸಿದಂಥವ್ರು. ಕರ್ನಾಟಕ ಚರಿತ್ರೆಯಲ್ಲಿ 12ನೇ ಶತಮಾನ ತಮ್ಗೆಲ್ಲ ಗೊತ್ತಿರುವಂಗೆ ಅಳಿಸಲಾಗದ ಒಂದು ಹೆಜ್ಜೆ ಗುರುತು ಮೂಡಿಸಿದೆ. ಬಸವಣ್ಣವರ ಮುಂದಾಳತ್ವದಲ್ಲಿ ನಡೆದ ಸಮಾಜ ಧಾರ್ಮಿಕ ಆಂದೋಲನ ಹಲವು ಕಂಪನಗಳನ್ನ ಉಂಟು ಮಾಡಿತ್ತು. ಜಡ್ಡುಗುಣಿಂಥ ಪರಂಪರೆಗೆ ನವಚೈತನ್ಯ ನೀಡಿತ್ತು. ಶರಣರ ಆಂದೋಲನ ಅಗೆದಷ್ಟು ಹೊಸ ಆಲೋಚನೆಗಳನ್ನ ನೀಡುವ ಅಕ್ಷಯ ಗಣಿಯಾಗಿದೆ ಅಂತ ಹೇಳ್ಬೋದು. ಇಂಥ ಅಭೂತಪೂರ್ವ ಆಂದೋಲನದ ರೂವಾರಿಗಳಾದ ಶರಣರ ಜೀವನದ ವಿವರಗಳು ಇತಿಹಾಸದಲ್ಲಿ ಕಳೆದು ಹೋಗಿವೆ. ಅವರ ಸಮಾಧಿ, ಸ್ಮಾರಕ, ಸಾಧನಾ ಕ್ಷೇತ್ರಗಳ ಮೇಲೆ ಅವರ್ಣನೀಯ ಕರಿನೆರಳು ಹರಡಿಕೊಂಡಿದೆ. ಕಾರಣ ಊಹಿಸಿದಾಗ ಅನಿರೀಕ್ಷಿತವಾಗಿ ನಡೆದ ಕಲ್ಯಾಣ ಕ್ರಾಂತಿಯ ಶರಣ ಸಮೂಹಕ್ಕೆ ಆಘಾತ ಉಂಟು ಮಾಡಿತ್ತು. ಶರಣರ ಕಲ್ಯಾಣ ನಿರ್ಗಮನ ಪ್ರಸಂಗ ಒಂದು ಕಡೆ ತುರುಗಾಯಿ ರಾಮಣ್ಣ ಹೇಳ್ತಾರೆ, ಬಂದಿತ್ತು ದಿನ ಬಸವಣ್ಣ ಕಲ್ಲಿಗೆ, ಚೆನ್ನ ಬಸವಣ್ಣ ಉಳಿವೆಯಲ್ಲಿಗೆ, ಪ್ರಭು ಅಕ್ಕ ಕದಳಿ ದ್ವಾರಕ್ಕೆ, ಮಿಕ್ಕಾದ ಪ್ರಮಥರೆಲ್ಲರೂ ತಮ್ಮ ಲಕ್ಷ್ಯಕ್ಕೆ, ನಾ ತುರುವಿನ ಬೆಂಬಳಿಯಲ್ಲಿ ಹೋದ ಮರೆಯಲ್ಲಿ ಅಡಗಿಹರೆಲ್ಲರೂ ಅಡಗಿದ ಕೇಳಿನ ಗೋಪತಿನಾಥ ವಿಶ್ವೇಶ್ವರ ಲಿಂಗದಲ್ಲಿಯೇ ಉಡುಗುವೆನು. ಅಸ್ಪಷ್ಟತೆಯ ಮಧ್ಯದಲ್ಲಿ ಶರಣರು ಹಂಚಿ ಹೋದ ಸುಳಿವುಗಳನ್ನ ಈ ವಚನ ನಮ್ಗೆ ಕಟ್ಕೊಡ್ತದೆ. ಕಲ್ಯಾಣ ಕ್ರಾಂತಿಯ ನಂತರ ಶರಣರು ಎಲ್ಲಿ ತೆರಳಿದರು, ಎಲ್ಲಿ ಐಕ್ಯರಾದರು ಅನ್ನುವಂಥ ವಿಚಾರಗಳನ್ನ ನಾವು ಗಮನಿಸುವಂತಹದ್ದು. ಅದಕ್ಕೆ ನಾನು ಪ್ರಯತ್ನ ಪಟ್ಟಿದ್ದೀನಿ. ನಮ್ಮ ಉಪನ್ಯಾಸದ ಮೂಲಕ ನಮ್ಮ ಜಿಲ್ಲೆಯ ಕೆಲ ಆಯ್ದ ಸ್ಮಾರಕಗಳ ವಿವರಗಳನ್ನ ತಮ್ಮ ಮುಂದೆ ಇಡಲು ನಾನು ಪ್ರಯತ್ನಿಸ್ತಾ ಇದ್ದೀನಿ. ಪೂರಕವಾಗಿ ಗ್ರಂಥ ಉಲ್ಲೇಖಗಳನ್ನ ಕೂಡ ನಾನು ಬಳಸ್ಕೊಂಡಿದ್ದೀನಿ. ವಿಜಯಪುರ ಜಿಲ್ಲೆಯ ಶರಣರ ಸ್ಮಾರಕಗಳು. ಇಲ್ಲಿ ವಿಜಯಪುರದ ಸ್ಮಾರಕ ಅಂತಂದಾಗ ಸ್ಮಾರಕ ನಮ್ಮ ಒಂದು ಭಾರತದ ಶ್ರೀಮಂತ ಭವ್ಯ ಭೂತಕಾಲದ ಒಂದು ಸ್ಪಷ್ಟವಾದ ಒಂದು ಅಭಿವ್ಯಕ್ತಿ. ಇಲ್ಲಿ ನಾನು ಆಯ್ಕೆ ಮಾಡ್ಕೊಂಡಿರುವಂತಹ ಕೆಲವು ಪ್ರದೇಶಗಳನ್ನ ನಾನು ಇಲ್ಲಿ ನಕ್ಷೆಯಲ್ಲಿ ಗುರುತಿಸಿದ್ದೀನಿ. ಪ್ರಪ್ರಥಮವಾಗಿ ವಿಜಯಪುರದಲ್ಲಿ BLD ಸಂಸ್ಥೆ ವಿಜಯಪುರ್, ವಚನ ಪಿತಾಮಹ ಡಾಕ್ಟರ್ ಫಗು ಹಳಕಟ್ಟಿ ಅವರ ಒಂದು ಸಂಶೋಧನಾ ಕೇಂದ್ರ. ತಮ್ಗೆಲ್ಲ ಗೊತ್ತಿರುವಂಗೆ 12ನೇ ಶತಮಾನದ ನಂತರ ಸಾಹಿತ್ಯಕ್ಕೆ ಒಂದು ಪುನರ್ ಚೈತನ್ಯವನ್ನ ತಂದುಕೊಟ್ಟಂತಹ ಕೀರ್ತಿ ಡಾಕ್ಟರ್ ಫಗು ಹಳಕಟ್ಟಿ ಅಜ್ಜನವರಿಗೆ ಸಲ್ತದೆ. ಒಂದು ವಿಶ್ವವಿದ್ಯಾಲಯ ಮಾಡುವ ಕಾರ್ಯ ಏಕಾಂಗಿಯಾಗಿ ಬಹಳಷ್ಟು ಸವಾಲುಗಳನ್ನು ಎದುರಿಸಿ ಧೃತಿಗೆಡದೆ ಸಾಧಿಸ್ತಾರೆ. ಬಸವ ತತ್ವ, ಲಿಂಗಾಯತ ಧರ್ಮಕ್ಕೆ ಹಳಕಟ್ಟಿ ಅಜ್ಜನವರ ಒಂದು ಕೊಡುಗೆ ಬಹಳ ದೊಡ್ಡದು. ಅವರು ನುಡಿದಿದ್ದೇ ವೇದವಾಯ್ತು, ನಡೆದಿದ್ದೇ ಬಟ್ಟೆ ಆಯ್ತು, ಅವರು ನಿದ್ರೆಗೈದದ್ದೇ ಜಪವಾಯ್ತು, ಎದ್ದು ಕುಳಿತದ್ದೇ ಶಿವರಾತ್ರಿ ಆಯ್ತು, ನಡೆದ ದಾರಿ ಪಾವನವಾಯ್ತು, ನುಡಿದ ಮಾತು ಶಿವತತ್ವವಾಯ್ತು. 29/6/1964ರಂದು ಕರ್ಪೂರದ ಗಿರಿಯ ಉರಿಕಂಡಂತೆ ಲಿಂಗದಲ್ಲಿ ಐಕ್ಯರಾಗ್ತಾರೆ. 84 ವರ್ಷಗಳ ಸಾರ್ಥಕ ಬಾಳು ಅವರದು. ಅವರು ಸಂಶೋಧನೆ ಮಾಡಿದ ಹಲವಾರು ವಚನಗಳು ಇವತ್ತು ನಿಮ್ಮೆಲ್ಲರ ಒಂದು ಬಾಳಿಗೆ ಬೆಳಕನ್ನಾಗಿಸಿದೆ. ಆಕಸ್ಮಿಕವಾಗಿ ಶಾರದಮ್ಮ ಪಾಟೀಲ್ ಅವರು ವಿಜಯಪುರಕ್ಕೆ ಬಂದಾಗ ನಾನು ಅವರಿಗೆ ಹಳಕಟ್ಟಿ ಸಂಶೋಧನಾ ಕೇಂದ್ರಕ್ಕೆ ಕರ್ಕೊಂಡು ಹೋಗಿದ್ದೆ. ಈ ಒಂದು ಚಿತ್ರದಲ್ಲಿ ನಾವು ಹಳಕಟ್ಟಿ ಅಜ್ಜನವರ ಒಂದು ಸ್ಮಾರಕವನ್ನ ನೋಡ್ಬೋದು. ಜೊತೆಗೆ ಇನ್ನೊಂದು ಚಿತ್ರದಲ್ಲಿ ಅವರು ಮನೆ ಮಾರಿ ಖರೀದಿಸಿರುವಂತಹ ಹಿತಚಿಂತಕ ಮುದ್ರಣ ಯಂತ್ರವನ್ನ ನೋಡ್ತೀವಿ. ಆ ಒಂದು ಸಂಶೋಧನಾ ಕೇಂದ್ರದ ಮುಖ್ಯಸ್ಥರಾದಂತಹ ಮಧ್ವಾಮಿ ಸರ್ ಅವರು ಕೂಡ ಇದ್ದಾರೆ. ಆ ಒಂದು ಭೇಟಿ ಬಹಳಷ್ಟು ನೆನ್ಪಿಡುವಂತಹ ಒಂದು ಭೇಟಿ ಆಗಿತ್ತು ನನಗೆ. ಅದರ ಜೊತೆಗೆ ಈ ಒಂದು ನಮ್ಮೂರಿನ ಒಂದು ಪ್ರಮುಖವಾದಂತಹ ಒಂದು ದೇವಾಲಯ ವಿಜಯಪುರದ ಶ್ರೀ ಸಿದ್ದೇಶ್ವರ ದೇವಾಲಯ. ಶಿಲ್ಪಕಲೆಗಳ ಬೀಡಾದಂತಹ ಈ ಒಂದು ನಮ್ಮೂರು ಪ್ರವಾಸಿಗರನ್ನ ಆಕರ್ಷಿಸುತ್ತಲೇ ಇದೆ. ಕಲ್ಯಾಣ ಚಾಲುಕ್ಯರ ಕಾಲದಲ್ಲಿ ಶಿಲ್ಪಕಲೆಗಳೇ ಹೆಚ್ಚಿನ ಪ್ರಮಾಣದಲ್ಲಿದ್ದಾವು. ಕಲ್ಯಾಣ ಚಾಲುಕ್ಯರ 6ನೇ ವಿಕ್ರಮಾದಿತ್ಯನ ಗುರು ರುದ್ರಭಟ್ಟ ವಿಜಯಪುರಕ್ಕೆ ಸೇರಿದವನು ಎಂಬುದು ನಮ್ಗೆ ಶಾಸನಗಳಿಂದ ಗೊತ್ತಾಗ್ತದೆ. ಶೈವ ದೇವಾಲಯಗಳಾದ ನೀಲಕಂಠೇಶ್ವರ ದೇವಾಲಯ, ಕಪಿಲೇಶ್ವರ ದೇವಾಲಯ, ನಮ್ಮಲ್ಲಿ ಇನ್ನು ಅಡವಿ ಶಂಕರಲಿಂಗ ದೇವಾಲಯ, ಸುಂದರೇಶ್ವರ, ಗವಿಲಿಂಗೇಶ್ವರ ದೇವಾಲಯ, ಇನ್ನೂ ಅನೇಕ ದೇವಾಲಯಗಳಿದಾವೆ. ಅದಕ್ಕೆ ನಮ್ಮೂರನ್ನು ದಕ್ಷಿಣ ಭಾರತದ ವಾರಣಾಸಿ ಎಂದು ಕರೀತಾರೆ.
ಇಲ್ಲಿ ಸಿದ್ದೇಶ್ವರ ದೇವಾಲಯವನ್ನ ನಾವು ನೋಡಿದಾಗ ಇದು ಬಹಳ ಪುರಾತನವಾದಂತಹದ್ದು ದೇವಾಲಯ. ಶಿಲ್ಪಕಲೆ ಬಹಳಷ್ಟು ಮನೋಹರವಾದಂತಹ ಒಂದು ಶಿಲ್ಪಕಲೆಯನ್ನ ನೋಡ್ತೀವಿ. ಮುಖ್ಯ ಪ್ರವೇಶ ದ್ವಾರದ ಒಂದು ಕಲಾಕೃತಿ ಬಹಳಷ್ಟು ನಯನ ಮನೋಹರವಾದಂತಹದ್ದು. ದೇವಾಲಯದ ಮಹಾಮಂಟಪ ಸುತ್ತಲೂ ಪೂರ್ವ ಪಶ್ಚಿಮವಾಗಿ 100 ಅಡಿ, ದಕ್ಷಿಣೋತ್ತರವಾಗಿ 40 ಅಡಿ ವಿಸ್ತೀರ್ಣವುಳ್ಳಂತಹ ಈ ದೇವಾಲಯ ಅಷ್ಟಕೋನಾಕೃತಿಯಲ್ಲಿ ಇರುವಂತಹದ್ದು. ಗರ್ಭಗುಡಿಯಲ್ಲಿ ಬೆಳ್ಳಿಯಿಂದ ಕೂಡಿದ ಶ್ರೀ ಸಿದ್ದರಾಮೇಶ್ವರ ಮೂರ್ತಿ ಅಲಂಕೃತವಾಗಿರ್ತದೆ. ಶೋಲಾಪುರದಿಂದ ವ್ಯಾಪಾರಿ ಭಕ್ತ ಸಮೂಹ ಈ ದೇವಸ್ಥಾನವನ್ನ 1915 ಸುಮಾರಿಗೆ ನಿರ್ಮಿಸಿದ್ದಾರೆ ಅಂತ ನಮ್ಗೆ ಗೊತ್ತಾಗ್ತದೆ. ಗರ್ಭಗುಡಿಯ ಮುಂಭಾಗದ ಮುಖ್ಯ ಮಂಟಪದಲ್ಲಿ 5 ಹಾಲುಗಂಬದ ಕಮಾನುಗಳಿದಾವೆ. ಸಿದ್ದೇಶ್ವರ ಮೂರ್ತಿ ಎದುರುಗಡೆ ಮುಖ್ಯ ಮಂಟಪದಲ್ಲಿ 3 ಅಡಿ ಎತ್ತರದ ಒಂದು ನಂದಿ ವಿಗ್ರಹ ಸ್ಥಾಪಿಸಲಾಗಿದೆ. ಹಾಗೂ ಸುತ್ತಮುತ್ತಲು ಗೋಡೆ ಮೇಲ್ಭಾಗದಲ್ಲಿ ಶಿವಯೋಗಿ ಶ್ರೀ ಸಿದ್ದರಾಮೇಶ್ವರರ ಕಾಯಕ ಹಾಗೂ ಜೀವನ ಚರಿತ್ರೆ ಕುರಿತಾಗಿ ಬಹಳಷ್ಟು ಸುಂದರವಾದಂತಹ ತೈಲ ಭಾವಚಿತ್ರಣಗಳು ಕಂಗೊಳಿಸ್ತವೆ. ಆ ಪೇಂಟಿಂಗ್ಸ್ ನೋಡಿದಾಗ ಈ ಸದ್ಯನೇ ಅವು ನಮ್ಮ ಎದುರುಗಡೆ ನಡೆದವೇನೋ ದೃಶ್ಯಾವಳಿ ಅನ್ನುವಷ್ಟರ ಮಟ್ಟಿಗೆ ಬಹಳಷ್ಟು ಮೆಸ್ಮರೈಸಿಂಗ್ ಪೇಂಟಿಂಗ್ಸ್ ನಾವು ನೋಡ್ತಾ ಇದೀವಿ. ಈ ಕಲಾಕೃತಿಗಳು ನೋಡುಗರ ಒಂದು ಕಣ್ಮನ ಸೆಳೆಯುವಂತಹದ್ದು. ಆಮೇಲೆ ದೇವಾಲಯದಲ್ಲಿ ಕುಳಿತು ಭಕ್ತಿಯಿಂದ ನಾವು ಆರಾಧನೆ ಮಾಡಿದಾಗ ಸಿದ್ದರಾಮೇಶ್ವರರು ಖಂಡಿತವಾಗಿ ನಮ್ಮ ಪ್ರಾರ್ಥನೆಗೆ ಉತ್ತರಿಸ್ತಾರೆ ಎನ್ನುವಂತ ಒಂದು ಬಲವಾದ ನಂಬಿಕೆ ಇಲ್ಲಿ ಭಕ್ತರ ಒಂದು ಸಮೂಹದಲ್ಲಿದೆ. ಪ್ರತಿ ವರ್ಷ ಜನವರಿ 12ನೇ ತಾರೀಕಿನಿಂದ 1 ವಾರದವರೆಗೆ ಸಿದ್ದೇಶ್ವರ ಜಾತ್ರೆ ನಡೀತದೆ ಸಂಕ್ರಮಣದಲ್ಲಿ. ಇನ್ನು ನಮ್ಮೂರು ಇನ್ನೊಂದು ಸ್ವಾಮಿಗಳಿಗೆ ಪ್ರಮುಖವಾದಂತಹದ್ದು ಶ್ರೀ ಸಿದ್ದೇಶ್ವರ ಸ್ವಾಮಿಗಳು. ಅವರ ಗುರುಗಳಾದಂತಹ ಶ್ರೀ ಮಲ್ಲಿಕಾರ್ಜುನ ಮಹಾಸ್ವಾಮಿಗಳು ನಮ್ಮ ವಿಜಯಪುರದ ಜ್ಞಾನ ಯೋಗಾಶ್ರಮ ಪ್ರಣವ ಮಂಟಪವನ್ನ ನೋಡ್ತಾ ಇದ್ದೀರಿ. ಶ್ರೀಗಳ ಗುರುಗಳಾದ ಶ್ರೀ ಮಲ್ಲಿಕಾರ್ಜುನ ಶಿವಯೋಗಿ ವೇದಾಂತ ಕೇಸರಿ ಶಿವಯೋಗ ಸಾಧಕರು. ಗಡಿ ಭಾಗದಲ್ಲಿ ಅವರು ಸಂಚಾರ ಮಾಡಿ ಅನೇಕ ಶಿಕ್ಷಣ ಸಂಸ್ಥೆಗಳನ್ನ ಹುಟ್ಟುಹಾಕಿರ್ತಾರೆ. ಜೊತೆಗೆ ಸಮಾಜ ಧಾರ್ಮಿಕ ಸಾಮರಸ್ಯ ಕಾರ್ಯಗಳನ್ನ ಕೈಗೊಂಡಿರ್ತಾರೆ. 15 ಆಗಸ್ಟ್ 1903 ಹಂಚನಾಳದಲ್ಲಿ ಜನ್ಮ ಹೊಂದಿದಂತವ್ರು. ಆಮೇಲೆ 2 ಜುಲೈ 1985 ಗುರುಪೂರ್ಣಿಮೆಯ ದಿನ ಅವರು ಲಿಂಗೈಕ್ಯರಾಗ್ತಾರೆ. ಪರಮ ಪೂಜ್ಯ ಸಿದ್ದೇಶ್ವರ ಸ್ವಾಮಿಗಳ ಗುರುಗಳು. ವಿಜಯಪುರ ಜಿಲ್ಲೆ ಸಿದ್ದೇಶ್ವರ ಸ್ವಾಮಿಗಳ ಬಗ್ಗೆ ಎಲ್ಲರಿಗೂ ಗೊತ್ತಿರುವಂತಹದ್ದು. ವಿಜಯಪುರ ಜಿಲ್ಲೆ ತಿಕೋಟಾದ ಬಿಜ್ಜರ್ಗಿ ಗ್ರಾಮದ ಶ್ರೇಷ್ಠ ವ್ಯಕ್ತಿ. ಜೇಬಿಲ್ಲದ ಅಂಗಿಯ ರಾಷ್ಟ್ರಸಂತ ಕಾಯಕ ಯೋಗಿ. ತಮ್ಮ ಸ್ಫೂರ್ತಿದಾಯಕ ಪ್ರವಚನಗಳಿಂದ ಅಪಾರ ಭಕ್ತ ಸಾಗರಕ್ಕೆ ದಾರಿದೀಪವಾಗಿರ್ತಾರೆ. ಅವರ ಜೀವನವೇ ಒಂದು ಸ್ಫೂರ್ತಿ ಗಾಥೆ. ಆಧ್ಯಾತ್ಮದ ಮೇರು ಪರ್ವತ, ಸದ್ಗುಣಗಳ ಪ್ರತಿರೂಪ ಶ್ರೀಗಳು ಪ್ರವಚನಗಳ ಮೂಲಕ ಅಮೂಲ್ಯ ಸಂದೇಶವನ್ನ ಜನಸಾಮಾನ್ಯರಿಗೆ ನೀಡ್ತಾ ಇರ್ತಾರೆ. ಕೂಡಲ ಸಂಗಮನ ಶರಣರು ಕರುಳಿಲ್ಲದ ಕಲಿಗಳು ಎಂಬ ಸಾಕಾರ ರೂಪದಂತಿದ್ರು. 2018 ಪ್ರತಿಷ್ಠಿತ ಪದ್ಮಶ್ರೀ ಪ್ರಶಸ್ತಿ ಶ್ರೀಗಳನ್ನ ಅರಸಿ ಬಂದ್ರು, ಅದನ್ನ ವಿನಮ್ರವಾಗಿ ನಿರಾಕರಿಸ್ತಾರೆ. ಕರ್ನಾಟಕ ವಿಶ್ವವಿದ್ಯಾಲಯ ಅವರಿಗೆ ಗೌರವ ಡಾಕ್ಟರೇಟ್ ಪ್ರಕಟಿಸಿರ್ತದೆ, ಅದನ್ನು ಶ್ರೀಗಳು ಸ್ವೀಕರಿಸಲಿಲ್ಲ. ಹೀಗೆ ಅವರಿಗೆ ಸಂದ ಹಲವಾರು ಪ್ರಶಸ್ತಿಗಳನ್ನ ಅವರು ವಿನಮ್ರವಾಗಿ ನಿರಾಕರಿಸ್ತಾರೆ. ಕಾರಣ ಆಧ್ಯಾತ್ಮದ ಆದರ್ಶ ಕೇವಲ ಬೋಧಿಸದೆ ತಮ್ಮ ಜೀವನದಲ್ಲಿ ಕೂಡ ಅವರು ಅಳವಡಿಸಿಕೊಂಡಿದ್ರು. ಇಂಥ ನಮ್ಮೂರಿನ ಯೋಗಿ ನಡೆದಾಡುವ ದೇವರು ಇನ್ನಿಲ್ಲ ಎಂಬುದೇ ಒಂದು ನೋವಿನ ಒಂದು ಸಂಗತಿ. ಬಂಧನಾಳ್ ಸಂಗಮಬಸವ ಶ್ರೀಗಳು. ನಿನ್ನೆ ಪ್ರೊಫೆಸರ್ ಐಹೊಳಿ ಸರ್ ಅವರು ಬಹಳಷ್ಟು ಶ್ರೀಗಳ ಬಗ್ಗೆ ಹೇಳಿದ್ದಾರೆ. ವಿಜಯಪುರದ ಶಿಕ್ಷಣದ ಬ್ರಹ್ಮ, ದಾಸೋಹ ಸಿರಿ, ಶೈಕ್ಷಣಿಕ ಬೆಳಕು ತೋರಿದ ಬಂಧನಾಳ್ ಸಂಗಮಬಸವ ಮಹಾಶಿವಯೋಗಿಗಳು. 18ನೇ ಶತಮಾನದಲ್ಲಿ ವೃಷಭಲಿಂಗ ಮಹಾಶಿವಯೋಗಿಗಳಿಂದ ಸ್ಥಾಪಿತವಾದ ಬಂಧನಾಳ್ ಮಠದ ಕೊಡುಗೆ ಬಹಳಷ್ಟು ಅನನ್ಯವಾದದ್ದು. ಮಠದ ಹಿಂದಿನ ಪೀಠಾಧಿಪತಿ ಶಂಕರಲಿಂಗ ಶಿವಯೋಗಿಗಳು, ಚನ್ನಬಸವ ಶ್ರೀಗಳು ಕುಗ್ರಾಮವನ್ನ ಸುಕ್ಷೇತ್ರವನ್ನಾಗಿಸಲು ಬಹಳಷ್ಟು ಶ್ರಮ ಪಟ್ಟಿರ್ತಾರೆ. BLDಯನ್ನ ಕಟ್ಟಿ ಬೆಳೆಸಿದಂಥವ್ರು. ವಿಜಯಪುರಕ್ಕೆ ಒಂದು ಶೈಕ್ಷಣಿಕ ಬೆಳಕನ್ನ ತೋರಿಸಿದಂತಹ ಶ್ರೀಗಳು. ಪ್ರವಚನದ ಮೂಲಕ ಬಂದ ಹಣದಿಂದ ಶಿಕ್ಷಣ ಕ್ಷೇತ್ರದ ಒಂದು ಬೆಳವಣಿಗೆಗೆ ಅವರು ನಿಷ್ಠಾವಂತರಾಗಿ ಬಳಸಿದ್ದಾರೆ. ಸ್ವಾತಂತ್ರ್ಯ ಹೋರಾಟಗಾರರಿಗೆ ಶ್ರೀಮಠದಲ್ಲಿ ಆಶ್ರಯವನ್ನ ಕೊಟ್ಟಿದ್ರು. ಆಮೇಲೆ ಇಂಥ ಶ್ರೇಷ್ಠ ಸಂತ 1972 ಮೇ 7 ಲಿಂಗೈಕ್ಯರಾಗ್ತಾರೆ. ಅವರ ಒಂದು ಮಠ ಮತ್ತು ಒಂದು ಗದ್ದುಗೆಯನ್ನ ಕೂಡ ನಾವು ಇಲ್ಲಿ ನೋಡ್ತಾ ಇದ್ದೀವಿ. ಆಮೇಲೆ ಇದು ಒಂದು ಸಹಸ್ರಫಣಿ ಜೈನ ಮಂದಿರ. ಇದು ನಮ್ಮ ಉಪನ್ಯಾಸದ ಶೀರ್ಷಿಕೆಗೆ ಸ್ವಲ್ಪ ದೂರವಾಗಿದ್ದು ಇದನ್ನ ನಾನು ಇಲ್ಲಿ ಯಾಕೆ ಸೇರಿಸಿದ್ದೀನಿ ಅಂತಂದ್ರೆ, ಬಹಳಷ್ಟು ವಿಸ್ಮಯಕಾರಿಯಾದಂತಹ ಅಂಶ ಈ ಒಂದು ಶಿಲೆಯಲ್ಲಿ ಅಡಗಿದೆ. ಅದನ್ನ ನಮ್ಮ
ಅಕ್ಕನ ಅರಿವಿನ ಬಳಗಕ್ಕೆ ಹೇಳ್ಬೇಕು ಅಂತ ಅನಿಸ್ತು. ನಮ್ಮೂರಲ್ಲಿ 2 ಪ್ರಾಚೀನ ಜೈನ ದೇವಾಲಯಗಳಿದಾವೆ. ಅವುಗಳಲ್ಲಿ ತುಂಬಾ ಪ್ರಾಚೀನವಾದದ್ದು ಮಹೇಂದ್ರಗಿರಿ ಜೈನ ತೀರ್ಥ ಮತ್ತು ಸಹಸ್ರಪಣಿ ಪಾರ್ಶ್ವನಾಥ ದಿಗಂಬರ ಜೈನ ದೇವಾಲಯ. ಈ ವಿಗ್ರಹಕ್ಕೆ 1500 ವರ್ಷಗಳ ಒಂದು ಇತಿಹಾಸ ಇದೆ. ಈ ವಿಗ್ರಹದ ವಿಶೇಷ ಹೇಳೋಕ್ಕಿಂತ ಮುಂಚೆ ಇದು ಉತ್ಖನನ ಕಾರ್ಯದಲ್ಲಿ ಒಬ್ರು ಓನರ್ಗೆ ಸಿಕ್ಕಿರುವಂತಹ ಒಂದು ಮೂರ್ತಿ. ಇದರ ಹಿಂದ್ಗಡೆ ನೀವು ಏನ್ ಸರ್ಕಲ್ಸ್ ನೋಡ್ಲಿಕ್ಕಿರಲ್ಲ, ಅವೆಲ್ಲ 1008 ಸರ್ಪಗಳ ಒಂದು ಹೆಡೆಗಳು ಇದಾವೆ. ಪಾರ್ಶ್ವನಾಥನ ಸಂಪೂರ್ಣ ಶಿರವನ್ನ ಆವರಿಸಿರುವಂತಹದ್ದು. ಅಭಿಷೇಕದ ಸಮಯದಲ್ಲಿ ಪಾರ್ಶ್ವನಾಥನ ಶಿರದ ಮೇಲ್ಭಾಗದಲ್ಲಿರುವ ಸರ್ಪದ ಮೇಲೆ ಹಾಲು ಸುರಿದಾಗ ಆ ಹಾಲು ಹರಡಿ 1007 ಸರ್ಪಗಳಿಂದ ಆ ಹಾಲು ಪಾರ್ಶ್ವನಾಥನ ಭುಜದ ಮೇಲೆ ಸಮವಾಗಿ ಸುರಿತಾ ಇರ್ತದೆ. ಇದು ಬಹಳಷ್ಟು ವಿಸ್ಮಯಕಾರಿಯಾದಂತಹದ್ದು ನನಗೆ ಅನಿಸ್ತು. ಉತ್ಖನನ ಕಾರ್ಯದ ಮೇಲ್ವಿಚಾರಣಾ ಸಮಯದಲ್ಲಿ ಜೈನರಿಗೆ ಸಿಕ್ಕಿರುವಂತಹದ್ದು ಕಪ್ಪು ವಿಗ್ರಹದ ಒಂದು ಶಿಲೆ ಬಹಳಷ್ಟು ಆ ಕಾಲದ ಒಂದು ವಾಸ್ತುಶಿಲ್ಪಕ್ಕೆ ಸಾಕ್ಷಿಯಾದಂತಹದ್ದು. ಇನ್ನು ನಮ್ಮೂರಿನ ಹತ್ರ ಬಬಲೇಶ್ವರದ ಶ್ರೀ ಶಾಂತವೀರ ಪಟ್ಟಾಧ್ಯಕ್ಷರು, ಬಬಲೇಶ್ವರದ ಹಿರಿಮೆ ಗರಿಮೆ. ಶ್ರೀ ಶಾಂತವೀರ ಪಟ್ಟಾಧ್ಯಕ್ಷರು ಶ್ರೀಪೀಠದ 6ನೇ ಗುರುಗಳು. ಶಿಕ್ಷಣ ಪ್ರೇಮಿಗಳಾದ ಶ್ರೀಗಳು ಊರಲ್ಲಿ ಒಂದು ಪಾಠಶಾಲೆ ಪ್ರಾರಂಭಿಸ್ತಾರೆ ಗ್ರಾಮಸ್ಥರ ಒಂದು ಸಹಾಯದಿಂದ. ಇವರು ಶಿವಜಾತ ಮನೆತನದಲ್ಲಿ ಶರಣ ದಂಪತಿಗಳಾದ ಸಿದ್ಧಲಿಂಗ ಮತ್ತು ಚನ್ನಬಸಮ್ಮ ಅವರಿಗೆ 4ನೇ ಪುತ್ರರಾಗಿ ಜನಿಸಿರ್ತಾರೆ. ಅವರ ಬಾಲ್ಯದ ಹೆಸರು ರುದ್ರ. ದೇವರ ಹಿಪ್ಪರಿಗೆ ಸಿದ್ದರಾಮ ಶಿವಾಚಾರ್ಯರು 1905ರಲ್ಲಿ ಇವರಿಗೆ ಅಯಾಚಾರದ ದೀಕ್ಷೆ ಮಾಡ್ತಾರೆ. ಪ್ರಕಟಣಾ ಕಾರ್ಯದಲ್ಲಿ ಆರ್ಥಿಕವಾಗಿ ವಿಶೇಷವಾಗಿ ಹಳಕಟ್ಟಿ ಅಜ್ಜನವರಿಗೆ ಪ್ರಕಟಣಾ ಕಾರ್ಯದಲ್ಲಿ ಆರ್ಥಿಕವಾಗಿ ಬಹಳಷ್ಟು ಸಹಾಯ ಮಾಡಿದವರು. ಸದಾ ಸಮಾಜಮುಖಿ ಕಾರ್ಯದಲ್ಲಿ ತಮ್ಮನ್ನ ತೊಡಗಿಸಿಕೊಂಡಂತಹ ಶ್ರೇಷ್ಠ ಗುರುಗಳು. 1971 ನವೆಂಬರ್ 10ರಂದು ಲಿಂಗೈಕ್ಯರಾಗ್ತಾರೆ. ಅವರ ಒಂದು ಸ್ಮಾರಕ ಮಂಟಪ ಮತ್ತು ಅವರ ಒಂದು ಗದ್ದುಗೆಯನ್ನ ನಾವು ಇಲ್ಲಿ ನೋಡ್ತಾ ಇದ್ದೀವಿ. ಅದೇ ರೀತಿ ಇದು ಅವರ ಒಂದು ಭಾವಚಿತ್ರ ತೈಲವರ್ಣದ್ದು. ನಮ್ಮೂರಿನ ತಾಲೂಕ್ ಮುದ್ದೇಬಿಹಾಳ್ ನಾಲತ್ವಾಡ್ ಶ್ರೀ ವೀರೇಶ್ವರ ಶಿವಶರಣರು ಸಮಾಜದಲ್ಲಿ ಮೂಢನಂಬಿಕೆಯನ್ನ ಬುಡ ಸಮೇತವಾಗಿ ತೆಗೆದು ಸಮಾಜದಲ್ಲಿ ಸಮನ್ವತೆ, ಸಹಕಾರ, ಸಾಮರಸ್ಯ ಮೂಡಿಸುವುದರಲ್ಲಿ ತಮ್ಮ ನಿತ್ಯದ ಕಾಯಕದೊಂದಿಗೆ ಅವಿರತವಾಗಿ ಶ್ರಮಿಸ್ತಿದ್ರು ನಾಲತ್ವಾಡದ ವೀರೇಶ್ವರರು. ಅವರ ಸ್ಮಾರಕ ಗದ್ದುಗೆ ನನಗೆ ಅಂದ್ರೆ ಅಲ್ಲಿ ದ್ವಾರ ಮುಚ್ಚಿತ್ತು ನಾನು ಹೋದಾಗ, ಹಿಂಗಾಗಿ ಅದು ಲಭ್ಯ ಆಗ್ಲಿಲ್ಲ ನನಗೆ. ಇದು ನಾಲತ್ವಾಡ್ ವೀರೇಶ್ವರರ ಒಂದು ಶಿವಶರಣರ ಒಂದು ತೈಲವರ್ಣದ ಚಿತ್ರ. ಇನ್ನು ಇಂಗಳೇಶ್ವರ್ ಬಸವನ್ ಬಾಗೇವಾಡಿ ತಾಲೂಕ್ ನಮ್ಮೂರಿಂದ ಒಂದು 45 ಕಿಲೋಮೀಟರ್ ದೂರದಲ್ಲಿದೆ. ಜಗಜ್ಯೋತಿ ಬಸವಣ್ಣವರ ಹುಟ್ಟಿದ ಒಂದು ಮನೆ ಇಂಗಳೇಶ್ವರ್. ಅವರ ಪೂರ್ವಜರು ಈಗಲೂ ಇಂಗಳೇಶ್ವರದಲ್ಲಿ ಇದ್ದಾರೆ ಅಂತ ಹೇಳ್ತಾರೆ. ಬಸವಣ್ಣ ಅವರ ತಾಯಿಯ ತವರೂರು. ಇದು ಪ್ರಾಚೀನ ತರ್ದೇವಾಡಿ ನಾಡಿನ ಪ್ರಮುಖ ಪಟ್ಟಣವಾಗಿತ್ತು. ಬಸವಣ್ಣ ಹುಟ್ಟಿದ ಮನೆ ಜೀರ್ಣೋದ್ಧಾರ ಕಾರ್ಯ ನಡೆದಿದೆ ಈಗ. ಇಲ್ಲಿಯ ವಿರಕ್ತ ಮಠದ ಚನ್ನಬಸವ ಸ್ವಾಮಿಗಳು ವಿಶಿಷ್ಟ ವಚನ ಮಂಟಪವನ್ನ ನಿರ್ಮಿಸಿದ್ದಾರೆ. ಬಸವಾದಿ ಶರಣರ 43,000 ವಚನಗಳನ್ನ ಕಲ್ಲಿನಲ್ಲಿ ಕೆತ್ತಿಸಿ, ಇಲ್ಲ ಆಲ್ರೆಡಿ ಅದ ಇನಾಗ್ರೇಷನ್ ಕೂಡ ಆಗಿದೆ, ಇನ್ನೂ ಕೂಡ ಅದು ನಡೆದಿದೆ ಕಾರ್ಯ. ವಚನಶಿಲಾ ಮಂಟಪ ನಿಜಕ್ಕೂ ನೋಡಲು ಬಹಳ ನಯನ ಮನೋಹರವಾದಂತಹದ್ದು. ಅಲ್ಲಿ ನಾವು ಭೇಟಿ ಕೊಟ್ಟಾಗ ಬಹಳಷ್ಟು ವಿಸ್ಮಯ ಮೂಡ್ತದೆ. ಅಕ್ಕ ನಾಗಮ್ಮನ ಇಂಗ್ಲೇಶ್ವರ ಪಕ್ಕದಲ್ಲಿ 2 ಗವಿಗಳಿದಾವಲ್ಲಿ. ಒಂದು ರೇವಣ ಸಿದ್ದೇಶ್ವರದು, ಇನ್ನೊಂದು ಇದು ಅಕ್ಕ ನಾಗಮ್ಮನ ಗವಿ. ಆಮೇಲೆ ಅಲ್ಲಿ ಪಕ್ಕದಲ್ಲಿ ಅಕ್ಕ ನಾಗಮ್ಮನ ಜೊತೆಗೆ ರೇವಣ ಸಿದ್ದೇಶ್ವರ ಗವಿ ಕೂಡ ನಾವು ನೋಡ್ತೀವಿ. ಅಕ್ಕ ನಾಗಮ್ಮ ಪೂಜಿಸಿದ ಒಂದು ಲಿಂಗ ಅಲ್ಲಿದೆ ಅಂತ ಹೇಳಿ ನನ್ಗೆ ಅಲ್ಲಿ ಸ್ಥಳೀಯರು ಹೇಳಿದ್ರು. ಅವರು ಪೂಜಿಸಿರುವಂತಹ ಈ ಒಂದು ಅಕ್ಕ ನಾಗಮ್ಮನ ಗವಿ ಕೂಡ ಜೀರ್ಣೋದ್ಧಾರ ಕಾರ್ಯದಲ್ಲಿ ನಡೆದಿದೆ. ಕರ್ನಾಟಕದ ಒಂದು ಕಾಶಿಪುರಂ ಎಂದ ಹೆಸರಿನಿಂದ ಕರೀತಾ ಇದ್ರು. ಇದು ಪ್ರಾಚೀನ ಕಾಲದಲ್ಲಿ ಕರ್ನಾಟಕದ ಕಾಶಿಪುರಂ ಅಂತಂದು ಹೆಸರುವಾಸಿಯಾಗಿಂತದ್ದು. ರೇವಣ ಸಿದ್ದೇಶ್ವರ ಒಂದು ಗವಿ ನೋಡ್ತಾ ಇದ್ದೀವಿ. ಒಳಗಡೆ ಸ್ವಲ್ಪ ಕತ್ಲಿರೋದ್ರಿಂದ ಅದು ಪಿಕ್ಚರ್ ಸರಿಯಾಗಿ ಕ್ಲಿಯರ್ ಆಗಿ ಬಂದಿಲ್ಲ. ಗವಿ ಶಿವ ಪೂಜಾ ಭಂಗಿಯಲ್ಲಿ ಕುಳಿತಿದಂತಹ ಒಂದು ರೇವಣ ಸಿದ್ದೇಶ್ವರರ ಒಂದು ಮೂರ್ತಿಯನ್ನ ನಾವು ಕಾಣ್ತಾ ಇದ್ದೀವಿ. ಬಸವ ಮಾತೆ ಮಾದಲಾಂಬಿಕೆ ಅವರ ತವರು ಮನೆ ಸ್ಮಾರಕ. ಈ ಸ್ಮಾರಕ ಜೀರ್ಣೋದ್ಧಾರ ಸಂಪೂರ್ಣ ಆಗಿದೆ. ಇಲ್ಲಿ ಒಳಗಡೆ ಬಹಳಷ್ಟು ವಿಶಾಲವಾದಂತಹ ಒಂದು ಸ್ಮಾರಕ ಇದೆ.
ಅದು ಪ್ರಾಚೀನ ಒಂದು ಏನ್ಷಿಯಂಟ್ ಲುಕ್ ಕೊಡೋ ತರ ಅದನ್ನ ಜೀರ್ಣೋದ್ಧಾರ ಕಾರ್ಯ ಸಾಗಿದೆ ಅಲ್ಲಿ. ಇನ್ನು ವಿಜಯಪುರದ ಬಸವನ್ ಬಾಗೇವಾಡಿ ಬಸವಣ್ಣವರ ಒಂದು ತಂದೆಯ ಒಂದು ಊರು. ಅಂದು ಸುಪ್ರಸಿದ್ಧವಾದಂತಹ ಒಂದು ಅಗ್ರಹಾರವಾಗಿತ್ತು. ಬಾಗೇವಾಡಿ ಬಸವಣ್ಣವರ ತಂದೆಯ ಊರು. ಇಂದು ಬಸವೇಶ್ವರ ದೇವಾಲಯವೆಂದು ಕರೆಯಲ್ಪಡುವಂತಹ ಸಂಗಮೇಶ್ವರ ದೇವಾಲಯ 11ನೇ ಶತಮಾನದಲ್ಲಿ ನಿರ್ಮಾಣಗೊಂಡಿದ್ದು. ಇದು ಮೂಲತಃ ದ್ವಿಕೂಟ ದೇವಾಲಯ. ಇಲ್ಲಿರುವ ಪ್ರತ್ಯೇಕ ಒಂದು ಗರ್ಭಗುಡಿಯಲ್ಲಿ ಸಂಗಮೇಶ್ವರರ ಮತ್ತು ಮಲ್ಲಿಕಾರ್ಜುನ ಲಿಂಗಗಳಿದಾವೆ. ಮುಖಮಂಟಪ, ನವರಂಗ, ದೇವಕೋಷ್ಠ, ಗರ್ಭ ಗುಡಿಗಳನ್ನ ಒಳಗೊಂಡಿರುವಂತಹದ್ದು. ಈ ವಿಶಾಲವಾದಂತಹ ದೇವಾಲಯ ಸುಂದರ ಒಂದು ವಾಸ್ತುಶಿಲ್ಪಕ್ಕೆ ಒಂದು ಉದಾಹರಣೆಯಾಗಿದೆ. ಇಲ್ಲಿ ಮಂಟಪವನ್ನ ನೋಡ್ತಾ ಇದ್ದೀವಿ. ಇದು ಎನ್ಸರ್ಕಲ್ ಆಗಿ ಇರುವಂತಹದ್ದು ಇಲ್ಲಿ ಮಂಟಪ. ನಂದಿಯ ಅವತಾರವಾದ ಬಸವಣ್ಣನ ಪಡೆದುಕೊಂಡವರು. ಆಮೇಲೆ ಈ ಮಂಟಪದಲ್ಲಿರುವ ನಂದಿಯನ್ನ ಪೂಜಿಸಿ ಅವರು ಬೇಡಿರುವಂತಹ ಇಷ್ಟಾರ್ಥಗಳನ್ನ ಪಡ್ಕೊಂಡಿದ್ದಾರೆ ಅಂತ ಅಲ್ಲಿ ಹೇಳ್ತಾರೆ. ಅದರ ಜೊತೆಗೆ ಸಂಗಮೇಶ್ವರ ದೇವಾಲಯ ಕೂಡ ನಾವು ಇಲ್ಲಿ ಇದು ಇತ್ತೀಚೆಗೆ ಸ್ಥಾಪನೆ ಆದಂತಹ ಒಂದು ವಿಗ್ರಹ ಸಂಗಮನಾಥಂದು. ಆಮೇಲೆ ಸಂಗಮೇಶ್ವರ ದೇವಾಲಯ ಬಸವೇಶ್ವರರ ದೇವಾಲಯ. ಈಶಾನ್ಯಕ್ಕಿರುವ ದೇವಕೋಷ್ಠದಲ್ಲಿ ಆಸೀನ ಭಂಗಿ ಇರುವ ಬಸವೇಶ್ವರರ ಒಂದು ಅಮೃತ ಶಿಲೆಯ ವಿಗ್ರಹವನ್ನ ಮತ್ತು ಅದರ ಎದುರು ನೀಲಾಂಬಿಕೆಯವರ ವಿಗ್ರಹವನ್ನ ಇತ್ತೀಚೆಗೆ ಸ್ಥಾಪಿಸಲಾಗಿರ್ತದೆ. ಬಸವೇಶ್ವರರ ದೇವಾಲಯ ಪಕ್ಕದಲ್ಲಿ ಒಂದು ಪುಷ್ಕರಣಿ ಇದೆ. ಇದು ಪುಷ್ಕರಣಿ ಬಾಲಕ ಬಸವಣ್ಣ ಅವರ ಕಾಲು ಜಾರಿ ಬಿದ್ದ ತಮ್ಮ ಗೆಳೆಯನನ್ನ ಬದುಕಿಸಿದ್ರು ಅಂತ ಈ ಒಂದು ಹೊಂಡದಲ್ಲಿ ಬಿದ್ದಾಗ ಬಸವೇಶ್ವರರು ಬದುಕಿಸಿದ್ರು ಅನ್ನುವಂತಹದ್ದು ಘಟನೆ ನಡೆದಿದ್ದು ಇಲ್ಲಿಯೇ ಅಂತ ಸ್ಥಳೀಯರು ಹೇಳ್ತಾರೆ. ಆಮೇಲೆ ಬಸವನ್ ಬಾಗೇವಾಡಿ ಅಲ್ಲಿರುವಂತಹ ಬಸವಣ್ಣ ಅವರ ಒಂದು ಜನಿಸಿದ ಮನೆ ಬಸವ ಜನ್ಮ ಸ್ಮಾರಕ ಕೂಡಲ ಸಂಗಮ ಅಭಿವೃದ್ಧಿ ಪ್ರಾಧಿಕಾರದ ಅಡಿಯಲ್ಲಿ ಒಂದು ಬಸವ ಸ್ಮಾರಕವಾಗಿ ನಿರ್ಮಾಣ ಮಾಡಲಾಗಿದೆ. ದೇವಾಲಯದ ಪೂರ್ವಕ್ಕೆ 4 ಕೆತ್ತಿದ ಕಂಬಗಳನ್ನ ಹೊಂದಿರುವಂತಹ ಎತ್ತರದ ಒಂದು ನಂದಿ ಮಂಟಪ. ಜೊತೆಗೆ ಬಹಳಷ್ಟು ಸುಂದರವಾಗಿ, ಇದು ಪ್ರಾಚೀನ ಕಾಲದಲ್ಲಿನೇ ಇದು ನವೀಕರಣಗೊಂಡಂತಹದ್ದು ಅಂತ ಅನಿಸೋದೇ ಇಲ್ಲ, ಅಷ್ಟು ಸುಂದರವಾದಂತಹದ್ದು ಒಂದು ಇದು ನವೀಕರಣಗೊಂಡಂತಹ ಒಂದು ಮಾನ್ಯುಮೆಂಟ್ ಅಂತ ನಾವು ಹೇಳ್ಬೋದು. ಒಳಗಡೆ ಒಳಗಡೆ ಇರುವಂತಹ ಬಹಳಷ್ಟು ಬಸವಣ್ಣವರ ಬಾಲ್ಯದಿಂದ ಹಿಡಿದು ಐಕ್ಯವಾಗುವವರೆಗೆ ನಡೆದಂತಹ ಎಲ್ಲ ಘಟನಾವಳಿಗಳ ಒಂದು ಚಿತ್ರಣವನ್ನ ಕಂಚಿನ ಒಂದು ಲೋಹವನ್ನ ಬಳಸಿಕೊಂಡು ಬಹಳ ಸುಂದರವಾಗಿ ಅದನ್ನ ಅವರು ಅಲ್ಲಿ ಅನಾವರಣಗೊಳಿಸಿದ್ದಾರೆ. ನಿಜಕ್ಕೂ ಅದು ಭೇಟಿ ಕೊಡುವಂತಹ ಒಂದು ಸ್ಮಾರಕ ಅಂತ ನಾವು ಹೇಳ್ಬೋದು. ಆಮೇಲೆ ಇಲ್ಲಿ ನಾಗೋಡ ಗುಡ್ಡ ಬಸವನ್ ಬಾಗೇವಾಡಿಯಿಂದ ಒಂದು 8 ಕಿಲೋಮೀಟರ್. ಇಲ್ಲಿ ಬಸವಣ್ಣ ಅವರು ಸಿದ್ದರಾಮಯ್ಯ ದೇವಸ್ಥಾನ ಇಲ್ಲಿ ನಿರ್ಮಿಸಿದ್ದಾರೆ. ಅವರ ಸ್ಮಾರಕ ಗುಡಿಗಳನ್ನ ನಾವು ಕಾಣ್ತಾ ಇದ್ದೀವಿ. ಅದ್ರ ಜೊತೆಗೆ ಈ ಗುಡ್ಡದಲ್ಲಿ ಬಸವಣ್ಣವರು ಮತ್ತು ಅಕ್ಕ ನಾಗಮ್ಮ ಬಾಲ್ಯದ ಒಂದು ನೆನಪುಗಳಿದಾವೆ. ಚಿಕ್ಕಂದಿನಲ್ಲಿ ಆಟ ಆಡಿದ್ರು. ಇಲ್ಲಿ ಬಸವಣ್ಣವರ ಒಂದು ಸ್ಮಾರಕ ಗುಡಿ, ಹೊಂಗೆ, ಬಿಲ್ವಪತ್ರೆ, ಅರಳಿ ಮರಗಳಿಂದ ಆವೃತವಾದಂತಹ ಹೋರಿಮಟ್ಟ ಗುಡ್ಡವು ರಮಣೀಯವಾದಂತಹ ಒಂದು ಪ್ರಶಾಂತವಾದಂತಹ ಸ್ಥಳವನ್ನ ನಾವು ಕಾಣ್ತಾ ಇದ್ದೀವಿ. ಅದ್ರ ಜೊತೆಗೆ ಬಸವ ಜನ್ಮ ಸ್ಮಾರಕದ ಇನ್ನೂ ಒಂದು ಸ್ವಲ್ಪ ವಿಷಯ ನಾನು ಹೇಳಬೇಕು. ಬಸವನ್ ಬಾಗೇವಾಡಿ ಪಟ್ಟಣದ ಮಧ್ಯಭಾಗದಲ್ಲಿರುವ ಬಸವಣ್ಣವರು ಜನಿಸಿದ ಮನೆಯನ್ನ ಕೂಡಲ ಸಂಗಮ ಅಭಿವೃದ್ಧಿ ಪ್ರಾಧಿಕಾರ ಈ ಅಡಿಯಲ್ಲಿ ಬಸವ ಜನ್ಮ ಸ್ಮಾರಕವಾಗಿ ನಿರ್ಮಾಣ ಮಾಡಿದ್ದಾರೆ. ಊರಿನ ಅತ್ಯಂತ ಮಧ್ಯಭಾಗದಲ್ಲಿ ಮಧ್ಯಭಾಗದಲ್ಲಿ ಇರುವಂತಹ ವಿಶಾಲವಾದಂತಹ ಒಳಾಂಗಣ ಪ್ರಾಂಗಣವಿದೆ. ಆಮೇಲೆ ಒಳಗೆ ಮೂರ್ತಿ, ಶಿಲಾರೂಪಕಗಳು ಬಸವಣ್ಣವರ ಬಾಲ್ಯದಿಂದ ಐಕ್ಯವಾಗುವವರೆಗೂ ಸಂಗತಿಗಳನ್ನ ನಮ್ಗೆ ತಿಳಿಸ್ಕೊಡ್ತದೆ. ಜೊತೆಗೆ ಕಟ್ಟಡದ ಒಳಭಾಗದ ಪೀಠದ ಮೇಲೆ ಬಸವೇಶ್ವರರ ತಾಯಿ ಶಿಶು ಬಸವನನ್ನ ತೊಡೆ ಮೇಲೆ ಕೂಡಿಸಿಕೊಂಡು ಮಾದರಸ ಕೈ ಮುಗಿದು ನಿಂತಿರುವಂತಹ ದೃಶ್ಯಗಳನ್ನ ಕಂಚಿನ ಒಂದು ಲೋಹದಲ್ಲಿ ಆಕರ್ಷಕವಾಗಿ ಸಿದ್ಧಪಡಿಸಿದ ಮೂರ್ತಿಗಳನ್ನ ಅಳವಡಿಸಲಾಗಿದೆ. ವಿಜಯಪುರದ ಬಸವನ್ ಬಾಗೇವಾಡಿ ತಾಲೂಕಿನ ಇಂಗ್ಲೇಶ್ವರ ಗ್ರಾಮದಲ್ಲಿ ಶ್ರೀ ಬಸವೇಶ್ವರ ತಾಯಿ ತವರು ಮನೆಯ ಸ್ಮಾರಕ ನವೀಕರಣಗೊಂಡಂತಹದ್ದು. ಅದ ನಂತರ ಬಸವನ್ ಬಾಗೇವಾಡಿಯಿಂದ ಸುಮಾರು 48 ಕಿಲೋಮೀಟರ್ ಉಪ್ಪಲ್ದಿನ್ನಿ ಅಂತ ಹೇಳ್ತೀವಿ. ಮುಗ್ಧ ಸಂಗಯ್ಯನವರು ಜನಿಸಿದ್ರು. ಜಿಲ್ಲೆಯ ನಾರಾಯಣಪುರ ಗ್ರಾಮದಲ್ಲಿ ತಮ್ಮನ್ನ ಶಿವಪೂಜೆ ಧ್ಯಾನದಲ್ಲಿ ತೊಡಗಿಸಿಕೊಂಡಂತಹ ವೈರಾಗ್ಯದ ಬದುಕನ್ನ ಬಾಳಿದ್ರು.
ವಿಜಯಪುರ ಜಿಲ್ಲೆ ಈ ಉಪ್ಪಲ್ದಿನ್ನಿ ಒಂದು ದೊಡ್ಡ ಧಾರ್ಮಿಕ ಹಾಗೂ ಒಂದು ಐತಿಹಾಸಿಕ ಕ್ಷೇತ್ರ. ಬಸವನ ಬಾಗೇವಾಡಿ ತಾಲೂಕಿನಿಂದ 52 ಕಿಲೋಮೀಟರ್. ಇಲ್ಲಿ ಮುಗ್ಧ ಸಂಗಯ್ಯನವರು ಶಿವಧ್ಯಾನದಲ್ಲಿ ತೊಡಗಿಸಿಕೊಂಡು ವೈರಾಗ್ಯದ ಬದುಕನ್ನ ಬಾಳಿರ್ತಾರೆ. ನಂತರ ಸಂಚರಿಸ್ತಾ ಉಪ್ಪಲ್ದಿನ್ನಿಗೆ ಬಂದು ಹಲವು ವರ್ಷಗಳವರೆಗೆ ಅನುಷ್ಠಾನಗೈದು ಇಲ್ಲಿ ಸಮಾಧಿ ಹೊಂದ್ತಾರೆ. ಮಲ್ಲಿಕಾರ್ಜುನ್ ಗುಡಿಯ ಹಿಂಭಾಗದಲ್ಲಿ ಅವರ ಸಮಾಧಿ ಗದ್ದುಗೆ ಇದೆ. ಇಲ್ಲಿ ಶ್ರಾವಣ ಮಾಸದ ಕೊನೆಯ ಸೋಮವಾರದಿಂದ ಶುಕ್ರವಾರವರೆಗೆ ಮಾತ್ರ ಇಲ್ಲಿ ವಿಶೇಷವಾದಂತಹ ಪೂಜೆಗಳಿರ್ತವೆ. ಕಾರ್ತಿಕ ಮಾಸದಲ್ಲಿ ಒಂದು ತಿಂಗಳವರೆಗೆ ಮುಗ್ಧ ಸಂಗಯ್ಯ ಪುರಾಣ ನಡೀತಾ ಇರ್ತದೆ. ಇಲ್ಲಿ ರೈಟ್ ಸೈಡ್ ದಲ್ಲಿ ಅವರ ಒಂದು ಸಮಾಧಿ, ಅದು ಜೀವಂತವಾದಂತಹ ಒಂದು ಸಮಾಧಿ ಗದ್ದುಗೆಯನ್ನ ನಾವು ನೋಡ್ತಾ ಇದ್ದೀವಿ. ವಿಶೇಷವಾಗಿ ನಾನು ಹೇಳ್ಬೇಕಂತಂದ್ರೆ ಈ ಎಲ್ಲಾ ಸ್ಮಾರಕಗಳ ಒಂದು ಜಾತ್ರೆಗಳು, ವಿಶೇಷ ಪೂಜೆಗಳು ಶ್ರಾವಣ ಮಾಸದಲ್ಲಿಯೇ ನಡೆಯುತ್ತಿರುವಂತಹದ್ದು ಕೂಡ ಒಂದು ವಿಶೇಷ ಅಂತ ನಾವು ಹೇಳ್ಬೋದು. ಇದು ಅವರ ಒಂದು ನವೀಕರಣಗೊಳ್ತಾ ಇರುವಂತಹ ಒಂದು ದೇವಾಲಯ. ಇದೇನು ಸಮಾಧಿ ಗದ್ದುಗೆ ಇದೆಲ್ಲ ಅದ ಒಂದು ನವೀಕರಣಗೊಳ್ತಾ ಇದೆ. ಇದು ಈ ಸದ್ಯಕ್ಕೆ ಇರುವಂತಹ ಒಂದು ಚಿತ್ರಣ ನಾನು ಮೊಬೈಲ್ ನಲ್ಲಿ ಕ್ಯಾಪ್ಚರ್ ಮಾಡ್ಕೊಂಡು ಇಲ್ಲಿ ಅದನ್ನ ಅರೇಂಜ್ ಮಾಡಿದ್ದೀನಿ. ನಂತರ ಮುಗ್ಧ ಸಂಗಯ್ಯನವರ ಗುರುಗಳಾದ ಸಂಗಮನಾಥರ ಒಂದು ಗದ್ದುಗೆಯನ್ನು ನೋಡ್ತಾ ಇದ್ದೀವಿ. ಆಮೇಲೆ ಈ ಕಡೆ ರೈಟ್ ಸೈಡ್ ದಲ್ಲಿ ಮುಗ್ಧ ಸಂಗಯ್ಯನವರ ಒಂದು ಸ್ಮಾರಕ, ಆ ಸ್ಮಾರಕದ ಮೇಲೆ ಒಂದು ಶಿವಲಿಂಗ ಇದೆ. ಇದನ್ನ ಆ ಮುಗ್ಧ ಸಂಗಯ್ಯನವರ ಒಂದು ಸ್ಮಾರಕ ಅಂತ ನಾವು ಇಲ್ಲಿ ನೋಡ್ಬೋದು. ಆಮೇಲೆ ಇಲ್ಲಿ ಹಾವಿನಾಳ್ ಕಲ್ಲಯ್ಯ ಅಂದ್ರೆ ವಿಜಯಪುರದ ಒಂದು ಇಂಡಿ ತಾಲೂಕು ಚಡ್ಚಣದಲ್ಲಿ ಜಳಕಿ ಕ್ರಾಸ್ ನಲ್ಲಿ ಒಂದು 22 ಕಿಲೋಮೀಟರ್ ದೂರದಲ್ಲಿ ಹಾವಿನಾಳ್ ಕಲ್ಲಯ್ಯ ಮಹಾಲಿಂಗ ಕಲ್ಲೇಶ್ವರ ಎಂಬ ಅಂಕಿತದಲ್ಲಿ ಬಸವ ಸಮಕಾಲೀನ ಒಬ್ಬ ಶ್ರೇಷ್ಠ ಶರಣ. ಅಲ್ಲಿನ ಕಲ್ಲಿನಾಥ ಆರಾಧ್ಯ ದೈವ. ಕಲ್ಯಾಣ ಕ್ರಾಂತಿಯ ನಂತರ ಸೊಲ್ಲಾಪುರಕ್ಕೆ ತೆರಳಿ ಅಲ್ಲಿಯೇ ಐಕ್ಯರಾಗ್ತಾರೆ. ಹಾವಿನಾಳ್ ಕಲ್ಲಯ್ಯನವರ ಆರಾಧ್ಯ ದೇವತೆಯಾದ ಕಲ್ಮೇಶ್ವರ ದೇವಾಲಯ ಕೂಡ ಅಲ್ಲಿ ಇದೆ. ಈ ದೇವಸ್ಥಾನಕ್ಕೆ ಕಾಶಿಲಿಂಗ ದೇವಸ್ಥಾನ ಅಂತ ಕೂಡ ಹೆಸರಿದೆ. ಕಲ್ಲಯ್ಯ ಕಾಶಿಯಿಂದ ಲಿಂಗ ತಂದು ಇಲ್ಲಿ ಪ್ರತಿಷ್ಠಾಪನೆ ಮಾಡಿದ ಆ ಹೆಸರು ಬಂತು ಅಂತ ಸ್ಥಳೀಯರು ಹೇಳ್ತಾರೆ. ಊರ ಹೊಲದ ಹಳ್ಳದ ದಂಡೆ ಮೇಲೆ ಕಲ್ಲಯ್ಯನವರ ಒಂದು ಸಮಾಧಿ ಇದೆ. ಮಹಾಲಿಂಗ ಕಲ್ಲೇಶ್ವರ ಎಂಬ ಅಂಕಿತದಲ್ಲಿ ಈತ ರಚಿಸಿದ 102 ವಚನಗಳು ನಮ್ಗೆ ದೊರೆತಿದ್ದಾವೆ. ಅವುಗಳಲ್ಲಿ ಭಕ್ತಿ, ನಿಷ್ಠೆ, ಶರಣತತ್ವ, ನೀತಿ ಬೋಧೆ, ಆತ್ಮನಿರೀಕ್ಷಣೆ ಮೊದಲಾದವುಗಳ ಪ್ರತಿಪಾದನೆಗಳಿದಾವೆ. ಅಷ್ಟಾವರಣ, ಲಿಂಗಾಂಗ ಸಾಮರಸ್ಯ, ಶಿವಭಕ್ತಿ, ಶಿವಶರಣರ ನಿಷ್ಠೆ, ನಿಷ್ಕಾಮ ಸೇವೆ, ಹೀಗೆ ಮೊದಲಾದ ವಿಷಯಗಳ ಒಂದು ಪ್ರಸ್ತಾಪ ಈ ವಚನಗಳಲ್ಲಿ ಬಂದಿದೆ. ಇಲ್ಲಿ ನಾವು ಹಾವಿನಾಳ್ ಕಲ್ಲಯ್ಯನವರ ಗುಡಿಯನ್ನ ನೋಡ್ತಿದೀವಿ. ಅದ ಗರ್ಭಗುಡಿಯಲ್ಲಿ ಅವರ ಒಂದು ಸ್ಮಾರಕ ಇದು. ಆ ಹಾವಿನಾಳ್ ಕಲ್ಲಯ್ಯನವರ ಒಂದು ಅದಕ್ಕೆ ನವರಂಗ ಅಂತ ಒಂದು ಹೆಸರು ಕೊಟ್ಟಿದ್ದಾರೆ ಅವರು. ಮುಂದೆ ನಾವು ನುಲಿಯ ಚಂದಯ್ಯನ ಒಂದು ದೇಗುಲವನ್ನ ನೋಡ್ತಾ ಇದ್ದೀವಿ. ನುಲಿಯ ಚಂದಯ್ಯ ವಿಜಯಪುರ ಜಿಲ್ಲೆ ಶಿವಣಗಿ ಗ್ರಾಮದಲ್ಲಿ ಜನಿಸಿದ್ರು. ಶೂನ್ಯ ಸಂಪಾದನೆ ಹಾಗೂ ಇತರ ಪುರಾಣಗಳಲ್ಲಿ ಅವರ ಕಾರ್ಯ ಬಹಳಷ್ಟು ನಿಷ್ಠೆಯಿಂದ ಕೂಡಿರುವಂತಹ ಒಂದು ವಿವರಣೆಯನ್ನ ನಾವು ಕಾಣ್ತಾ ಇದ್ದೀವಿ. ಕಲ್ಯಾಣದ ಕ್ರಾಂತಿಯ ನಂತರ ಚಂದಯ್ಯ ಚನ್ನ ಬಸವಣ್ಣನೊಡನೆ ಉಳುವಿಗೆ ನಡೆದು ಬಸವಣ್ಣನ ಮರಣದ ನಂತರ ಅಲ್ಲಿ ಲಿಂಗನಿಷ್ಠೆಗಿಂತ ಒಂದು ಕಾಯಕ ನಿಷ್ಠೆಯೇ ಮೇಲು ಎಂದು ಸಾರಿದ ನುಲಿಯ ಚಂದಯ್ಯನ ವಚನಗಳಲ್ಲಿ ಗುರುಲಿಂಗ ಜಂಗಮ, ತತ್ವ ಹೀಗೆ ಜಗತ್ತಿಗೆ ಪ್ರಸಾರ ಮಾಡಿ ನುಡಿದಂತೆ ನಡೆದಂತ ಒಬ್ಬ ಶ್ರೇಷ್ಠ ವಚನಕಾರ. ಚಂದೇಶ್ವರ ಲಿಂಗ ಅಂಕಿತದಲ್ಲಿ ರಚಿತವಾದ 48 ವಚನಗಳು ನಮ್ಗೆ ಲಭ್ಯವಿದಾವೆ. ಇದು ನುಲಿಯ ಚಂದಯ್ಯನವರ ಒಂದು ಹುಟ್ಟೂರು. ಅವರ ಮೆದು ಹುಲ್ಲನ್ನು ಹಗ್ಗ ಹೊಸದು ಮಾರಿ ಬಂದ ಹಣದಿಂದ ದಾಸೋಹ ಕಾರ್ಯವನ್ನ ನಡೆಸ್ತಾ ಇರ್ತಾರೆ. ಅವರ ವಚನಾಂಕಿತ ಚಂದೇಶ್ವರ ಲಿಂಗ. ಶೂನ್ಯ ಸಂಪಾದನೆ ಮತ್ತು ಪುರಾಣಗಳಲ್ಲಿ ಅವರ ಕಾರ್ಯನಿಷ್ಠೆ ಕಥೆ ಬಹಳಷ್ಟು ವರ್ಣಮಯವಾದಂತಹದ್ದು. ಅವರ ದೇಗುಲದ ಹಿಂಭಾಗದ ಒಂದು ಹೊಂಡ ಇದೆ. ಅಲ್ಲಿ ದಂಡೆಯಲ್ಲಿ ಬೆಳೆದಂತಹ ಹುಲ್ಲನ್ನು ತೆಗೆದುಕೊಂಡು ಬಂದು ಇಲ್ಲಿ ಈ ಹುಲ್ಲನ್ನ ಅವರು ಹೊಸಿತಾ ಇದ್ರು. ದಡದಲ್ಲಿ ಬೆಳೆದಂತ ಹುಲ್ಲನ್ನ ರಾಮಲಿಂಗೇಶ್ವರ ಗುಡಿಯಲ್ಲಿ ಕುಳಿತುಕೊಂಡು ಹಗ್ಗ ಹೊಸಿತಾ ಇದ್ರು ಅಂತ ಹೇಳ್ತಾರೆ. ಇದು ರಾಮಲಿಂಗೇಶ್ವರ ಗುಡಿಯನ್ನ ಕೂಡ ನೋಡ್ತಾ ಇದ್ದೀವಿ. ನುಲಿಯ ಚಂದಯ್ಯನವರು ಇಲ್ಲಿ ಕುಳಿತುಕೊಂಡು ಹಗ್ಗ ಹೊಸಿತಾ ಇದ್ರು ಅಂತ ಹೇಳಿ. ಈಗ್ಲೂ ಕೂಡ ಅದು ಪ್ರಿಸರ್ವ್ಡ್ ಮಾನ್ಯುಮೆಂಟ್ ತರ ಅದನ್ನ ನವೀಕರಣಕ್ಕೆ ಮುಂದಾಗ್ತಾ ಇದ್ದಾರೆ ಸ್ಥಳೀಯರು.
ಆಮೇಲೆ ನಮ್ಮ ವಿಜಯಪುರದ ಒಂದು ಮುದ್ದೇಬಿಹಾಳ್ ಜಿಲ್ಲೆಯ ಒಂದು ತಾಳಿಕೋಟೆ ಖಾಸ್ಕತೇಶ್ವರ ಮಹಾಸ್ವಾಮೀಜಿಗಳು, ತಾಳಿಕೋಟ್ ಮುದ್ದೇಬಿಹಾಳ್. ಮುದ್ದೇಬಿಹಾಳ್ ತಾಲೂಕಿನ ತಾಳಿಕೋಟದ ಭಾಗದ ಒಂದು ಭಕ್ತರ ಪಾಲಿಗೆ ನಡೆದಾಡುವ ದೇವರು ಅಂತ ಹೇಳ್ತಾರೆ. ಗುರುವಿಲ್ಲದೆ ಗುರುಗಳ ಆಗರವಾದಂತಹ ಒಂದು ಅಪರೂಪದ ಶಿವಯೋಗಿ ಶ್ರೀ ಖಾಸ್ಕತೇಶ್ವರ ಮಹಾಸ್ವಾಮಿಗಳು. ಯಾವ ಗುರುವಿನ ಸಹಾಯವಿಲ್ಲದೆ ಆತ್ಮ ಸಾಕ್ಷಾತ್ಕಾರವನ್ನ ಕಂಡುಕೊಂಡ ಒಬ್ಬ ಶ್ರೇಷ್ಠ ಶಿವಯೋಗಿಗಳು. ಸುಮಾರು 5 ಶತಮಾನಗಳ ಇತಿಹಾಸವನ್ನು ಹೊಂದಿದಂತಹ ತಾಳಿಕೋಟೆ ವಿರಕ್ತ ಮಠ ಇಲ್ಲಿವರೆಗೂ 14 ಪೀಠಾಧಿಪತಿಗಳನ್ನ ಕಂಡಿದೆ. ಖಾಸ್ಕತೇಶ್ವರ 13ನೇ ಪೀಠಾಧಿಪತಿ. ಮೊದಲ ಹೆಸರು ವಿರಕ್ತಪ್ಪ. ಧಾರ್ಮಿಕ ಸಾಧನೆಯನ್ನ ಮಾಡುತ್ತಾ ಸ್ವಾತಂತ್ರ್ಯದ ಕಡೆಗೂ ಆಸಕ್ತಿಯನ್ನ, ಸ್ವಾತಂತ್ರ್ಯ ಚಳುವಳಿಯಲ್ಲಿ ಕೂಡ ತಮ್ಮನ್ನ ತೊಡಗಿಸಿಕೊಂಡಿರ್ತಾರೆ. ಹಲವು ಸಾಮಾಜಿಕ ಕಾರ್ಯಗಳಲ್ಲಿ ತಮ್ಮನ್ನ ತೊಡಗಿಸಿಕೊಂಡು ಎಲ್ಲ ಧರ್ಮದ ಜನರ ಹಬ್ಬಗಳಲ್ಲಿ ಸಕ್ರಿಯವಾಗಿ ಭಾಗಿಯಾಗಿ ಧಾರ್ಮಿಕ ಒಂದು ಸಹಿಷ್ಣುತೆ ಬಿತ್ತಾ ಇದ್ರು. ಕೋಮು ಸೌಹಾರ್ದ ನೆಲೆ ನಿರ್ಮಿಸಿದ್ರು. ಕೇವಲ 33 ವರ್ಷ ಜೀವಿಸಿದ್ರು. ಆಮೇಲೆ 1896ರಲ್ಲಿ ಅವರು ಲಿಂಗೈಕ್ಯರಾಗಿರ್ತಾರೆ. ಇದು ಅವರ ಗದ್ದುಗೆ ಮತ್ತು ಅವರ ಮಠದ ಒಂದು ಮಹಾದ್ವಾರವನ್ನ ನಾವಿಲ್ಲಿ ಚಿತ್ರದಲ್ಲಿ ನೋಡ್ತಾ ಇದ್ದೀವಿ. ಇನ್ನು ದೇವರ ಹಿಪ್ಪರ್ಗಿ ವಿಜಯಪುರದಿಂದ 48 ಕಿಲೋಮೀಟರ್ ದೂರದಲ್ಲಿರುವಂತಹದ್ದು ಮಡಿವಾಳೇಶ್ವರ ದೇವಸ್ಥಾನದ ಒಂದು ಪ್ರವೇಶ ದ್ವಾರ. ಈ ಒಂದು ಪ್ರವೇಶ ದ್ವಾರದಲ್ಲಿ ಗಣಾಚಾರ ಸಂಪನ್ನ ಮಡಿವಾಳ ಮಾಚಿ ದೇವರ ಒಂದು ಅಲ್ಲಿ ಸ್ಮಾರಕ ಇದೆ. ವಚನ ಸಂರಕ್ಷಣೆಗೋಸ್ಕರ ಬಹಳ ಚನ್ನಬಸವಣ್ಣ, ಅಕ್ಕ ನಾಗಮ್ಮ, ಆಮೇಲೆ ಕಿನ್ನರಿ, ಬೊಮ್ಮಣ್ಣ ಮೊದಲಾದವರೊಂದಿಗೆ ಮಾಚಿದೇವ ರಕ್ಷಣೆಯಾಗಿ ನಿಂತು ವಚನಗಳ ಒಂದು ಸಂರಕ್ಷಣೆಯನ್ನ ಮಾಡಿರ್ತಾರೆ. ಮಡಿವಾಳ ಮಾಚಿದೇವರ ಒಂದು ಖಡ್ಗವನ್ನ ನಾವು ನೋಡ್ತಾ ಇದೀವಿ ಲೆಫ್ಟ್ ಸೈಡ್ ದಲ್ಲಿ. ಆಮೇಲೆ ರೈಟ್ ಸೈಡ್ ಅವರ ಒಂದು ಕಲ್ಲಿ ದೇವರ ದೇವ ಎಂಬ ಅಂಕಿತದಲ್ಲಿ 354 ವಚನಗಳು ನಮ್ಗೆ ದೊರೆತಿದ್ದಾವೆ. ಅನುಭವ ಮಂಟಪದ ಒಂದು ಚರ್ಚೆಯಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ತಾ ಇದ್ದಂತಹ ಮಾಚೇನವರ ವ್ಯಕ್ತಿತ್ವಕ್ಕೆ ಶರಣರೆಲ್ಲರೂ ಮಾರು ಹೋಗಿ ಬಸವಣ್ಣವರ ಭಕ್ತಿಯ ಹಮ್ಮು ತಲೆದೋರಿದಾಗ ನಿಷ್ಠುರ ಮಾತುಗಳಿಂದ ಆ ಹಮ್ಮನ್ನ ದೂರ ಮಾಡಿದವರು ಮಾಚೇನವರು. ಬಸವಣ್ಣವರು ಮಾಚೇನವರ ಕುರಿತು ಕೂಡಲ ಸಂಗಮ ದೇವ ಎನ್ನ ನಿಮಗೆ ಯೋಗ್ಯನ ಮಾಡಿದಾತ ಮಡಿವಾಳ ಎಂದು ಹೊಗಳಿರ್ತಾರೆ. ಕಲ್ಯಾಣ ಕ್ರಾಂತಿಯ ನಂತರ ಉಳುವಿಯತ್ತ ಹೊರಟ ಶರಣರ ಗುಂಪಿನ ರಕ್ಷಕರಾಗಿ ಮಾಚೇನವರು ಹೋರಾಡಿ ಹುತಾತ್ಮರಾಗಿರ್ತಾರೆ. ಗದ್ದಿಗಿ ಮಠದ ಪೀಠಾಧಿಪತಿಗಳು ಜಂಗಮರು, ಇಲ್ಲಿನ ಮಡಿವಾಳೇಶ್ವರ ಮಹಾಸ್ವಾಮಿಗಳು ಈ ಮಠದ ಪರಂಪರೆಯಲ್ಲಿ 25ನೇ ಒಂದು ಪೀಠಾಧಿಕಾರಿಗಳು. ಅವರ ಒಂದು ವಚನಗಳ ವೈಶಿಷ್ಟ್ಯತೆ ಏನಂತಂದ್ರೆ ಅಲ್ಲಿ ಗಣಾಚಾರ ನಿಷ್ಠೆ, ಡಾಂಬಿಕತೆ, ತಾವಲಿ ಪೂಜೆ ಕುರಿತು ನಿಷ್ಠುರ ಟೀಕೆಗಳನ್ನ ನಾವು ವಿಶೇಷವಾಗಿ ಆ ವಚನಗಳಲ್ಲಿ ಕಾಣ್ಬೋದು. ಇದು ಅವರ ಒಂದು ಗದ್ದುಗೆ ಸ್ಮಾರಕ. ಆಮೇಲೆ ಇದು ಸ್ಮಾರಕ ಗುಡಿ, ಇದು ಹೊರನೋಟ, ಇದು ಸ್ಮಾರಕದ ಒಂದು ಒಳನೋಟವನ್ನ ನಾವಿಲ್ಲಿ ನೋಡ್ತಾ ಇದ್ದೀವಿ. ಆಮೇಲೆ ಅದ್ರ ಜೊತೆಗೆ ಇನ್ನೂ ಒಂದು ನನಗೆ ಒಂದು ಕನ್ಫ್ಯೂಷನ್, ಲಾಸ್ಟಿಗೆ ನಾವು ಡಿಸ್ಕಷನ್ ಮಾಡ್ಬೋದು. ಇವರ ಒಂದು ಸಮಾಧಿಯನ್ನ ನಾವು ಸಮಾಧಿ ಗುಡಿ ಇಲ್ಲಿ ದೇವರಿಪ್ಪಿರಿಗೆಯಲ್ಲಿ ಕೂಡ ನೋಡ್ತೀವಿ. ಜೊತೆಗೆ ಇನ್ನೊಂದು ಸಮಾಧಿ ಸೌದತ್ತಿ ಮುರುಗೋಡದಲ್ಲಿ ಕೂಡ ನಾವು ನೋಡ್ತೀವಿ. ಸ್ಪಷ್ಟವಾದಂತಹ ಒಂದು ಸಮಾಧಿ ಯಾವುದು ಅಂತ ನನಗೊಂದು ಸ್ವಲ್ಪ ತಿಳ್ಕೊಳ್ಳಿಕ್ಕೆ ಕನ್ಫ್ಯೂಷನ್ ಆಯ್ತು. ಆಮೇಲೆ ವಿಜಯಪುರ ಜಿಲ್ಲೆ ಸಿಂದಗಿ ತಾಲೂಕಿನ ಗೋಲ್ಗೇರಿ 65 ಕಿಲೋಮೀಟರ್, ನಮ್ಮ ಊರಿಂದ ಒಂದು 65 ಕಿಲೋಮೀಟರ್ ದೂರದಲ್ಲಿದೆ. ಗೊಲ್ಲಾಳೇಶ್ವರ್, ಮಹಾನ್ ಶಿವಶರಣ ಕುರುಬ ಗೊಲ್ಲಾಳೇಶ್ವರ್. ಸಿಂದಗಿ ತಾಲೂಕಿನ ಗೋಲ್ಗೇರಿ ಅಂದಾಜು ಒಂದು 800 ವರ್ಷಗಳ ಪೌರಾಣಿಕ ಇತಿಹಾಸ ಹೊಂದಿದಂತಹ ಗ್ರಾಮ. ಢವಳಾರಲ್ಲಿ ಗೊಲ್ಲಾಳ ಭಕ್ತನಿಗೆ ಶಿವಪ್ರಸನ್ನನಾದ ಎಂಬ ಕಥೆ ಕೇಳಿ ಬರ್ತದೆ. ಅವನ ಭಕ್ತಿಗೆ ಶಿವ ಸಾಕ್ಷಾತ್ಕಾರವಾದ ಎನ್ನುವಂತ ಹಲವಾರು ಬಹಳಷ್ಟು ಪವಾಡಗಳನ್ನ ನಾನು ಕೆಲವೊಂದು ಇತಿಹಾಸದ ಪುಟಗಳನ್ನ ತೆಗೆದು ನೋಡಿದಾಗ ಪವಾಡಗಳೇ ಜಾಸ್ತಿ ನನಗೆ ಕಂಡು ಬಂತು. ಅವುಗಳನ್ನೆಲ್ಲ ತೆಗೆದು ಕೇವಲ ಅವರ ವಚನಗಳಲ್ಲಿ ಕಂಡು ಬರುವಂತಹ ವೈಶಿಷ್ಟ್ಯತೆಗಳನ್ನ ನಾನಿಲ್ಲಿ ಆಯ್ಕೆ ಮಾಡ್ಕೊಂಡಿದ್ದೀನಿ. ಅವರ ಮೂಲ ಹೆಸರು ಕಾಟಕೂಟ. ವೀರಭದ್ರೇಶ್ವರ ಅಂಕಿತದಲ್ಲಿ ಅವರು ಬರೆದಂತ ಕೇವಲ 10 ವಚನಗಳು ನಮ್ಗೆ ದೊರೆತಿವೆ. ಇದು ಅವರ ಒಂದು ಲಿಂಗ, ಗೊಲ್ಲಾಳೇಶ್ವರ ಲಿಂಗ. ಕುರಿ ಕಾಯುವ ಕಾಯಕ ಮುಕ್ತ ಭಕ್ತನಾದ ಈತ ತನ್ನ ಸರಳ ನಡೆ ನುಡಿಗಳಿಂದ ಸಾಮಾನ್ಯರ ಮನಸ್ಸಿನಲ್ಲಿ ಅಚ್ಚಳಿಯದೇ ಉಳಿದಿರುವಂತವ್ರು. ಇನ್ನು ದೋಣಿ ಕೊಂಡುಗುಳಿ ಸಿಂದಗಿಯಿಂದ ಒಂದು 20 ಕಿಲೋಮೀಟರ್ ದೂರದಲ್ಲಿ ಇರುವಂತಹದ್ದು. ಪ್ರಥಮ ವೀರಶೈವ ಕವಿ ಎನ್ನಿಸಿರುವ ಕೇಶಿರಾಜ್ ದಣ್ಣಾಯಕರ ಹುಟ್ಟೂರಾದಂತಹ ಈ ಒಂದು ಗ್ರಾಮ
ಕೇಶಿರಾಜರು 6ನೇ ವಿಕ್ರಮಾದಿತ್ಯನ ಮಹಾದಂಡ ನಾಯಕರಾಗಿರ್ತಾರೆ. ಲಿಂಗ ಸ್ತೋತ್ರದ ಕಂದ, ಶೀಲ ಮಹತ್ವದ ಕಂದ, ಮಂತ್ರ ಮಹತ್ವದ ಕಂದ, ನವರತ್ನ ಮಾಲಿಕೆ, ಷಡಕ್ಷರ ಮಂತ್ರಮಹಿ ಮುಂತಾದವುಗಳು ಕೇಶಿರಾಜರ ಕೃತಿಗಳು. ಕೇಶಿರಾಜರು 6ನೇ ವಿಕ್ರಮಾದಿತ್ಯನ ಮಹಾದಂಡ ನಾಯಕರಾಗಿರ್ತಾರೆ. ತಮ್ಮ ಶಿವನಿಷ್ಠೆ ಪ್ರಾಮಾಣಿಕ ಸೇವೆಗಳಿಂದಾಗಿ ಅವರ ಖ್ಯಾತಿ ನಾಡಿನ ತುಂಬಾ ಹರಡಿತ್ತು. ಶಿವಭಕ್ತರಾದ ಕೇಶಿರಾಜರು ಜನಸಾಮಾನ್ಯರಿಗೆ ಶಿರಬಾಗುವುದನ್ನು ನಿರಾಕರಿಸಿರ್ತಾರೆ. ಈ ಊರಲ್ಲಿರುವಂತಹ ಸೋಮನಾಥ ದೇವಾಲಯವನ್ನ ಕೇಶಿರಾಜರೇ ಕಟ್ಟಿಸಿದ್ರು ಅಂತ ಹೇಳಲಾಗ್ತದೆ. ಲಿಂಗ ಸ್ತೋತ್ರದ ಕಂದ, ಶೀಲ ಮಹತ್ವದ ಕಂದ, ಮಂತ್ರ ಮಹತ್ವದ ಕಂದ, ನವರತ್ನ ಮಾಲಿಕೆ, ಷಡಕ್ಷರ ಮಂತ್ರ ಮಹಿಮೆ ಮುಂತಾದವುಗಳು ಅವರ ಒಂದು ಕೃತಿಗಳು. ನಮ್ಮ ಸಾಹಿತ್ಯಿಕ ಅವರ ಒಂದು ವಿಶೇಷ ಸಾಹಿತ್ಯಿಕ ರಚನೆಗಳ ಮತ್ತು ತಾತ್ವಿಕ ನಿಲುವುಗಳ ಮೂಲಕ ಕೇಶಿರಾಜರು ಶರಣರಿಗೆ ಪ್ರೇರಣೆಯನ್ನ ನೀಡ್ತಾ ಇರುವಂತಹದ್ದು ಸ್ಪಷ್ಟವಾಗಿ ನಾವು ನೋಡ್ತಾ ಇದ್ದೀವಿ. ಮುಂದೆ ಇದು ಗರ್ಭಗುಡಿ, ಅಲ್ಲಿ ಅವರ ಒಂದು ಸ್ಮಾರಕವನ್ನ ನೋಡ್ತಾ ಇದ್ದೀವಿ. ಕೊಂಡ್ಗುಳಿ, ಅಲ್ಲಿ ಆತ ಐಕ್ಯನಾದನು ಎಂದು ನಮ್ಗೆ ಒಂದು ಆಕರಗಳ ಮೂಲಕ ಗೊತ್ತಾಗ್ತದೆ. ಇದು ದೋಣಿ ಕೊಂಡ್ಗುಳಿ. ಆಮೇಲೆ ಕೇಶಿರಾಜ ದಂಡನಾಯಕರ ಒಂದು ಸಮಾಧಿ ಜಾಡಕೊಂಡ್ಗುಳಿಯಲ್ಲಿ ಕೂಡ ನಾವು ನೋಡ್ತೀವಿ ಈ ಗ್ರಾಮದಲ್ಲಿ. ಆಮೇಲೆ ಮುಂದೆ ಇರುವಂತಹದ್ದು ಬಾವೂರ ಬ್ರಹ್ಮಯ್ಯ ಅಂತ ಕೂಡ ತಾಳಿಕೋಟೆಯಿಂದ 20 ಕಿಲೋಮೀಟರ್ ದೂರದಲ್ಲಿರುವಂತಹದ್ದು. ಬ್ರಹ್ಮೇಶ್ವರ ಲಿಂಗ ಅಂಕಿತದಲ್ಲಿ 41 ವಚನಗಳನ್ನ ರಚಿಸಿರ್ತಾರೆ. ಇವುಗಳಲ್ಲಿ ಶಟಸ್ಥಳ ಮಾರ್ಗದ ನಿರೂಪಣೆ ಇದೆ. ಇವರ ಪ್ರತಿ ವಚನದಲ್ಲಿ ಬಸವಣ್ಣ ನಾಮ ಒಂದಿಲ್ಲ ಒಂದು ರೀತಿ ಕಾಣಿಸ್ಕೊಂಡಿರುವಂತಹದ್ದು ಬಹಳ ವಿಶೇಷ. ಗುರುಲಿಂಗ ಜಂಗಮ, ಪ್ರಾಣ, ಅರಿವು, ಭಾವ ಎಂಬ ನಿರೂಪವನ್ನ ಶರಣ ಬ್ರಹ್ಮಯ್ಯ ತಮ್ಮ ಅನುಭವದ ಅರಿವಿನ ಫಲದಿಂದ ಅಗಾಧವಾದಂತಹ ಒಳನೋಟದ ದಿವ್ಯ ಬೆಳಕಿನಲ್ಲಿ ಬಹಳಷ್ಟು ಸರಳ ರೀತಿಯಲ್ಲಿ ವಚನಗಳನ್ನ ಅವರು ವಿವರಿಸಿದ್ದಾರೆ. ಬಸವಣ್ಣ ಅವರ ಒಂದು ನಾಮ ಒಂದಿಲ್ಲ ಒಂದು ರೀತಿ ಅವರ ವಚನಗಳನ್ನ ನೋಡ್ತಾ ಇದ್ದೀವಿ. ಇದೇ ಅವರ ಕೆಲವು ವಚನಗಳ ಒಂದು ವೈಶಿಷ್ಟ್ಯತೆ ಅಂತ ಕೂಡ ನಾವು ಹೇಳ್ಬೋದು. ಇದು ಗರ್ಭಗುಡಿ ಒಳಭಾಗದ್ದು, ಇದು ಹೊರನೋಟ. ಇದು ನೋಡ್ಬೋದು, ಇದು ಬಹಳ ಶಿಥಿಲೀಕರಣಗೊಂಡಂತ ಬ್ರಹ್ಮೇಶ್ವರ ಲಿಂಗದ ದೇವಾಲಯ ಬಹಳ ನವೀಕರಣ ಆಗ್ಬೇಕಾಗಿದೆ. ಮುಂದೆ ನಾವು ಅವರ ಒಂದು ಅಂಕಿತ ನಾಮದಲ್ಲಿ ಬರೆದಂತಹ 41 ವಚನಗಳು ದೊರೆತಿರುವಂತದ್ದು. ಇದು ಒಳನೋಟ, ದೇವಾಲಯದ ಒಂದು ಒಳನೋಟದಲ್ಲಿ ನಾವು ಇದನ್ನು ಕಾಣ್ತಾ ಇದ್ದೀವಿ. ಮುಂದೆ ನಾವು ನೋಡಿರುವಂತಹದ್ದು ನೀಲಾಂಬಿಕೆಯ ಒಂದು ಪೂಜಾ ವಿಗ್ರಹ. ನೀಲಾಂಬಿಕೆ ಹುನಗುಂದಿಂದ ತಂಗಡಿಗೆ 20 ಕಿಲೋಮೀಟರ್ ದೂರದಲ್ಲಿ. ನೀಲಾಂಬಿಕೆಯವರು ಸಂಗಯ್ಯ ಅಂಕಿತದಲ್ಲಿ ಬರೆದಂತಹ 126 ವಚನಗಳ ನಮ್ಗೆ ದೊರೆತಿದ್ದಾವೆ. ಬಸವಣ್ಣವರನ್ನ ಕೇಂದ್ರವಾಗಿಟ್ಕೊಂಡು ರಚಿತವಾಗಿರುವ ಅವರ ವಚನಗಳಲ್ಲಿ ಭಕ್ತಿ ಮತ್ತು ವಿರಹ ಭಾವಗಳು ಬಿಂಬಿತವಾಗಿವೆ. ಪರಿಣಾಮ ಮೂರ್ತಿ ಬಸವನ ರೂಪುಯನ್ನು ಕರಸ್ಥಳದಲ್ಲಿ ಬೆಳಗಿದ ಬಳಿಕ ಸಂಗಯ್ಯನ ಹಂಗು ನಮ್ಗೆ ಕೈಯ ಬಸವನ ಅನುಭವದಿಂದ ವಿವರವ ಕಂಡುಕೊಂಡು ವಿಚಾರ ಪತ್ನಿ ಆದನೆಯ ಎಂಬ ನುಡಿಗಳು ನೀಲಾಂಬಿಕೆಯವರ ಮನಸ್ಥಿತಿಯನ್ನ ನಮ್ಗೆ ತಿಳಿಸ್ತದೆ. ಇಲ್ಲಿ ಅವರ ಒಂದು ಐಕ್ಯ ಮಂಟಪವನ್ನು ನಾವು ನೋಡ್ತಾ ಇದ್ದೀವಿ. ಇದು ಹೊರಭಾಗದ್ದು, ಇದು ಒಳಗಡೆ ಇರುವಂತಹ ನೀಲಾಂಬಿಕೆಯವರ ಒಂದು ಐಕ್ಯ ಮಂಟಪ. ಹಡಪದ ಅಪ್ಪಣ್ಣವರ ಸಮಾಧಿ ತಂಗಡಿಗೆಯಲ್ಲಿದೆ. ಬಸವಣ್ಣವರ ಆಪ್ತ ಬಂಧುವಾಗಿದ್ದ ಹಡಪದ ಅಪ್ಪಣ್ಣ ತಮ್ಮ ದಾಸೋಹ ಸೇವಾ ಮನೋಭಾವಗಳಿಂದ ಅವರ ಪ್ರೀತಿಗೆ ಪಾತ್ರರಾಗಿರ್ತಾರೆ. ಅಪ್ಪಣ್ಣವರ ಒಂದು 246 ವಚನಗಳನ್ನ ಬಸವಪ್ರಿಯ ಚೆನ್ನ ಬಸವಣ್ಣ ಎಂಬ ಅಂಕಿತದೊಂದಿಗೆ ಹಾಗೂ ಪತ್ನಿ ಲಿಂಗಮ್ಮ 114 ವಚನಗಳನ್ನ ರಚಿಸಿದಂತಹ ವಚನಕಾರ್ತಿ. ಇಲ್ಲಿ ಅವರ ಒಂದು ಸಮಾಧಿ ಅಲ್ಲೇ ಅಕ್ಕಪಕ್ಕದಲ್ಲಿ ನೋಡ್ತಾ ಇದ್ದೀವಿ. ಕಲ್ಯಾಣದ ಒಂದು ಸಂದರ್ಭದಲ್ಲಿ ಬಸವಣ್ಣವರು ಸಂಗಮನಾಥನಲ್ಲಿ ಐಕ್ಯವಾಗುವ ಉದ್ದೇಶದಿಂದ ಏಕೈಕ್ಯಾಗಿ ಕೂಡಲ ಸಂಗಮಕ್ಕೆ ಬರ್ತಾರೆ. ಲಿಂಗೈಕ್ಯರಾಗುವ ಪೂರ್ವದಲ್ಲಿ ಪತ್ನಿ ಇಲಾಂಬಿಕೆಯವರನ್ನ ನೆನಪಿಸ್ಕೊಂಡು ತಂಗಡಿಗೆಯಲ್ಲಿ ಅವರನ್ನ ಕೂಡಲ ಸಂಗಮಕ್ಕೆ ಕರ್ಕೊಂಡ್ ಬರ್ರಿ ಅಂತ ಅಪ್ಪಣ್ಣವ್ರಿಗೆ ಹೇಳ್ತಾರೆ. ಅವರು ತಂಗಡಿಗೆಗೆ ಬಂದು ನೀಲಮ್ಮನವ್ರಿಗೆ ಬಸವಣ್ಣವರ ಅಪೇಕ್ಷೆನ ತಿಳಿಸಿದಾಗ ನೀಲಮ್ಮನವರು ಅಲ್ಲಿಗೇಕೆ ಬರ್ಬೇಕು, ಅಲ್ಲಿದ್ದ ಸಂಘ ಎಂದು ಹೇಳಿ ಅದೇ ಸ್ಥಳದಲ್ಲಿ ಲಿಂಗೈಕ್ಯರಾಗ್ತಾರೆ. ಈ ದೃಶ್ಯ ಕಂಡು ಅಪ್ಪಣ್ಣನು ಕೂಡ ಅಲ್ಲಿಯೇ ಲಿಂಗದೊಳಗಾಗ್ತಾರೆ. ನೀಲಮ್ಮನವರ ಸಮಾಧಿ ಗದ್ದುಗೆ ಪಕ್ಕದಲ್ಲಿಯೇ ನಾವು ಅಪ್ಪಣ್ಣವರ ಒಂದು ಸಮಾಧಿ ಗದ್ದುಗೆ ಕೂಡ ಇದೆ. ಭಕ್ತರು 2 ಗದ್ದುಗೆಗಳನ್ನ ಅತ್ಯಂತ ಭಕ್ತಿ ಪೂರ್ವಕಗಳನ್ನ ಪೂಜಿಸ್ತಾ ಇರ್ತಾರೆ. ಇದ್ರ ಜೊತೆಗೆ ಇನ್ನೊಂದು ಕನ್ಫ್ಯೂಷನ್ ಏನಂದ್ರೆ ಇವರ ಒಂದು ಸಮಾಧಿಯನ್ನ ನಾವು 2 ಪ್ರದೇಶಗಳಲ್ಲಿ ನೋಡ್ತಾ ಇದ್ದೀವಿ. ಇನ್ನೊಂದು ಮುರ್ಕಿ ಬಾವಿಯಲ್ಲಿರುವಂತಹ ಬಸವಣ್ಣವರ ಪತ್ನಿ ಸಮಾಧಿ ಗದ್ದಿಗೆ, ಅಲ್ಲಿ ಊರಿನವರು ಇಲ್ಲೇ ಇದೆ ಅವ್ರದ್ದು ಮೂಲ ಗದ್ದಿಗೆ ಅಂತ ಹೇಳ್ತಾರೆ. ಅಲ್ಲಿ ಇದು ಮೂಲ ಗದ್ದಿಗೆ ಅಂತ ಹೇಳ್ತಾರೆ. ಇದು ಸಂಶೋಧನೆಗಳಿಂದ ಇದು ಸ್ಪಷ್ಟವಾಗ್ಬೇಕಾಗಿದೆ ಇನ್ನು.
ಉಳುವಿ ಮಾರ್ಗದಲ್ಲಿ ಇರುವಂತಹ ಮುರ್ಕಿ ಬಾವಿಯಲ್ಲಿ ಬಸವಣ್ಣವರ ಪತ್ನಿ ನೀಲಮ್ಮನವರ ಒಂದು ಸಮಾಧಿ ಗದ್ದಿಗೆ ಇದೆ ಅಂತ ಅವರು ಪ್ರತಿಪಾದನೆ ಮಾಡ್ತಾರೆ. ಇಲ್ಲಿ ಅವರ ಒಂದು ಸಮಾಧಿ ಗದ್ದುಗೆಗೆ ಪೂಜೆ ಪುನಸ್ಕಾರ ಸಾಗ್ತಾ ಇರುವಂತಹದ್ದು. ಇನ್ನು ಮುಂದೆ ನಾನು ಅವಿಭಜಿತ ವಿಜಯಪುರವನ್ನ ನಾನು ಆಯ್ಕೆ ಮಾಡ್ಕೊಂಡಿದ್ದೀನಿ. ಶಾರ್ಟ್ ಅಲ್ಲಿ ಐ ಥಿಂಕ್ ಮೇಡಮ್ ಸಮಯ ಇದೆ ಅಲ್ರಿ? ಇನ್ನು ಸ್ವಲ್ಪ ಇದೆ ಮೇಡಮ್, ಇದೆ ಮಾತಾಡಿ. ಬಾಗಲಕೋಟೆ ಅವಿಭಜಿತ ವಿಜಯಪುರದಲ್ಲಿ ಬಾಗಲಕೋಟೆಯಲ್ಲಿ ಕೆಲವು ವಿಶೇಷ ಶರಣರ ಸ್ಮಾರಕಗಳನ್ನ ನೋಡ್ತಾ ಇದ್ದೀವಿ. ವಿಶೇಷವಾಗಿ ತಮ್ಮೆಲ್ಲರೂ ಗೊತ್ತಿರುವಂಗೆ ಕೂಡಲ ಸಂಗಮ, ಕೃಷ್ಣ ಮತ್ತು ಮಲಪ್ರಭಾ ನದಿಗಳು ಸಂಗಮಿಸುವಂತಹ ಸ್ಥಳದಲ್ಲಿರುವಂತಹ ಕೂಡಲ ಸಂಗಮ ಪ್ರಾಚೀನ ಕರ್ನಾಟಕದ ವಿದ್ಯಾ ಕೇಂದ್ರಗಳಲ್ಲಿ ಒಂದಾಗಿದ್ದು, ಇದಕ್ಕೆ ಕಪ್ಪಡಿ ಸಂಗಮ ಎಂದು ಹೆಸರು. ಕಪ್ಪಡಿ ಅಂದ್ರೆ ಹರಿದ ಬಟ್ಟೆ, ಅದನ್ನು ಧರಿಸುವ ಯೋಗಿಗಳೇ ಇರುವಂತಹ ಈ ಒಂದು ಊರು ಅಂತ ಅರ್ಥ ಕೊಡ್ತದೆ. ಈ ಕ್ಷೇತ್ರದ ಜಾತಮುನಿಗಳ ಒಂದು ಈಶಾನ್ಯ ಗುರುಗಳ ಆಶ್ರಮದಲ್ಲಿ ತಮ್ಮ ಶಿಕ್ಷಣ ಮತ್ತು ಸಂಸ್ಕಾರಗಳನ್ನ ಬಸವಣ್ಣವರು ಪಡ್ಕೊಂಡಿರ್ತಾರೆ. ಭಾವಿ ಕ್ರಾಂತಿಕಾರಿ ಬಸವಣ್ಣವರ ವ್ಯಕ್ತಿತ್ವ ರೂಪುಗೊಂಡಿದ್ದು ಇದೇ ಒಂದು ಕ್ಷೇತ್ರದಲ್ಲಿ ಅಂತ ನಾವು ತಮ್ಮೆಲ್ಲ ಗೊತ್ತಿರುವಂತಹದ್ದು. ಬಸವಣ್ಣವರ ಒಂದು ಐಕ್ಯ ಮಂಟಪದ ಒಂದು ಪ್ರವೇಶ ಈ ಒಂದು ಮೂರ್ತಿ ಮುಖಾಂತರ. ಆಮೇಲೆ ಸ್ಥಳೀಯರಿಂದ ಸಂಗಪ್ಪನೆಂದು ಕರೆಯಲ್ಪಡುವಂತಹ ಸಂಗಮೇಶ್ವರ ಈ ಪ್ರದೇಶದ ಆರಾಧ್ಯ ದೇವ. ಬಸವಣ್ಣವರ ಭಕ್ತಿ ಜೀವನಕ್ಕೆ ಈ ಕ್ಷೇತ್ರ ನೆಲೆಗಟ್ಟಾಯಿತು. ಭಾವುಕ ಬಸವಣ್ಣ ಸಂಗಮನಾಥನೊಂದಿಗೆ ಗಾಢವಾದ ಭಾವನಾತ್ಮಕ ಸಂಬಂಧ ಬೆಳೆಸ್ಕೊಂಡಿರ್ತಾರೆ. ಆದ್ದರಿಂದ ತಮ್ಮ ವಚನಾಂಕಿತವನ್ನ ಕೂಡಲ ಸಂಗಮ ದೇವ ಎಂದು ಇಟ್ಕೊಂಡಿದ್ದಾರೆ. ಸಂಗಮೇಶ್ವರ ದೇವಾಲಯ ಕಲ್ಯಾಣ ಚಾಲುಕ್ಯರ ಕಾಲದಲ್ಲಿ ನಿರ್ಮಾಣವಾದಂತಹದ್ದು. ಕ್ರಿಸ್ತಶಕ 1070 ಶಾಸನದಲ್ಲಿ ಈ ದೇವಾಲಯದ ಉಲ್ಲೇಖ ಇದೆ. ಇತಿಹಾಸದ ಪುಟಗಳನ್ನ ನಾವು ಗಮನಿಸಿದಾಗ ಇದು ಮುಖಮಂಟಪ, ನವರಂಗ, ಗರ್ಭಗೃಹ, ಗೋಪುರಗಳನ್ನು ಒಳಗೊಂಡಿರುವಂತಹ ಒಂದು ವಿಶಿಷ್ಟ ಕಲಾತ್ಮಕವಾದಂತಹ ವಾಸ್ತು ರಚನೆಯನ್ನ ಹೊಂದಿರುವಂತಹ ಸಂಗಮೇಶ್ವರ ಲಿಂಗಕ್ಕೆ ತ್ರಿಕಾಲ ಪೂಜೆ ನಡೀತಾ ಇದೆ. ಸಂಗಮೇಶ್ವರನ ಹಿಂದೆ ಪ್ರಭುದೇವರ ವಿಗ್ರಹ ಇದೆ. ಭಕ್ತರು ನವರಂಗದಲ್ಲಿ ರುದ್ರಾಭಿಷೇಕ, ಹರಕೆ ಒಪ್ಪಿಸುವ ಕಾರ್ಯಗಳು, ಆಚರಣೆಗಳು ನಡೀತಾ ಇದ್ದಾವೆ. ಅದ್ರ ಜೊತೆಗೆ ಅಲ್ಲಿ ಬಸವಣ್ಣವರ ವಿಗ್ರಹ, ನೀಲಾಂಬಿಕೆಯವರ ವಿಗ್ರಹಗಳನ್ನ ಕೂಡ ನಾವು ಕಾಣ್ತಾ ಇರ್ತೀವಿ. ಮುಖಮಂಟಪ ನವರಂಗದಲ್ಲಿ ಭಕ್ತರ ಒಂದು ಆರಾಧನೆ, ಪೂಜೆಯನ್ನ ನಾವು ನೋಡ್ತಾ ಇದ್ದೀವಿ. ಅಲ್ಲಿ ಎರಡನೇ ಕೆಳಗಿನ ಭಾಗದಲ್ಲಿ ಸಂಗಮೇಶ್ವರ ದೇವರ ಒಂದು ಪೂಜೆ ನಡೀತಾ ಇದೆ. ಆಮೇಲೆ ಅಲ್ಲಿಯೇ ಹತ್ತಿರದಲ್ಲಿ ಅಲ್ಲಮ ಪ್ರಭುಗಳ ಒಂದು ಮೂರ್ತಿ ಇದೆ. ಸಂಗಮೇಶ್ವರರ ಹಿಂದ್ಗಡೆ ಪ್ರಭುದೇವರ ಒಂದು ವಿಗ್ರಹ ಇದೆ. ಭಕ್ತರು ಅಲ್ಲಿ ಕೂಡ ಪೂಜೆ ಪುನಸ್ಕಾರವನ್ನ ಮಾಡ್ತಾ ಇದ್ದಾರೆ. ಆಮೇಲೆ ಜಾತವೇದ ಮುನಿಗಳಿಂದ ಶಿವಾಚಾರ್ಯ ಬಸವಣ್ಣವರಿಗೆ ಶಿವದೀಕ್ಷಾ ಸಂಸ್ಕಾರ ನಡೆಯುವಂತಹ ಒಂದು ದೃಶ್ಯಾವಳಿಯನ್ನ ನೋಡ್ತಾ ಇದೀವಿ. ಜಾತವೇದ ಮುನಿ ಬಸವಣ್ಣವರ ಒಂದು ಜೀವನದಲ್ಲಿ ಬಹಳಷ್ಟು ಪ್ರಮುಖವಾದ ಪಾತ್ರವನ್ನ ನಿರ್ವಹಿಸಿದ್ದಾರೆ. ಈ ಜಾತವೇದ ಮುನಿಗಳ ಒಂದು ಪಾದುಕೆಗಳನ್ನ ನಾವು ನೋಡ್ತಾ ಇದ್ದೀವಿ. ಬಾಲಕ ಬಸವಣ್ಣವರು ತಮ್ಮ ಸಹೋದರಿ ಅಕ್ಕ ನಾಗಮ್ಮನೊಂದಿಗೆ ಕೂಡಲ ಸಂಗಮಕ್ಕೆ ತೆರಳಿದಾಗ ಈ ಕ್ಷೇತ್ರದ ಜಾತವೇದ ಮುನಿಗಳ ಆಶ್ರಮದಲ್ಲಿ ತಮ್ಮ ಶಿಕ್ಷಣ ಮತ್ತು ಸಂಸ್ಕಾರವನ್ನ ಅವರು ಪಡ್ಕೊಂಡಿದ್ದಾರೆ ಅಂತ ವಿಜಯಪುರ ಜಿಲ್ಲೆ ಕೂಡಲ ಸಂಗಮ ಕ್ಷೇತ್ರದಿಂದ ಬಸವಣ್ಣವರ ಅಪ್ರತಿಮ ವ್ಯಕ್ತಿತ್ವ ರೂಪುಗೊಳ್ಳಬೇಕಂದ್ರೆ ಈ ಮಹಿಮಿನ ಒಂದು ಮಾರ್ಗದರ್ಶನ ಬಹಳ ಪ್ರಮುಖ ಪಾತ್ರ ನಿರ್ವಹಿಸಿದೆ. ಭೀಮಕವಿಯ ಬಸವ ಪುರಾಣದಲ್ಲಿ ಕೂಡ ಈತನನ್ನ ಕಪ್ಪಡಿ ಸಂಗಮನಾಥನೆಂದು ಕರೆದಿದ್ದಾರೆ. ಬಸವರಾಜ ದೇವರ ರಗಳೆಯಲ್ಲಿ ಇವರನ್ನ ಈಶಾನ್ಯ ಗುರು ಎಂದು ಕೂಡ ಕರೆಯಲಾಗಿದ್ದಾರೆ. ಈ ಜಾತವೇದ ಮುನಿಗಳ ಪಾದುಕೆಗಳನ್ನ ನಾವು ಇಲ್ಲಿ ನೋಡ್ತಾ ಇದ್ದೀವಿ, ಅಲ್ಲಿ ಪೂಜೆಗೆ ಒಳಪಡ್ತಾ ಇರುವಂತಹದ್ದು. ಆಮೇಲೆ 1978ರಲ್ಲಿ ಬಸವಣ್ಣವರ ಒಂದು ಐಕ್ಯ ಮಂಟಪ ಈ ರೀತಿಯಾಗಿತ್ತು. ಈಗ ನವೀಕರಣಗೊಂಡ ನಂತರ ಅವರ ಒಂದು ಐಕ್ಯ ಮಂಟಪ ಈ ರೀತಿಯಾಗಿದೆ. ಬಹಳಷ್ಟು ಸರ್ಕಾರ ಇದರನ್ನ ಗಮನ ಕೊಟ್ಟು ಇದನ್ನ ಅದ್ರಲ್ಲಿ ನವೀಕರಣ ಮಾಡಿದರೆ, ಇನ್ನೂ ನವೀಕರಣ ಆಗ್ಬೇಕಾಗಿದೆ ಅದು. ಆಮೇಲೆ ಇದರಲ್ಲಿ ಒಂದು ಬಸವ ಅಂತಾರಾಷ್ಟ್ರೀಯ ಕೇಂದ್ರ, ಅಂತಾರಾಷ್ಟ್ರೀಯ ವಚನ ಅಧ್ಯಯನ ಕೇಂದ್ರವನ್ನು ಕೂಡ ನಾವು ನೋಡ್ತೇವೆ. ಬೇರೆ ಬೇರೆ ದೇಶಗಳಿಂದ ಅಧ್ಯಯನಕ್ಕಾಗಿ ವಿದ್ಯಾರ್ಥಿಗಳು ಅಲ್ಲಿ ಬಸವ ಅಂತಾರಾಷ್ಟ್ರೀಯ ಕೇಂದ್ರಕ್ಕೆ ಆಗಮಿಸ್ತಾ ಇದ್ದಾರೆ. ಆಮೇಲೆ ಸಭಾ ಮಂಟಪದ ಒಂದು ಹೊರನೋಟ, ಆಮೇಲೆ ಇಲ್ಲಿ ಒಳನೋಟ, ಬಹಳಷ್ಟು ಸಾವಿರಾರು ಭಕ್ತರು ಕುಳಿತುಕೊಂಡು ಏಕಕಾಲಕ್ಕೆ ಅಲ್ಲಿ ಭಾಗಿಯಾಗುವಂತಹ ಈ ಒಂದು ಸಭಾ ಮಂಟಪ, ಇದರ ಒಳನೋಟವನ್ನ ನೋಡ್ತಾ ಇದ್ದೀವಿ. ಆಮೇಲೆ ಬಸವ ಧರ್ಮ ಪೀಠದ ಈ ಒಂದು ಪ್ರವೇಶ ದ್ವಾರ ಅಲಂಕೃತಗೊಂಡಂತಹದ್ದು. ಆಮೇಲೆ ಇಲ್ಲಿ ಶಂಕರ ದಾಸಿಮಯ್ಯನವರ ಒಂದು ಸ್ಮಾರಕವನ್ನ ನೋಡ್ತಾ ಇದ್ದೀವಿ. ಈ ಶಂಕರ ದಾಸಿಮಯ್ಯ ಹುಟ್ಟಿದಂತಹ ಊರು
ಹುನಗುಂದ್ ಅವರ ಒಂದು ವಚನಾಂಕಿತ ನಿಜಗುರು ನಿಜಗುರು ಇವರ ವಚನಾಂಕಿತ ಅವರ ಒಂದು 5 ವಚನಗಳು ಮಾತ್ರ ನಮ್ಗೆ ದೊರೆತಿದ್ದಾವೆ. ಒಳಗಡೆ ಇದು ಹೊರಭಾಗದಲ್ಲಿ ಶಿಥಿಲಗೊಂಡಂತಹ ಒಂದು ದೇವಾಲಯ ತರ ಕಾಣಿಸಿದ್ರು ಕೂಡ ಒಳಗಡೆ ಇರುವಂತಹ ಈ ಒಂದು ಗರ್ಭಗುಡಿಯಲ್ಲಿ ಒಳಗಡೆ ಇರುವಂತಹ ಅವರ ಒಂದು ಲಿಂಗ ರೂಪದಲ್ಲಿ ನಾವು ದರ್ಶನವನ್ನ ಪಡೆಯಬಹುದು. ಒಳಗಡೆ ನೋಡಿದ್ರೆ ಹೊರಗಡೆ ಎಷ್ಟು ಶಿಥಿಲ ಆಗಿರ್ಲಿಕ್ಕಿಲ್ಲ ಅಂತ ಅನಿಸ್ತದೆ, ಆದ್ರೆ ಇದು ಶಿಥಿಲಗೊಂಡಂತಹ ಈ ಒಂದು ಶಂಕರಲಿಂಗ ದೇವಾಲಯ ನವೀಕರಣ ಆಗ್ಬೇಕಾಗಿದೆ. ಇದು ನೋಡಿದಾಗ ಶಂಕರ ದಾಸಿಮಯ್ಯನವರ ಅಂದ್ರೆ ವಚನಗಳಿಗೆ ನಾವು ಎಷ್ಟು ಸಂರಕ್ಷಣವನ್ನ ಕೊಡ್ತಿದ್ವಿ, ಅವ್ರ ಸ್ಮಾರಕಗಳಿಗೂ ಕೂಡ ನಾವು ಅಷ್ಟೇ ಸಂರಕ್ಷಣೆಯನ್ನ ಕೊಡ್ಬೇಕಾಗಿದೆ ಅನ್ನುವಂಥದ್ದನ್ನ ನಾನು ಹೇಳ್ಬೋದು. ಇದು ಶಂಕರ ದಾಸಿಮಯ್ಯನವರ ಒಂದು ಗರ್ಭಗುಡಿಯನ್ನ ನಾವಿಲ್ಲಿ ನೋಡ್ತಾ ಇದ್ದೀವಿ. ಬಸವಣ್ಣರ ಸಮಕಾಲೀನ ಶರಣ ಅನುಭಾವಿ ಶಂಕರ ದಾಸಿಮಯ್ಯ ಬಾಗಲಕೋಟದ ಹುಮ್ನಾಬಾದ್ ತಾಲೂಕಿನ ಕಾಡುಗಲ್ಲು ಈತನದ ಕೇವಲ ನಮ್ಗೆ 5 ವಚನಗಳು ಮಾತ್ರ ಸಿಕ್ಕಿದಾವೆ. ನಿಜಗುರು ಶಂಕರ ದೇವ ಎಂಬ ವಚನಾಂಕಿತದಲ್ಲಿ 5 ವಚನಗಳು ನಮ್ಗೆ ದೊರೆತಿದ್ದಾವೆ. ಚನ್ನಬಸವಣ್ಣ ಹಾಗೂ ಮರಳು ಶಂಕರ ದೇವರನ್ನ ಸ್ತುತಿಸಿದ್ದಾನೆ. ಅವರು ಹುನಗುಂದ್ ತಾಲೂಕಿನ ಕಂದಗಲ್ದಲ್ಲಿ ಐಕ್ಯರಾಗಿರ್ಬಹುದು ಅಂತ ಇತಿಹಾಸದ ಮೂಲಕ ನಮ್ಗೆ ಗೊತ್ತಾಗ್ತದೆ. ಆಮೇಲೆ ಇಲ್ಲಿ ಸಮೀಪದಲ್ಲಿ ಉರಿಲಿಂಗ ದೇವರು ಮತ್ತು ಉರಿಲಿಂಗ ಪೆದ್ದಿಗಳ ಸಮಾಧಿಗಳಿದಾವೆ. ಅಸ್ಪೃಶ್ಯ ಜಾತಿಯ ಪೆದ್ದಿಗೆ ಲಿಂಗ ದೀಕ್ಷೆ ನೀಡಿದ ಉರಿಲಿಂಗ ದೇವರು ಜಾತೀಯತೆಯನ್ನ ಮೀರಿದ ಗುಣಪಕ್ಷಪಾತಿಯಾಗಿರ್ತಾರೆ. ಈ ಅವರ ಸ್ಮಾರಕಗಳನ್ನ ಕೂಡ ನಾವಿಲ್ಲಿ ಹುನಗುಂದದಿಂದ ನಂದವಾಡಿಗೆ 25 ಕಿಲೋಮೀಟರ್ ದೂರದಲ್ಲಿರುವಂತಹದ್ದು. ಇಲ್ಲಿ ನಾವು ಅವರ ಒಂದು ಸ್ಮಾರಕಗಳನ್ನ ಈಗಲೂ ಕೂಡ ಪೂಜೆ ಸ್ವಲ್ಪ ನವೀಕರಣ ಆಗಿದೆ, ಆದ್ರೆ ಇನ್ನೂ ಸ್ವಲ್ಪ ನವೀಕರಣ ಆಗ್ಬೇಕು. ಬಹಳಷ್ಟು ಸುಂದರವಾದಂತಹ ವಾಸ್ತುಶಿಲ್ಪವನ್ನ ಹೊಂದಿರುವಂತಹ ಒಂದು ದೇವಾಲಯವನ್ನ ನಾವು ಕಾಣ್ತಾ ಇದೀವಿ. ಉರಿಲಿಂಗ ದೇವರು ಮತ್ತು ಉರಿಲಿಂಗ ಪೆದ್ದಿರ ಸಮಾಧಿ. ಉರಿಲಿಂಗ ದೇವ ಅಂಕಿತದಲ್ಲಿ ನಮ್ಗೆ 49 ವಚನಗಳು ನಮ್ಗೆ ದೊರೆತಿದ್ದಾವೆ. ಆಮೇಲೆ ಇಲ್ಲಿ ಕೆಳಗಡೆ ಅವರ ಒಂದು ಸಮಾಧಿ ನೋಡ್ಬೋದು. ಉರಿಲಿಂಗ ಪೆದ್ದಿಯ ಗದ್ದುಗೆ ನಂದವಾಡಿಗೆಯಲ್ಲಿ ಕಳ್ಳತನ ಮಾಡಲು ಹೋದಂತಹ ಉರಿಲಿಂಗ ಪೆದ್ದಿ ಮನ ಪರಿವರ್ತನೆಗೊಂಡು ಉರಿಲಿಂಗ ದೇವರೆಂಬ ಗುರುವಿನಿಂದ ಗುರುದೀಕ್ಷೆ ಪಡೆದು ಶರಣರಾಗಿರ್ತಾರೆ. ಅವರ ಪತ್ನಿ ಕಾಳವೆ ಕೂಡ ಅವರ ಪಥದಲ್ಲಿ ಸಾಗಿ ಉರಿಲಿಂಗ ಪೆದ್ದಿಗಳ ಅರಸ ಎಂಬ ಅಂಕಿತದಲ್ಲಿ ಬರೆದಂತಹ ಒಟ್ಟು 49 ವಚನಗಳು ನಮ್ಗೆ ದೊರೆತಿದ್ದಾವೆ. ಇದು ಅವರ ಒಂದು ಉರಿಲಿಂಗ ಪೆದ್ದಿಗಳವರ ಒಂದು ಸ್ಮಾರಕ ಗದ್ದುಗೆ. ಆಮೇಲೆ ಇದು ಬೊಮ್ಮಲಿಂಗೇಶ್ವರ ಒಂದು ಗುಡಿ. ಹುನಗುಂದಿಂದ ಇಲ್ಲಾಳ್ ಒಂದು 30 ಕಿಲೋಮೀಟರ್ ದೂರದಲ್ಲಿರುವಂತಹದ್ದು ಬೊಮ್ಮಲಿಂಗೇಶ್ವರ್ ಒಂದು ದೇವಸ್ಥಾನ. ಇದು ಇಲ್ಲಾಳ್ ಗ್ರಾಮದಂತ ಹೇಳಲಾಗ್ತದೆ. ಬೊಮ್ಮಯ್ಯನವರು ಬಿತ್ತದೆ ಬೆಳೆದ ಒಂದು ಅಂದ್ರೆ ಬಹಳಷ್ಟು ಪವಾಡಗಳನ್ನ ನಾವು ಕೆಲವೊಂದು ಪುಸ್ತಕಗಳು ರೆಫರೆನ್ಸ್ ಮಟೀರಿಯಲ್ ನೋಡಿದಾಗ ಬರೀ ಪವಾಡಗಳೇ ಇತ್ತು ಅದರಲ್ಲಿ. ಅದನ್ನ ತೆಗೆದ್ಬಿಟ್ಟು ಕೆಲವೊಂದು ಮಾತ್ರ ಅವರು ಬಿತ್ತು ಬೆಳೆದಂತಹ ಕೆಲವೊಂದು ವಚನಗಳಲ್ಲಿ ಕಂಡು ಬರುವಂತಹ ವಿಶಿಷ್ಟವಾದಂತಹ ತತ್ವ ಸಿದ್ಧಾಂತಗಳನ್ನ ನಾವು ಗಮನಿಸುವಂತಹದ್ದು. ಇದು ಬೊಮ್ಮಯ್ಯನವರ ಒಂದು ಸಮಾಧಿ ಗದ್ದುಗೆಯನ್ನು ನಾವು ನೋಡ್ತಾ ಇದ್ದೀವಿ. ಊರಿನವರೆಲ್ಲರೂ ಈ ಊರಿಗೆ ನಡ್ಕೊಳ್ಳೋದ್ರಿಂದ ಶರಣ ಬೊಮ್ಮಯ್ಯನವರು ಒಬ್ಬ ಗ್ರಾಮ ದೇವತೆ ಆಗಿದ್ದಾರೆ. ಇಲ್ಲಾಳದ ಒಂದು ಗ್ರಾಮ ದೇವತೆ ಶರಣ ಬೊಮ್ಮಯ್ಯನವರು. ಆಮೇಲೆ ಗಟ್ಟಿವಾಳೆಯ ಈತನ ಮೊದಲ ಹೆಸರು ಮುದ್ದಣ್ಣ. ಗಂಧ ತೆಯ್ಯುವಂತಹ ಇವರ ಒಂದು ಕಾಯಕ ಮತ್ತು ಮದ್ದಳೆ ನುಡಿಸಿ ನರ್ತಿಸುವಂತಹದ್ದು. ಶರಣರ ಒಡನಾಟದಿಂದ ಅನುಭವ ಮಂಟಪದ 770 ಅಮರಗಣಗಳಲ್ಲೊಬ್ಬ ವಚನಕಾರ ಶರಣರಾಗ್ತಾರೆ. ಚಿಕ್ಕಯ್ಯ ಪ್ರಿಯ ಸಿದ್ಧಲಿಂಗ ಇಲ್ಲ ಇಲ್ಲ ನಿಲ್ಲು ಮಾಣು ಎಂಬ ವಚನಾಂಕಿತದಲ್ಲಿ ಅವರು ರಚಿಸಿರುವಂತಹ 150 ವಚನಗಳು ನಮ್ಗೆ ದೊರೆತಿದ್ದಾವೆ. ಅವರ ವಚನಗಳಲ್ಲಿ ತತ್ವನಿಷ್ಠೆ, ಸತ್ಯನಿಷ್ಠುರತೆ, ಸಮಕಾಲೀನ ಶರಣರ ಬಗ್ಗೆ ಗೌರವ ಹಾಗೂ ಕೆಲವು ಚಾರಿತ್ರಿಕ ಸಂಗತಿಗಳನ್ನ ಕೂಡ ನಾವು ನೋಡ್ತಾ ಇದ್ದೀವಿ. ಆದ್ರೆ ಇದು ಸ್ಮಾರಕ ಬಹಳಷ್ಟು ನವೀಕರಣ ಆಗ್ಬೇಕು. ಸಂಬಂಧಪಟ್ಟಂತ ಅಧಿಕಾರಿಗಳು, ಆರ್ಕಿಯಾಲಜಿಕಲ್ ಡಿಪಾರ್ಟ್ಮೆಂಟ್ ದವರು ಇದಕ್ಕೆ ಇತ್ತ ಕಡೆ ಸ್ವಲ್ಪ ಗಮನ ಕೊಟ್ಟು ಇದನ್ನ ನವೀಕರಣ ಮಾಡ್ಬೇಕು. ಅವ್ರ ವಚನಗಳ ತರ ಸ್ಮಾರಕಗಳು ಕೂಡ ಒಂದು ಸಂರಕ್ಷಣೆ ಆಗ್ಬೇಕು ಅಂತ ನಾನು ಹೇಳ್ಬೋದು. ಆಮೇಲೆ ಇದು ಅವರ ಒಂದು ಗರ್ಭಗುಡಿ, ಅವರ ಒಂದು ಸ್ಮಾರಕವನ್ನ ಕೂಡ ನಾವು ನೋಡ್ತಾ ಇದ್ದೀವಿ. ಶಂಕರ ದಾಸಿಮಯ್ಯನವರ ಗುರುಗಳು ಜಡೇ ಶಂಕರ್ಲಿಂಗ. ದಾಸಿಮಯ್ಯನವರು ಇಲ್ಲಿ ಇಲ್ಲಿಯೇ ಲಿಂಗೈಕ್ಯರಾಗಿರ್ತಾರೆ. 35 ಕಿಲೋಮೀಟರ್ ಲಿಂಗಸೂರದಿಂದ 35 ಕಿಲೋಮೀಟರ್ ನಾರಾಯಣಪುರ ಜಲಾಶಯದ ಹಿನ್ನೀರಿನಲ್ಲಿ ನವಿಲೆ ಗ್ರಾಮದ ಮುಳುಗಡೆ ಆಗಿದ್ದು ಜಡೇ ಶಂಕರ್ಲಿಂಗ ದೇವಸ್ಥಾನ ಸಂಪೂರ್ಣ ಜಲಾವೃತವಾಗಿದೆ. ಇದು ಸ್ವಲ್ಪ ನಮ್ಮೂರಿಂದ ಅಂದ್ರೆ ಇದು ರಾಯಚೂರದಲ್ಲಿ ಬರ್ತದೆ. ಇದನ್ನ ಸ್ವಲ್ಪ ಹೊರನೋಟದಲ್ಲಿ ಇರ್ಲಿ ಅಂತ ನಾನು ಇದರಲ್ಲಿ ಆಡ್ ಮಾಡಿದ್ದೀನಿ. ಆಮೇಲೆ
ಶಂಕರ್ ದಾಸಿಮೇನವರು ಇಲ್ಲಿಯೇ ಜಡೆಯ ಶಂಕರ್ಲಿಂಗನ ಭಕ್ತರಾಗಿರ್ತಾರೆ. ಅವರದ್ದು ಸೂಜಿ ಕಾಯಕ ನಿಜ ಗುರು ಶಂಕರ್ಲಿಂಗ ದೇವ ಅಂಕಿತದಲ್ಲಿ ಅವರು ಬರೆದಿರುವಂತಹ ಬರೀ 2 ವಚನಗಳು ಮಾತ್ರ ನಮ್ಗೆ ದೊರೆತಿದ್ದಾವೆ. ಶಂಕರ್ ದಾಸಿಮಯ್ಯ ಇಲ್ಲಿ ವಾಸವಾಗಿದ್ದು ಅಲ್ಲಿ ಲಿಂಗೈಕ್ಯರಾಗಿರ್ತಾರೆ. ವಿಜಯಪುರ ಜಿಲ್ಲೆ ಹುಂದಗುಂದ್ ತಾಲೂಕಿನ ಕಂದಗಲ್ ಗ್ರಾಮದ ಶಂಕರ್ ದಾಸಿಮಯ್ಯ ಪೂರ್ವಾಶ್ರಮದ ಹೆಸರು ಗೋವಿಂದ ಭಟ್ಟ. ಶೈವ ಬ್ರಾಹ್ಮಣರಾದ ಇವರು ತಮ್ಮ ಮಡದಿ ಉಮ್ಮವೆಯೊಂದಿಗೆ ಕಾಶಿಯ ವಿಶ್ವೇಶ್ವರನ ದರ್ಶನಕ್ಕೆ ಹೊರಟು ದಾರಿಯಲ್ಲಿ ಅಂದ್ರೆ ಕೃಷ್ಣಾ ನದಿಯ ದಂಡಿ ಮೇಲೆ ಇರುವಂತಹ ನವಿಲೆಗೆ ಬಂದಿರ್ತಾರೆ. ಇಲ್ಲಿ ಜಡೆಯ ಶಂಕರ್ಲಿಂಗವನ್ನ ಕಂಡು ಭಕ್ತಿಯಿಂದ ಆರಾಧನೆ ಮಾಡಿ ಇಲ್ಲಿಯೇ ನಿಲ್ತಾರೆ. ಆಮೇಲೆ ನಿತ್ಯ ಭಿಕ್ಷಾನದ ಮೇಲೆ ಜೀವಿಸ್ತಾ ಇರುವಂತ ಶಂಕರ್ ದಾಸಿಮಯ್ಯ ಶಂಕರ್ ಗುಡ್ಡ ಅಂತಾರೆ. ಅಲ್ಲಿ ಇವತ್ತಿನವರೆಗೂ ಕೂಡ ಶಂಕರ ಗಂಡ ಅಂತ ಹೇಳ್ತಾರೆ. ಆಮೇಲೆ ಶಿವನಿಂದ ತವನಿಧಿ ಪಡೆದು ಅಹಂಕಾರಿಯಾಗಿದ್ದ ಜೇಡರ್ ದಾಸಿಮಯ್ಯ ಅಹಮನ್ನ ಕಳಿತಾರೆ. ಹಾಗೆ ಕಲ್ಯಾಣಕ್ಕೆ ಹೋಗಿ ರಾಜನ ಸವಾಲನ್ನ ಸ್ವೀಕರಿಸಿ ನರಸಿಂಹ ವಿಗ್ರಹವನ್ನು ತಮ್ಮ ಹಣೆಗಣ್ಣಿನಿಂದ ಸುಟ್ಟು ತಮ್ಮ ಪ್ರತಾಪವನ್ನ ಮೆರೆದ್ರು ಅನ್ನುವಂತ ಪವಾಡವನ್ನ ನೋಡ್ತಾ ಇದೀವಿ. ಹೀಗೆ ಅನಂತ ಮಹಿಮೆಗಳನ್ನ ಮೆರೆದು ನವಿಲಿಗೆ ಹಿಂದಿರುಗಿ ಮಡದಿ ಉಮ್ಮವೆ ಅಂದ್ರೆ ಶಿವದಾಸಿ ಪುತ್ರ ಸಜ್ಜೋಜಾತಕದೊಂದಿಗೆ ಅಲ್ಲಿಯೇ ಬಯಲಾಗ್ತಾರೆ. ಶಂಕರ್ ದಾಸಿಮೇನವರು ನಿಜಗುರು ಶಂಕರ್ಲಿಂಗ ದೇವ ಅಂಕಿತದಲ್ಲಿ ಬರೆದಿರುವಂತಹ 2 ವಚನಗಳನ್ನ ನಮಗೆ ಲಭ್ಯವಿದಾವೆ ಅಂತ ನಾವು ಹೇಳ್ಬೋದು. ಕೆಲವೊಂದು ಆಧಾರ ಗ್ರಂಥಗಳನ್ನ ನಾವಿಲ್ಲಿ ನನಗೆ ಬಹಳಷ್ಟು ಆಭಾರಿಯಾಗಿದ್ದೇನೆ. ವಿಶೇಷವಾಗಿ ಈ ಒಂದು ಶೀರ್ಷಿಕೆಯಲ್ಲಿ ನನಗೆ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಈ ವೇದಿಕೆ ಜೊತೆಗೆ ಒಂದು ರಿಸರ್ಚ್ ಗೈಡ್ ತರ ನಮ್ಗೆ ಯಾವಾಗ್ಲೂ ಡಾಕ್ಟರ್ ಶಶಿಕಾಂತ್ ಪಟ್ಟಣ್ ಸರ್ ಅವ್ರಿಗೂ ಏನಾದ್ರೂ ಡೌಟ್ ಬಂದ್ರೆ ನಾನು ಕೇಳ್ತಿದ್ದೆ. ಅವಾಗ ಬಹಳಷ್ಟು ನನ್ಗೆ ಗೈಡೆನ್ಸ್ ಮಾಡಿದ್ರು ಅವರು. ಹಾಗೆ ನನ್ನ B.Ed ಸ್ಟೂಡೆಂಟ್ಸ್ ಕೂಡ ನನಗೆ ಬಹಳಷ್ಟು ಹೆಲ್ಪ್ ಮಾಡಿದ್ರು. ಫೀಲ್ಡ್ ಸ್ಟಡಿ ಹೋದಾಗ ಇದೆಲ್ಲ ರೆಡಿ ಮಾಡ್ಬೇಕಾದ್ರೆ ನನಗೆ ವಿದ್ಯಾರ್ಥಿಗಳಾದಂತಹ ಪ್ರಶಾಂತ್ ಮುಜ್ಗೋಂಡ್, ಬಸವರಾಜ್ ಆಸಂಗಿ, ಆನಂದ್ ಮೂಲಿಮನಿ ಅವರು ನನ್ಗೆ ಸಹಾಯ ಮಾಡಿದ್ರು. ಆಮೇಲೆ ನಾನು ಕರ್ನಾಟಕ ರಾಜ್ಯ ಅಕ್ಕ ಮಹಾದೇವಿ ಮಹಿಳಾ ವಿಶ್ವವಿದ್ಯಾಲಯದ ಗ್ರಂಥಾಲಯ ಸಿಬ್ಬಂದಿಗೆ ನಾನು ಬಹಳಷ್ಟು ಧನ್ಯವಾದಗಳನ್ನ ಅರ್ಪಿಸ್ಲಿಕ್ಕೆ ಪ್ರಯತ್ನ ಪಡ್ತೀನಿ. ಹಾಗೆ ಡಾಕ್ಟರ್ ಐಹೊಳ್ಳಿ ಸರ್ ಅವರು ಹಳಕಟ್ಟಿ ಸಂಶೋಧನಾ ಕೇಂದ್ರಕ್ಕೆ ಹೋದಾಗ ನಾನು ಭೇಟಿ ಕೊಟ್ಟಾಗ ಒಮ್ಮೆ ರೆಫರೆನ್ಸ್ ಮಟೀರಿಯಲ್ ಕೂಡ ನನಗೆ ಒದಗಿಸಿಕೊಟ್ರು ಅವರಿಗೆ. ಆಮೇಲೆ ಗುಲ್ಬರ್ಗಾ ವಿಶ್ವವಿದ್ಯಾಲಯದ ಗ್ರಂಥಾಲಯ ವಿಭಾಗದ ಗ್ರಂಥಪಾಲಕರಿಗೆ ಎಲ್ಲರಿಗೂ ಕೂಡ ನಾನು ಧನ್ಯವಾದಗಳನ್ನ ಸಲ್ಲಿಸ್ತಾ ಒಂದು ವಿಷಯವನ್ನ ಇಲ್ಲಿ ನಾನು ಹೇಳ್ಬೇಕು. ಅಂದ್ರೆ ಜೀವನದ ಅನುಭವಗಳ ಆಕಾರಕ್ಕೆ ಅನುಭವದ ಸತ್ವ ನೀಡಿ ಸೃಷ್ಟಿಯಾಗಿದ್ದೇ ಈ ವಚನಗಳು. ಲೌಕಿಕ ನೆಲೆಯ ಪಾರಮಾರ್ಥಿಕ ಚಿಂತನೆಗಳ ಒಂದು ಸಾರಸ್ವತ ಈ ವಚನಗಳಲ್ಲಿದ್ದಾವೆ. ಹದವರಿತ ತಿಳಿಗನ್ನಡದಲ್ಲಿ ಜನಪದರ ಉಪಮೇಯಗಳ ಮೂಲಕ ಬಹಿರ್ಮುಖಿ ಮನಸ್ಸನ್ನ ಅಂತರ್ಮುಖಿಯಾಗಿಸಿವೆ. ಇವುಗಳ ಸೃಷ್ಟಿಕರ್ತರು ಶರಣರು. ಭಕ್ತಿ ಭಾವನೆಗಳಿಂದ ಚೌಕಟ್ಟನ್ನ ತೆಗೆದು ಅಗೋಚರ ಅಗಮ್ಯ ಅಪ್ರತಿಮ ಲಿಂಗವನ್ನ ಕೈಗೆತ್ತಿ ಸಮಾಜದ ಸಂಕಲ್ಪಕ್ಕೆ ಶರಣರು ನೀರೆರೆದ್ರು. ಸಾಮಾಜಿಕ ನಿಷ್ಠೆ ಅಂದ್ರೆ ಜನಪರ ಕಾಳಜಿ, ಸಾಂಸ್ಕೃತಿಕ ಪರಂಪರೆ, ಆಧ್ಯಾತ್ಮಿಕ ನೆಲೆಗಟ್ಟು ಅವರ ಬದುಕಿನ ಆಶಯಗಳಾಗಿದ್ದು. ಜಡವಾಗುವ ಅಸ್ತಿತ್ವ ಕಳೆದುಕೊಳ್ಳುವ ಲೌಕಿಕಕ್ಕಿಂತ ಶಾಶ್ವತತ್ವದ ಕಡೆಗೆ ಅವರ ಒಲವು. ಅಳಿಯುವ ಸ್ಥಾವರಕ್ಕಿಂತ ಉಳಿಯುವ ಜಂಗಮ ಬಹಳಷ್ಟು ಹೆಚ್ಚು ಪರಿಣಾಮಕಾರಿಯಾಗಿರ್ತದೆ ಎಂಬುದನ್ನ ಮನಗಂಡಿರ್ತಾರೆ ಶರಣರು. ತಮ್ಮ ವೃತ್ತಿ ಪರಂಪರೆ, ಕಾಯಕ ನಿಷ್ಠೆ, ಭಕ್ತಿ, ದಾಸೋಹದ ವೈಚಾರಿಕ ತತ್ವಗಳಿಗೆ ಮನ್ನಣೆ ನೀಡಿ ಕಲ್ಯಾಣ ರಾಜ್ಯ ನಿರ್ಮಿಸಲು ಮುಂದಾಗಿರ್ತಾರೆ. ಯಾವುದೇ ಫಲಾಪೇಕ್ಷೆ ನಿರೀಕ್ಷಿಸದೆ ಸಮಾಜದ ಒಳತಿಗಾಗಿ ತಮ್ಮನ್ನ ಅರ್ಪಿಸಿಕೊಂಡಂತ ಶರಣರ ಅಸ್ತಿತ್ವದ ಐತಿಹ್ಯಗಳನ್ನು ಹುಡುಕುವುದು ಸ್ವಲ್ಪ ಕಷ್ಟ. ಆದ್ರೆ ಅವರು ಹುಟ್ಟು ಹಾಕಿದ ಸಾಮಾಜಿಕ ಪರಿವರ್ತನೆಯ ಚಳುವಳಿ ಎಲ್ಲ ಕಾಲಕ್ಕೂ ಎಲ್ಲ ಸಂದರ್ಭದಲ್ಲೂ ಸಲ್ತದೆ. ನೈತಿಕ ಧಾರ್ಮಿಕ ಆಧ್ಯಾತ್ಮಿಕ ಚಿಂತನೆಗಳು ಜನರ ನಿತ್ಯ ಜೀವನದಲ್ಲಿ ಹಾಸುಹೊಕ್ಕಾಗಿವೆ. ಬಸವಾದಿ ಶಿವಶರಣರ ಆಶಯಗಳನ್ನ, ಅವರ ತ್ಯಾಗ ಬಲಿದಾನಗಳನ್ನ ನಾವು ಗಂಭೀರವಾಗಿ ಪರಿಗಣಿಸಬೇಕಿದೆ. ಮೂಕ ಸಾಕ್ಷಿಗಳಂತೆ ನಿಂತಹ ಈ ಸ್ಮಾರಕಗಳ ಅಭಿವೃದ್ಧಿ ಪಡಿಸಿ ಮುಂದಿನ ತಲೆಮಾರುಗಳಿಗೆ ಕಾಯ್ದಿರಿಸಬೇಕಾಗಿದೆ. ಸ್ಥಾವರದ ಒಂದು ಆರಾಧನೆಯಲ್ಲಿ ಧನ್ಯತೆ ಕಂಡುಕೊಳ್ಳುವವರು ಶರಣರನ್ನ ಬಿಡ್ಲಿಲ್ಲ. ಅವರಿಗಾಗಿ ದೇವಾಲಯವನ್ನ ನಿರ್ಮಿಸಿ ಜಾತ್ರೆ ಉತ್ಸವಗಳ ಆಚರಣೆಗಳನ್ನ ರೂಢಿಸಿ ಕ್ಷೇತ್ರಗಳನ್ನ ಹುಟ್ಟು ಹಾಕಿದ್ರು. ಶರಣರ ಒಂದು ಆಶಯಗಳಿಗೆ ಇದು ಹೊಂದಿಕೆ ಆಗುವುದೇ ಎನ್ನುವಂಥದ್ದನ್ನ ಯೋಚನೆ ಮಾಡ್ಲಿಲ್ಲ. ಆದ್ರೆ ಶರಣರು ತಮಗಾಗಿ ಏನೂ ಕೂಡಿರ್ಲಿಲ್ಲ. ಆಸ್ತಿ ಅಂತಸ್ತಿನ ಮಹಲು ಕಟ್ಟಲಿಲ್ಲ. ವೈಚಾರಿಕ ತತ್ವದಡಿ ನೈತಿಕ ಪ್ರಜ್ಞೆ ಬೆಳೆಸಿದ್ರು. ತಮ್ಮ ಕಾರ್ಯಗಳ ಬಗ್ಗೆ ಪ್ರಚಾರ ಮಾಡ್ಲಿಲ್ಲ. ಶಾಶ್ವತ ಅಸ್ತಿತ್ವಕ್ಕಾಗಿ ಕಲ್ಲು ಕಟ್ಟಿಸ್ಲಿಲ್ಲ. ಜ್ಞಾನ ದಾಸೋಹ ಹೀಗೆ ಕಾಯಕಗಳು ಜನರ ಮನದಾಳ ಸೇರಿ ಆಚರಣೆ ಆಗ್ತವ. ಅನುಭವದ ಮೂಸೆಯಿಂದ ಹೊರಬಂದ ವಚನಗಳು ಆಸ್ತಿ ಆಗದು. ಇಂಥವರ ನೆಲೆ ಹುಡುಕುವುದು ಇತಿಹಾಸಕ್ಕೆ ಅಸ್ತಿತ್ವದ ಸಾಕ್ಷಿ ಒದಗಿಸುವುದು ಸ್ವಲ್ಪ ಕಷ್ಟದ ಕಾರ್ಯ. ಆದರೆ
ಶರಣರ ನೆಲೆಗಳನ್ನ ಹುಡುಕಿ ಅವರ ಜೀವನದ ಶ್ರೇಯ ಸಿದ್ಧಾಂತಗಳನ್ನ ದಾಖಲಿಸುವಂತ ಒಂದು ಅಳಿವು ಪ್ರಯತ್ನವನ್ನ ನಾನು ಮಾಡಿದ್ದೀನಿ. ಅವರು ರಚಿಸಿದ ವಚನಗಳೊಂದಿಗೆ ಅವರ ಸ್ಮಾರಕಗಳಿಗೂ ಕೂಡ ನಾವು ಎಷ್ಟು ವಚನಗಳಿಗೆ ನಾವು ರಕ್ಷಣೆ ಕೊಡ್ತಾ ಇದೀವಿ, ಸ್ಮಾರಕಗಳಿಗೂ ಕೂಡ ರಕ್ಷಣೆಯನ್ನ ಕೊಡ್ಬೇಕಾಗಿದೆ. ಇನ್ನು ನೂರಾರು ಶರಣರ ಸಮಾಧಿಗಳು ಅತ್ಯಂತ ಶೋಚನೀಯ ಸ್ಥಿತಿಯಲ್ಲಿದ್ದಾವ. ಅವುಗಳ ಹಿಂದಿನ ಜಂಗಮ ಚೈತನ್ಯವನ್ನ ಗುರುತಿಸುವಂತಹ ಒಂದು ಕಾರ್ಯ ನಮ್ಮ ಮೇಲಿದೆ. ಇಂಥ ಒಂದು ಶ್ರಾವಣ ಮಾಸದಲ್ಲಿ ಶರಣರ ಕುರಿತು ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಈ ವೇದಿಕೆಗೆ, ಆಮೇಲೆ ಈ ಒಂದು ದತ್ತಿ ದಾಸೋಹಿಗಳಾದಂತಹ ಹಿರಿಯರಾದಂತಹ ಪ್ರೊಫೆಸರ್ ಶಾರದಮ್ಮ ಪಾಟೀಲ್ ಮೇಟಿ ಅವರಿಗೆ, ಹಾಗೂ ಈ ಒಂದು ಅಕ್ಕನ ಅರಿವು ವಚನ ಅಧ್ಯಯನ ವೇದಿಕೆಯ ಸರ್ವಾಧ್ಯಕ್ಷರಾದಂತಹ ಡಾಕ್ಟರ್ ಪಟ್ಟಣ್ ಸರ್ ಅವರಿಗೆ, ಆಮೇಲೆ ಈ ಒಂದು ಉಪನ್ಯಾಸದ ಸಂಯೋಜಕರಿಗೆ, ಸಂಘಟಕರಿಗೆ, ಪ್ರತಿಯೊಬ್ಬರಿಗೂ ಕೂಡ ನಾನು ಅನಂತ ಭಕ್ತಿಪೂರ್ವಕವಾದಂತಹ ನಮನಗಳನ್ನ ಸಲ್ಲಿಸ್ತೇನೆ. ಎಲ್ಲರಿಗೂ ಶರಣಾರ್ಥಿ. ಮೈಕ್. ವಿಜಯಪುರದ ಇತಿಹಾಸವನ್ನೇ ನಮ್ಮ ವಿಜಯಪುರ ಎನ್ನುತ್ತಾ ವಿಜಯಪುರ ಜಿಲ್ಲೆಯ ಶರಣ ಸ್ಮಾರಕಗಳ ಬಗ್ಗೆ ಕೊಟ್ಟಂತಹ ಸಮಯದಲ್ಲಿ ಅತ್ಯಂತ ಅಚ್ಚುಕಟ್ಟಾಗಿ ಉಪನ್ಯಾಸ ಮಾಡುತ್ತಲೇ ನಮಗೆಲ್ಲ ಸ್ಮಾರಕಗಳನ್ನು ವೀಕ್ಷಿಸುವ ಸೌಭಾಗ್ಯ ಒದಗಿಸಿರುವುದು ಇವತ್ತಿನ ವಿಶೇಷ ಉಪನ್ಯಾಸ. ಅಲ್ಲದೆ ವಚನಗಳಿಗೆ ಕೊಟ್ಟಷ್ಟೇ ಪ್ರಾಮುಖ್ಯತೆಯನ್ನು ನಮ್ಮ ಸ್ಮಾರಕಗಳಿಗೂ ನೀಡಬೇಕು ಎಂಬ ಅವರ ಕಿವಿ ಮಾತನ್ನು ಇಂತಹ ವಿಶೇಷವಾದ ಸಂಶೋಧನಾತ್ಮಕ ಉಪನ್ಯಾಸ ನೀಡಿದ ಡಾಕ್ಟರ್ ಶಾರದಾಮಣಿ ಹುಣಸಾಳ್ ಅವರಿಗೆ ಹೃದಯಪೂರ್ವಕ ಅಭಿನಂದನೆಗಳು. ಸಂವಾದದಲ್ಲಿ ಪಾಲ್ಗೊಳ್ಳೋರಿದ್ರೆ ಹ್ಯಾಂಡ್ ರೈಸ್ ಮಾಡಿ ಪಾಲ್ಗೊಳ್ಳಬಹುದು. ಮೇಡಮ್, ಮೊದಲಿಗೆ ಇವರು ಟಿ.ಬಿ. ಅಲ್ಲೋಳಿ ಅವ್ರದ್ದು ಮಾತಾಡ್ಸ್ರಿ, ಮಾರ್ಗದರ್ಶನ, ಆಮೇಲೆ ಮಾತಾಡೋಣ. ಶ್ರಾವಣ ಮಾಸವನ್ನು ಶ್ರವಣ ಮಾಸವಾಗಿ ಮಾರ್ಪಡಿಸಿದ ವಿಶೇಷ ವ್ಯಕ್ತಿತ್ವವನ್ನು ಹೊಂದಿದವರೇ ಈ ವಿಶೇಷವಾದ ದತ್ತಿ ಉಪನ್ಯಾಸಗಳನ್ನಿಟ್ಟು ಈ ವಚನ ಅಧ್ಯಯನ ವೇದಿಕೆ, ಅಕ್ಕನ ಅರಿವು ವೇದಿಕೆ ವ್ಯಾಪಕವಾದ ಪ್ರಸಾರ ಪಡೆಯಲು ಕಾರಣೀಭೂತರಾದ ನಮ್ಮೆಲ್ಲರ ಮಾರ್ಗದರ್ಶಕರಾದ ಡಾಕ್ಟರ್ ಶಶಿಕಾಂತ್ ಪಟ್ಟಣ ಸರ್ಗೆ ನಮನಗಳನ್ನು ಸಲ್ಲಿಸದೆ ಸಾಲದು. ಅವರ ದೂರದೃಷ್ಟಿಯನ್ನು ನಾವೆಲ್ಲರೂ ಇವತ್ತು ಸ್ಮರಿಸಲೇಬೇಕು. ಏಕೆಂದರೆ ಇವತ್ತಿನ ಮಾರ್ಗದರ್ಶನ ಮಾಡಲಿರುವವರು ಶ್ರೀಯುತ ಶರಣರಾದ ಟಿ.ಬಿ. ಅಳ್ಳೊಳ್ಳಿಯವರು. ಶ್ರೀಯುತರನ್ನು ಸ್ವಾಗತಿಸುತ್ತಾ ಮಾರ್ಗದರ್ಶನದ ನುಡಿಗಳನ್ನಾಡಬೇಕೆಂದು ಶ್ರೀಯುತರಲ್ಲಿ ಕೇಳಿಕೊಳ್ಳುವೆ. ಅಳ್ಳೊಳ್ಳಿ ಸರ್. ನಮಸ್ಕಾರ ಮೇಡಮ್. ನಮಸ್ಕಾರ. ನಮಸ್ಕಾರ ಮೇಡಮ್. ಶರಣಾರ್ಥಿಗಳು. ಸೊ ಈ ಅಕ್ಕನ ವೇದಿಕೆಯ ಮುಖಾಂತರ ಇವತ್ತು ಏರ್ಪಡಿಸಿದಂಥ ಈ ಕಾರ್ಯಕ್ರಮಕ್ಕೆ ನನ್ನನ್ನು ಮಾರ್ಗದರ್ಶಕರಾಗಿ ಸ್ವಾಗತಿಸಿದಂಥ ತಮ್ಮೆಲ್ಲರಿಗೂ ಅತ್ಯಂತ ಹೃದಯ ಸ್ಪರ್ಶಿ ಧನ್ಯವಾದಗಳು. ಯಾಕಂದ್ರೆ ನಾನು ಭಾಳ ಸಲ ಈ ಒಂದು ಅಕ್ಕನ ಇದು ಅರಿವೇದಿಕೆಯಲ್ಲಿ ನಾನು ಭಾಗವಹಿಸಿಲ್ಲ. ಇವತ್ತು ಮೇಡಮ್ ಅವರು, ಪಾಟೀಲ್ ಮೇಡಮ್ ಅವರು ನನಗೆ ಬಿಡಲೇ ಇಲ್ಲ, ನೀವು ಮಾರ್ಗದರ್ಶಕರಾಗಿ ಇವತ್ತು ಭಾಗವಹಿಸಬೇಕಂತ ಹೇಳಿದರು. ಮೊದಲನೇದಾಗಿ ಭಾಳ ಅತ್ಯಂತ ಸುಂದರವಾದಂಥ ಈ ಕಾರ್ಯಕ್ರಮ. ಸೊ ಶಶಿಕಾಂತ್ ಪಟ್ಟಣ ಸರ್ ಆಗಲಿ, ಅವರ ಏನು ಟೀಮ್ ಇದೆ ಎಲ್ಲರೂ, ಪಾಟೀಲ್ ಮೇಡಮ್ಸು, ನಾಸಿ ಮೇಡಮು, ಮತ್ತು ಜಳಕಿ ಮೇಡಮ್, ಎಲ್ಲರಿಗೂ ಇದು ಒಂದು ಕರೆಕ್ಟ್ ಹೋಗ್ಬೇಕು. ಇವತ್ತು ಪ್ರೆಸೆಂಟ್ ಮಾಡಿದಂಥ ನಮ್ಮ ಶಾರದಾಮಣಿ ಹುಣಸಾಳ್ ಮೇಡಮ್ ಅವರು, ಭಾಳ ಖುಷಿ ಆಯ್ತು ಅವರು ಮಾತು ಕೇಳಿ. ಬಿಜಾಪುರ ಜಿಲ್ಲೆಯವನು, ನಾನು ಕೂಡ ಬಿಜಾಪುರ ಜಿಲ್ಲೆಯವನು. ಸೊ ಬಿಜಾಪುರದಿಂದ ಸುಮಾರು 25 ಕಿಲೋಮೀಟರ್ ನಮ್ಮೂರು ಕೋಟ್ಯಾಳ ಅಂತೇಳಿ, ತಿಕೋಟ ಹತ್ರ. ಸೊ ಸಾಕಷ್ಟು ಇನ್ನೂ ಹಳ್ಳಿಗಳಲ್ಲಿ ನಾವು ಶರಣರ ನಾವು ಕುರುಗಳನ್ನು ಕಾಣ್ಬೋದು. ಉದಾಹರಣೆಗೆ ನಮ್ಮೂರನೇ ಕೋಟ್ಯಾಳದಲ್ಲಿ ಮುಕ್ತಂಕಾರ ಮಠ ಅಂತಿದೆ, ಅದು ಕೂಡ ವಿರಕ್ತ ಮಠ. ಆ ಮಠದ ಐತಿಹ್ಯ ಏನಂದರೆ, ಅಲ್ಲಿ ಒಬ್ಬ ಶರಣ ಹಾವಿನ ಬಾವಿಯಿಂದ ಜನಿಸ್ತಾನತನ. ಸೊ ನಾವು ಅದನ್ನು ಶರಣ ಇದರಲ್ಲಿ ನಂಬೋದಿಲ್ಲ, ಬಟ್ ಅದು ಎಷ್ಟೋ ವರ್ಷಗಳಿಂದ ನಡೆದು ಬಂದಂಥ ಒಂದು ಇದು ಈ ಮಠ. ಸೊ ಇಲ್ಲಿ ಸಾಕಷ್ಟು ಮಹಾರಾಷ್ಟ್ರದಿಂದ ಎಲ್ಲರೂ ಬರ್ತಾರೆ. ಸೊ ಮೇಡಮ್ ಅವರಿಗೆ, ನಮ್ಮ ಶಾರದಾಮಣಿ ಮೇಡಮ್ ಅವ್ರಿಗೆ ಮೋಸ್ಟ್ಲಿ ಇಂಥವು ಬಿಜಾಪುರ ಜಿಲ್ಲೆ ಆದಂಥ ಇನ್ನೂ ಭಾಳ ಇರ್ಬೋದು ಹೇಳಿ ನನ್ನ ಅನಿಸಿಕೆ.
ಸೊ ಈ ಒಂದು ವೇದಿಕೆ ಮುಖಾಂತರ ನನ್ನ ಇನ್ನೊಂದು ಅತ್ಯಂತ ಕಳಕಳಿ ಮನವಿ ಏನಂತಂದ್ರೆ, ಬಸವನ ಬಾಗೇವಾಡಿ ತಾಲೂಕಿನ ಇಂಗ್ಲಿಷರ ಬಗ್ಗೆ ಹೇಳಿದ್ರು ಮೇಡಮ್. ಸೊ ನಾವು ಆ ಕಡೆ ಹೋದಾಗ ಒಂದ್ಸಲ ನಾನು ಬಸವಣ್ಣವ್ರು ಹುಟ್ಟಿದ ಮನೆಗೆ ಹೋಗ್ತೀನಿ, ಇಂಗ್ಲಿಷರ ಮನೆಗೆ. ಆ ಇಂಗ್ಲೇಶ್ವರದಲ್ಲಿ ಬಸವಣ್ಣವ್ರ ಮನೆಯನ್ನ ನಮ್ಮ ಹಿಂದಿನ ಅಧಿಕಾರಿಗಳಾದಂಥ ಜಾಮದಾರ್ ಸಾಹೇಬರು ಸಾಕಷ್ಟು ರಿನೋವೇಷನ್ ಮಾಡಿದ್ದಾರೆ, ಚೆನ್ನಾಗಿದೆ. ಬಟ್ ಆದರೆ ಆ ಮನೆಗೆ ಹೋಗ್ಬೇಕಾದ್ರೆ ಅಪ್ರೋಚ್ ರೋಡ್ ಒಟ್ಟ ಸರಿ ಇಲ್ಲ. ಬಹುಶಃ ತಾವೆಲ್ಲರಿಗೂ ಗೊತ್ತಿರ್ಬೋದು, ನೀವು ಇಂಗ್ಲಿಷರಿಗೆ ಹೋದವ್ರಿಗೆಲ್ಲ. ಇಂಥ ಮಹಾನ್ ವ್ಯಕ್ತಿ ಇಡೀ ಪ್ರಪಂಚದೊಳಗ ಒಬ್ಬ ವ್ಯಕ್ತಿಯನ್ನ ಇವತ್ತು ನೆನೆಸ್ತೀವತ್ತಂದ್ರೆ ಅದು ಬಸವಣ್ಣವ್ರನ್ನ. ಅವ್ರು ಹುಟ್ಟಿದ ಮನೆ ಇವತ್ತು ಬಹಳ ಒಂದು ಅಂದ್ರೆ ನವೀಕರಣ ಮಾಡಿದ್ದಾರೆ ಮನೆಯನ್ನ, ಅವ್ರು ಹುಟ್ಟಿದ ಮನೆಯನ್ನ. ಬಟ್ ಆ ಸುತ್ತಮುತ್ತ ಬಹಳ ನನಗೆ ನೋವಿನಿಂದ ಹೇಳ್ತಾ ಇದ್ದೇನೆ, ನಾವು ಎಲ್ಲರೂ ಕೂಡಿ ಏನ್ ಸಾಧ್ಯ ಆಗಿದೆ ನಾವು ಕ್ಯಾನ್ ಕಾಂಟ್ರಿಬ್ಯೂಟ್ ಟುವರ್ಡ್ಸ್ ದಿಸ್ ಒನ್. ಸೊ ವಿ ಕ್ಯಾನ್ ಡ್ರಾ ದಿ ಅಟೆನ್ಷನ್ ಆಫ್ ಆಲ್ ದ ಡಿಸ್ಟ್ರಿಕ್ಟ್ ಅಂಡ್ ತಾಲೂಕು ಲೆವೆಲ್ ಆಫೀಸರ್ಸ್ ಅಥವಾ ಪೊಲಿಟಿಷಿಯನ್ಸ್ ಇರ್ಬೋದು. ಸೊ ಅದೊಂದು ಒಳ್ಳೆ ಏನಪ್ಪಾ ಅಂತಂದ್ರೆ ಸ್ಮಾರಕ ಆಗ್ಬೇಕು ಬಸವಣ್ಣವ್ರು ಹುಟ್ಟಿದ ಸ್ಥಳ ಇಂಗ್ಲಿಷ್. ಹೌದು ಸರ್, ತಾವು ಹೇಳಿದ್ ನಿಜ ಸರ್. ಬಹಳಷ್ಟು ಶೋಚನೀಯ ಸ್ಥಿತಿಯಲ್ಲಿ ನಾವು ಸ್ಮಾರಕಗಳನ್ನು ನೋಡ್ತಾ ಇದ್ದೀವಿ. ಅದೇ ಯಾವುದೋ ಒಂದು ಬೇರೆ ಸಿಖ್ರು ಅಥವಾ ಇನ್ನಾರು ಧರ್ಮದವ್ರ ಕೈ ಸಿಕ್ಕಿರ ಬಹುಶಃ ಹಿಂಗೆ ಇರ್ತಿಲ್ಲ ಅನ್ಸುತ್ತೆ. ಅದು ಅಷ್ಟೊಂದು ಏನಪ್ಪಾ ಅಂತಂದ್ರೆ ಆ ಒಂದು ಬಸವಣ್ಣವರು ಹುಟ್ಟಿದ ಇಂಗ್ಲೇಶ್ವರ ಮನೆಗೆ ಹೋಗ್ಬೇಕಂದ್ರೆ ಅಷ್ಟು ತ್ರಾಸ. ಒಂದು ನಮ್ದು ಗಾಡಿ ಹೋಗ್ತಂದ್ರೆ ಮತ್ತೊಂದು ಗಾಡಿಯಲ್ಲಿ ಹೋಗಕ್ ಬರಲ್ಲ. ಸೊ ಅದಕ್ಕೆ ಎಲ್ಲರಿಗೂ ನಾನು ಇದರೊಂದು ಕಳಕಳಿಯಿಂದ ನಾನು ಇದನ್ನು ಕೇಳ್ಕೊತೀನಿ. ಅದೇ ರೀತಿ ನಮ್ಮ ಶಾರದಾ ಮಣಿ ಮೇಡಮ್ ಅವರು ಸಾಕಷ್ಟು ವಿಷಯಗಳನ್ನು ತಿಳಿಸಿದಾರ. ಸೊ ಶರಣರ ಇನ್ನೂ ಹಲವಾರು ನೆಲೆಗಳಿದೆ ಅನಿಸ್ತದೆ ಬಿಜಾಪುರ ಜಿಲ್ಲೆಯಲ್ಲಿ. ಸೊ ಇದೇ ರೀತಿ ಈಗ ಬಸವಣ್ಣವ್ರು ಅಂತ ನಮ್ಮ ಸೆಂಟ್ರಲ್ ಲೀಡರ್ ಅವರೆಲ್ಲ ಇದಕ್ಕೆ ಶರಣ ಸಂಸ್ಕೃತಿಗೆ. ಸೊ ಮತ್ತೆ ಈ ರೀತಿ ಇರುವಂತ ಇವ್ರ ಬಗ್ಗೆ ನನಗೆ ಇದು ಒಂದು ಹೇಳಿದ್ರು, ಬಬ್ಬೂರ ಬ್ರಹ್ಮಯ್ಯ ಅಂತ ಹೇಳಿದ್ರು. ಇವರೇನ ನಾವು ಯೋಚಿಸ್ತಿರುವಂತ ಬಾಹೂರ್ ಬೊಮ್ಮಯ್ಯ ಸರ್, ಬಾಹೂರ್ ಬೊಮ್ಮಯ್ಯ ಅಂತ ಹೇಳಿ ಬಾಹೂರ್ ಬ್ರಹ್ಮಯ್ಯ. ಸೊ ಹಲವಾರು ವಿಷಯಗಳನ್ನ ಮೇಡಮ್ ಬಹಳ ಚೆನ್ನಾಗಿ ಹೇಳಿದಾರ. ಸೊ ನನಗೆ ಕೆಲವೊಂದು ಗೊತ್ತಿದ್ದಿಲ್ಲ. ನಂದವಾಡಿಗೆ ಬಗ್ಗೆ ಹೇಳಿದ್ರು, ಉರ್ಲಿಂಗ ಪೆದ್ದಿಯವರು. ಸರ್ ಉರ್ಲಿಂಗ ಪೆದ್ದಿಯವರು ಆಂಧ್ರದವ್ರು ಅಂತ ಹೇಳ್ತಾರೆ, ಬಟ್ ನಾನು ಇವತ್ತು ಮೇಡಮ್ ಅವ್ರು ನಂದವಾಡಿಗೆ ಅಂತ ಹೇಳಿದ್ರು. ನನಗೆ ಇದ್ರ ಬಗ್ಗೆ ಸ್ಪಷ್ಟತೆ ಇಲ್ಲ ಸರ್. ಅವರು ಉರ್ಲಿಂಗ ಪೆದ್ದಿ ಮಹಾರಾಷ್ಟ್ರದವರು, ಆದ್ರ ಅಲ್ಲಿ ಕಂದಹಾರದವ್ರು ಮಹಾರಾಷ್ಟ್ರದಾಗ, ಬಟ್ ಆಯ್ಕೆ ಆಗಿದ್ದು ನಂದವಾಡಿಗೆ ಸರ್. ಸೊ ಇದೇ ರೀತಿ ನಾವು ಈ ವೇದಿಕೆ ಮುಖಾಂತರ ಈ ಶರಣರ ಜೀವನ ಚರಿತ್ರೆ, ಶರಣರ ನೆಲೆಗಳು ಮತ್ತು ಬರೀ ನಾವು ಈ ವೇದಿಕೆಯಿಂದ ಇನ್ನೂ ಒಂದು ಏನಪ್ಪಾ ಅಂತಂದ್ರೆ ಇಂಥ ಶರಣರ ನೆಲೆಗಳನ್ನು ಗುರುತಿಸಿ ಅವಕ್ಕೆ ಒಂದು ಹೆಚ್ಚಿನ ಏನಪ್ಪಾ ಅಂತಂದ್ರೆ ಈ ರಿನೋವೇಷನ್ ನವೀಕರಣ ಮಾಡೋದ್ರ ಬಗ್ಗೆ ನಾವು ಹೆಚ್ಚು ಚಿಂತೆ ಮಾಡುವಂತ ಹೇಳ್ತಾ, ಈ ಒಂದು ತಾವು ಕೊಟ್ಟಂತ ಅವಕಾಶಕ್ಕಾಗಿ ತಮ್ಮೆಲ್ಲರಿಗೂ ಧನ್ಯವಾದ ತಿಳಿಸ್ತೀನಿ ಸರ್. ಥ್ಯಾಂಕ್ ಯು ವೆರಿ ಮಚ್. ಮಾರ್ಗದರ್ಶನ ನುಡಿಗಣ್ಣಾಡಿದ ಅಳೋಳಿ ಸರ್ಗೆ ಧನ್ಯವಾದಗಳು. ಈಗ ಸಂವಾದ ಕಾರ್ಯಕ್ರಮ. ಸಂವಾದದೊಳಗೆ ನಾನೇ ತಗೊಂತೀನಿ. ಮೊದಲಿಗೆ ನಿಜಕ್ಕೂ ಒಂದು ಉತ್ಕೃಷ್ಟವಾದಂಥ ಉಪನ್ಯಾಸವನ್ನ ಅವ್ರು ಮಾಡಿದ್ರು. ಶಾರದಾ ಮನೆಯವರಿಗೆ ಮೊದಲಿಗೆ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೀನಿ. ಬಿಜಾಪುರ ಜಿಲ್ಲೆಯೊಳಗೆ ಇನ್ನೂ ಸಾಕಷ್ಟು ಶರಣರು ಅವ್ರು ಹೇಳ್ದಂಗೆ ಕೋಟಿಯಾಳದೊಳಗೆ ಮುಕ್ತಿನಾಥಯ್ಯ ಅಂತಕ್ಕಂಥ ಒಬ್ಬ ಶರಣ. ಆ ಶರಣನ ಜನ್ಮಸ್ಥಳ ಕೆಲವು ಜನ ಹೇಳ್ತಾರೆ, ಕೆಲವು ಜನ ಬೀದರ್ ಅಂತ ಹೇಳ್ತಾರೆ. ಈ ಸ್ಮಾರಕಗಳನ್ನು ಹುಡುಕುದು ಅಂತಂದ್ರೆ ಅವ್ರಿಗೆ ಇರ್ತಕ್ಕಂಥ ಹಿಂದಿನ ಜಂಗಮ ಚೈತನ್ಯವನ್ನ ಅವ ಮೂಲಕ ನಮಗೆ ಪ್ರೇರಣೆ ಆಗಬೇಕು ಅಂತಕ್ಕಂಥ ಒಂದು ವಿಷಯಕ್ಕೆ ಕೊಟ್ಟಿದ್ದೆ. ಅವರು ಇದನ್ನು ತಮ್ಮ ಪುಸ್ತಕದೊಳಗೂ ಕೂಡ ತಗೊಂಡಿದ್ದಾರೆ. ಅದೇ ರೀತಿ ರೇವಣಸಿದ್ದ ಶರಣರು ಅಂತಕ್ಕಂಥವ್ರು ಇಂಡಿ ತಾಲೂಕಿನ ಹೊಗರ್ತಿ ಒಳಗೆ ಐಕ್ಯಗಾರ. ರೇವಣಗಾಂವ್ ಅಂತಕ್ಕಂಥದ್ದು ಅವರು ಸಾಂಗ್ಲಿ ಜಿಲ್ಲೆ ಒಳಗೆ ಅವರು ಜನ್ಮಸ್ಥಳ. ಅದರ ಐಕ್ಯ ಸ್ಥಳ ಇಲ್ಲಿ ಬಿಜಾಪುರ ಜಿಲ್ಲೆ ಇಂಡಿ ತಾಲೂಕಿನ. ಮತ್ತು ಇನ್ನೊಂದು ಅವರು ಗೊಡಚಿಯ ವೀರಭದ್ರೇಶ್ವರ ಸೌಂದರ್ಯ ತಾಲೂಕಿನ ಮುರುಗೋಡದೊಳಗೆ ಯುದ್ಧ ಆಯ್ತದೆ. ಕಾರಿಮಣಿ ಒಳಗೆ ಕಾದಾಡ್ತಾರ. ಕೊನೆಗೆ ಐಕ್ಯ ಆಗಿದ್ದು ರಾಮದುರ್ಗ ತಾಲೂಕಿನ ಗೊಡಚಿ ಒಳಗೆ ಅಲ್ಲಿ ಮುದುವೀರಣ್ಣ ಅಂತ ಹೇಳ್ಕೊಂಡು ಮಡಿವಾಳ ಮಾಚಿದೇವರ ಒಂದು ಐಕ್ಯ ಸ್ಥಾನವನ್ನು ನಾವು ಕಾಣ್ತೀವಿ. ಎರಡನೇದ್ದು ಅವರು ಜಾತವೇದ ಮುನಿ ಅಥವಾ ಈಶಾನ್ಯ ಮುನಿ ಅಂತಕ್ಕಂಥ ಒಂದು ಗ್ರಂಥದೊಳಗೆ 15ನೇ ಶತಮಾನದೊಳಗೆ ರಚಿತವಾದಂಥ ಕೃತಿಯೊಳಗೆ ಶೃಂಗರಾಜ ಮತ್ತು ಬೇರೆ ಬೇರೆ ಜೈನ ಕವಿಗಳ
ಪುರಾಣದೊಳಗೆ ಜಾತವೇದ ಮುನಿ ಅವ್ರ ಗುರು ಇದ್ರು ಅಂತ ತಿಳ್ಕೊಂಡು ಅದನ್ನ ಆಧರಿಸಿ ಬಹುಶಃ ಬಸವನ ಬಾಗೇವಾಡಿಯೊಳಗೂ ಕೂಡ ಕಂಚಿನ ಮೂರ್ತಿಯನ್ನು ಮಾಡ್ಯಾರ. ಅದು ಕೂಡ ತಪ್ಪು. ಯಾಕಂದ್ರೆ ಬಸವಣ್ಣ ಗುರುಗಳಿದ್ರಂದ್ರೆ ಗುರುಗಳಿಂದ ಬಹಿಷ್ಕರಿಸಲ್ಪಟ್ಟಂತ ಅವರನ್ನು ತಿರಸ್ಕಾರಕ್ಕೆ ಒಳಪಟ್ಟು ಬಸವ ಕಲ್ಯಾಣದಿಂದ ಕೂಡಲ ಸಂಘ ಬರ್ತಾನ. ಹಿಂಗಾಗಿ ಅವ್ರಿಗೆ ಅಕ್ಷರ ಜ್ಞಾನ ಮಾಡಿದವ್ರು ಯಾರೋ ಶಿಕ್ಷಕರು ಇರ್ಬೋದು, ಅವ್ರ ಹೆಸರನ್ನ ಇಲ್ಲ. ಬಸವಣ್ಣಗೆ ಜನಪದಿಗರು ಗುರುವಿಲ್ಲದ ಗುಡ್ಡ ಅಂತಾರ. ಗುಡ್ಡ ಅಂದ್ರೆ ಶಿಷ್ಯ. ಅವ ಯಾವ ಶಿಷ್ಯ ಅಂತಂದ್ರೆ ಗುರುವಿಲ್ಲ, ಅವಾಗ ಗುರುವಿಲ್ಲದ ಗುಡ್ಡ ಶಿಷ್ಯ. ದೊಡ್ಡ ಒಂದು ತಾನೇ ದೊಡ್ಡ ವಿಂಧ್ಯದ ಪರ್ವತ ಅದ ಅಂತಕ್ಕಂಥದ್ದನ್ನ ನಾವು ಈ ಸಂದರ್ಭದೊಳಗ ಬಳಸ್ಬೋದು. ಬಹಳಷ್ಟು ಐತಿಹಾಸಿಕ ದಾಖಲೆಗಳನ್ನ PPT ಮಾಡಿ ಎಲ್ಲರಿಗೆ ತೋರಿಸ್ತಕ್ಕಂಥ ಒಂದು ವಿಭಿನ್ನ ನೆಲೆಗಟ್ಟಿನೊಳಗ ಈ ಉಪನ್ಯಾಸವನ್ನ ಸಾದರಪಡಿಸಿದ್ರು. ಇನ್ನೂ ಸಾಕಷ್ಟು ಅವ್ರು ಹೇಳಿದಾಗ ಪಾಪ ಇಂಗ್ಲೆಂಡಿಗೆ ಹೋಗ್ಬೇಕಾದ್ರೆ ಅಲ್ಲಿ ರಸ್ತೆಗಳನ್ನೇ ಇಲ್ಲಂತ, ಒಳಗ ಮಾನ್ಯುಮೆಂಟ್ ಮಾಡಿರ್ತಾರೆ, ರಸ್ತೆಗಳಿಲ್ಲ. ಇದು ಕೂಡ ಪ್ರಾಧಿಕಾರದ ವ್ಯಾಪ್ತಿಗೆ ಬಂದಿರ್ತತಿ. ಸುಮಾರು 250 ಎಕರೆ ಭೂಮಿಯನ್ನ ಕೂಡಲ ಸಂಗಮ ಪ್ರಾಧಿಕಾರಕ್ಕೆ ಒಳಪಟ್ಟಂತ ಭೂಮಿಯನ್ನು ಉಪಯೋಗ ಮಾಡಲಾರ್ದಂತ ಐತಿ. ಸುಮಾರು 70ರಷ್ಟು ಬಿಲ್ಡಿಂಗ್ಗಳು ಕೂಡ ಅಲ್ಲಿ ಉಪಯೋಗ ಆಗಿಲ್ಲ, ಅಂದ್ರ ಕೂಡಲ ಸಂಗಮದಾಗೂ ಕೂಡ. ಸೊ ಹಿಂಗಾಗಿ ಈ ಎಲ್ಲ ಅಧ್ಯಯನ ಕೇಂದ್ರಗಳಾಗಬೇಕು, ಸಂಶೋಧನಾ ಕೇಂದ್ರಗಳಾಗಬೇಕು. ಬಾವೂರು ಬೊಮ್ಮಯ್ಯ ಅಂತಕ್ಕಂಥ ಬಹಳ ದೊಡ್ಡ ಶರಣ, ಮುದ್ದೇಬಿಹಾಳ ತಾಲೂಕಿನಾಗ ಬಾವೂರದೊಳಗ ಹುಟ್ಟ್ಯಾನ. ಇವರೆಲ್ಲರ ಶರಣರ ಪ್ರೇರಣೆಗಳು ಇಳಕಲ್ದೊಳಗ, ಇಳಕಲ್ ಅಂತ ಕಂದಹಾರ ಅಂತ ಕಂದಗಲ್ ಅಂತಾರ. ಅಲ್ಲಿ ಇಬ್ಬರು ಬ್ರಾಹ್ಮಣರು ಅಣ್ಣ ತಮ್ಮ, ಶಂಕರ ದಾಸಿಮಯ್ಯ ಮತ್ತು ಶಿವದಾಸಿಮಯ್ಯ ಅಂತಕ್ಕಂಥವ್ರು. ಅವರು ಕೂಡ ಆ ಕಲ್ಯಾಣಕ್ಕೆ ಹೋಗಿ ಅಲ್ಲೇ ಹೋರಾಟ ಮಾಡಿ ಅದು ನೋಡ್ರಿ, ಎಲ್ಲ ಕಡೆ ಜೇಡರ ದಾಸಿಮಯ್ಯ ಅಲ್ಲಿ ಪ್ರತಿಯೊಂದು ಕೂಡ ವೈದಿಕತೆಯನ್ನ ಮಾಡ್ಯಾರ. ವೈದಿಕರನ್ನ ಅಲ್ಲಿ ವಿಷ್ಣುವಿನ ಮೂರ್ತಿ ಸುಟ್ಟ ಅಂತ ಅನೇಕ ಪುಣ್ಯ ಕಥೆಗಳನ್ನ ಅಥವಾ ಪುರಾಣ ಕಲ್ಪನಿಕ ಕಥೆಗಳನ್ನ 16ನೇ ಶತಮಾನದೊಳಗ ಶೈವ ವೈಷ್ಣವರ ತಿಕ್ಕಾಟದೊಳಗ ಶೈವರು ಮೇಲ್ಗೈ ಸಾಧಿಸಿದ್ರು. ಆ ಕಾರಣಕ್ಕಾಗಿ ಹಂಪಿಯೊಳಗ ಆದಂತ ಒಂದು ಯುದ್ಧ, ಅದು ಆದಿಲ್ ಶಾಹಿ ಮತ್ತು ವಿಜಯನಗರ ಅರಸರ ಯುದ್ಧವಾಗದೆ ಅದು ವೈಷ್ಣವ ಮತ್ತು ಶೈವರ ತಿಕ್ಕಾಟ, ವೀರಶೈವರ ತಿಕ್ಕಾಟ. ಕಾರಣ ವೀರಶೈವರು ಅಲ್ಲಿ ಪ್ರಬಲರಾಗಿದ್ರು. ಅಲ್ಲಿ ನೋಡಿದಂತ ವಿಜಯ ವಿಠ್ಠಲ ಮಂದಿರ, ಹಜಾರಾರಾಮ್ ಮಂದಿರ, ಆಮೇಲೆ ಉಗ್ರ ಶಿವ ಮೂರ್ತಿಗಳನ್ನ ಮಾತ್ರ ಅಲ್ಲಿ ಕೊಡದಾರ. ಅಲ್ಲಿ ಎಲ್ಲಿ ಬಡವಿಲಿಂಗ ಆಗಲಿ, ವೀರಭದ್ರ ಆಗಲಿ, ವಿರೂಪಾಕ್ಷಲಿಂಗ, ಶೈವ ಮಂದಿರಗಳನ್ನು ಮುಟ್ಟಿಲ್ಲ. ಮುಸಲ್ಮಾನರಿಗೆ ನಿಜವಾಗಿ ಮಾಡ್ಬೇಕಾಗಿದ್ರು ಎಲ್ಲರ ಮೇಲೆ ಮಾಡ್ತಿದ್ರು ಅವ್ರು. ಇವನ್ ಯಾಕೆ ಮಾಡಿದ್ರು? ನನಗಿದು 89 ಅಂದ್ರೆ ಸುಮಾರು 35-36 ವರ್ಷದಿಂದ ನನಗೆ ಕಾಡಿದ ಪ್ರಶ್ನೆಗೆ ನಾನೇ ಉತ್ತರ ಕಂಡುಕೊಂಡೆ. ಅವಾಗ ಹಂಪಿಯನ್ನು ಒಂದು 7-8 ಸಲ ನಾನು ಸುತ್ತಾಡಿದಾಗ ಎಲ್ಲಿಯೂ ಕೂಡ ಉಗ್ರನ ಶಿವನಿಂದ ಅಗದಿ ಹತ್ತಿರ ಇರತಕ್ಕಂಥ ಬಡವಿಲಿಂಗ, ಆಮೇಲೆ ಸಾಶ್ವಿಲಿಂಗ, ವೀರಭದ್ರ ದೇವರಾಗ್ಲಿ ಅಲ್ಲಿ ಎಲ್ಲೂ ಒಂದು ಕಚ್ಚ ಓಪನ್ ಅದಾವ, ಅವನೇನು ಖರ್ಚು ಮಾಡಿಲ್ಲ. ಆದ್ರೆ ಎಲ್ಲ ವೈಷ್ಣವ ಮಂದಿರಗಳನ್ನ, ಅದೇನು ಇವತ್ತು ವಿಜಯ ವಿಠ್ಠಲ ಮಂದಿರ ತಕ್ಕಂಥ ಪಾಂಡುರಂಗನನ್ನ, ವಿಠ್ಠಲನನ್ನ ಹೊತ್ಕೊಂಡ್ಬಂದು ಪಂಢರಪುರಕ್ಕೆ ಸ್ಥಾಪನೆ ಮಾಡಿದ್ರು. ಹಿಂಗಾಗಿ ಇಲ್ಲಿ ಮಹಾರಾಷ್ಟ್ರದೊಳಗಿನ ಹಾಡದೊಳಗ ಮಾಹೇರ ಪಂಡರಿ ಕನ್ನಡ ವಿಠವ ಕನ್ನಡ ಅಂತಕ್ಕಂಥ ಮಾತು. ಹೀಗಾಗಿ ಸಾಕಷ್ಟು ಐತಿಹಾಸಿಕ, ಸಾಂಸ್ಕೃತಿಕ, ಸಾಹಿತ್ಯಿಕ ಸಿರಿವಂತಿಕೆಯನ್ನು ಪಡೆದಂತ ವಚನ ಸಾಹಿತ್ಯದ ಚಳವಳಿ ಅಲ್ಲಿ ಇರ್ತಕ್ಕಂಥ ಒಂದು ಮನುವಾದಿಗಳ, ಜಾತಿವಾದಿಗಳ ಒಂದು ಕುತಂತ್ರದಿಂದ ಪರಿಪೂರ್ಣವಾಗಿ ಇಡೀ ಜಗತ್ತಿನ ಶಾಸನವಾಗಬಹುದಾದಂಥ ವಚನ ಶರಣ ಸಿದ್ಧಾಂತ ಕೇವಲ ಒಂದು ಪ್ರಾದೇಶಿಕಕ್ಕೆ, ಕೇವಲ ಒಂದು ಕೆಲವು ಜನಾಂಗಕ್ಕೆ, ಕೇವಲ ಒಂದು ಧರ್ಮಕ್ಕೆ ಸೀಮಿತ ಆಗಿದ್ದು ದೊಡ್ಡ ದುರ್ದೈವ. ಇವತ್ತು ಪಶ್ಚಿಮಾತ್ಯರು ಎಲ್ಲರೂ ಕೂಡ ಜಾನ್ ಬರ್ಕೋ ಆಗಲಿ ಅಥವಾ ಮ್ಯಾಗ್ನಾ ಕಾರ್ಟಾದ ಕಾಮೆಂಟೇಟರ್ಸ್ ಆಗಲಿ, ಅಮೆರಿಕಾದಾಗಲಿ, ಜರ್ಮನ್, ರಷ್ಯಾ ಎಲ್ಲ ರಾಷ್ಟ್ರದೊಳಗೆ ಬಸವಣ್ಣನವರ ವೈಚಾರಿಕತೆಯನ್ನ, ರ್ಯಾಷನಲಿಸಮ್, ರ್ಯಾಡಿಕಲ್ ಥಾಟ್ಸ್ ಅನ್ನ ಮನಮುಟ್ಟುವಂತೆ ಅವರು ಮಾತಾಡ್ತಾರ, ಬರೀತಾರ. ಸಾಕಷ್ಟು ಜನ CR ದಾಸಗುಪ್ತ ಅಂತಕ್ಕಂಥವ್ರು ಬೆಂಗಾಲ್ದವರು ಬಸವಣ್ಣ ಬಗ್ಗೆ ಎಷ್ಟೊಂದು ಇಂಗ್ಲೆಂಡ್ಗೆ ಹೋಗಿ 6-7 ವರ್ಷ ಅಭ್ಯಾಸ ಮಾಡ್ತಾರ ಅವರು. ಸೊ ಹೀಗಾಗಿ ಬಸವಣ್ಣ ಜಗತ್ತಿನ ಶ್ರೇಷ್ಠ ಪೌರುಷ, ದಾರ್ಶನಿಕ, ಸಮನ್ವಯಕ, ಹೋರಾಟಗಾರ, ಕವಿ, ಬಂಡಾಯ, ಅದರ ಜೊತೆಗೆ ಅಧ್ಯಾತ್ಮ ಜೀವಿಯೂ ಕೂಡ. ಬಸವಣ್ಣ ಅಂದ್ರೆ ಒಂದು ಅರ್ಥದೊಳಗ ಡಿಮಾರ್ಟ್ ಇದ್ದಂಗ ಎಲ್ಲ ಸಿಗ್ತದಲ್ಲಿ. ಹಂಗ ಒಂದಕ್ಕೆ ಸೀಮಿತ ಮಾಡಲಾರ್ದ ಪರಿಪೂರ್ಣ ಕ್ರಾಂತಿಯನ್ನ ಬಸವಣ್ಣವ್ರು ಮಾಡಿದ್ರು. ಆ ಹಿನ್ನೊಳಗ ವಚನ ಕ್ರಾಂತಿ, ವಚನ ಸಂಸ್ಕೃತಿಯನ್ನು ಬೆಳೆಸ್ತಕ್ಕಂಥ ಕಾರ್ಯ ಈಗ ನಮ್ಗೆ ಆಗ್ಬೇಕು. ಇತ್ತೀಚೆಗೆ ನಮ್ಮ ಸಂಜೀವ್ ಗೌರ್ ಸೀನಿಯರ್ ಸೈಂಟಿಸ್ಟ್ ಇಸ್ರೋದವ್ರು ಅಂತ, ನಾನು ರಿಟೈರ್ಡ್ ಆಗೋ ದಾರಿ ಕಾಯಕತ್ತೀನಿ ರೀ. ಮಂದಿ ರಿಟೈರ್ಡ್ ಆಗೋಕ್ಕೂ ಬೇಸರ ಪಡ್ಕೊಂತಾರ, ಅವ್ರು ರಿಟೈರ್ಡ್ ಆಗೋ ದಾರಿ ಕಾಯಕತ್ತೀನಿ ರೀ, ಯಾಕಂದ್ರೆ ನಾವು ವಚನ ದೇರ್ವೇದಿಕೆನ ಪೂರ್ಣ ಪ್ರಮಾಣ ಕೆಲಸ ಮಾಡ್ತೀನಿ. ಎಷ್ಟೊಂದು ಸಂತೋಷದ ಕೆಲಸ. ಅಂಥವ್ರೆಲ್ಲರೂ ಕೂಡ, ನಮ್ಮ ಅಲ್ಲೋಳಿ ಸರ್ ಕೂಡ ಹೋದ ವರ್ಷ ಇಂಗ್ಲಿಷ್ ಪುಸ್ತಕವನ್ನ ಪ್ರಕಟ ಮಾಡಿದ್ವಿ, ಒಳ್ಳೆ ಕಾರ್ಯಕ್ರಮ ಬಾಗಲಕೋಟೆ ಮಾಡಿದ್ವಿ. ವಚನ ಸಾಹಿತ್ಯ ನಮ್ಮ ವೇದಿಕೆಯಿಂದ ಸುಮಾರು ಒಂದು 30-40 ಕೃತಿಗಳನ್ನ ನಾವು ಈಗಾಗಲೇ ಪಬ್ಲಿಷ್ ಮಾಡಿದ್ವಿ, ಇನ್ನೂ ಬರ್ತಾ ಇದ್ದಾವೆ. ತಾವೆಲ್ಲರೂ ಕೂಡ ಇದಕ್ಕೆ ನಾವು ದೊಡ್ಡ ಜವಾಬ್ದಾರಿ ಅಂತಂದ್ರೆ, ನಾನು ಎಷ್ಟೋ ಸಲ ಹೇಳ್ತೀನಿ, ವಿಶ್ವವಿದ್ಯಾಲಯ, ನಿಮ್ಮ ಹಾರ್ಟಿಕಲ್ಚರ್ ಯೂನಿವರ್ಸಿಟಿ ಆಗಲಿ ಅಥವಾ ನಿಮ್ಮ ಎಲ್ಲರ ಹಾಸನ ಆಗಲಿ, ನಮ್ಗೆ ಇಳ್ಕೊಳಕ್ಕೆ
ಜಾಗ ಕೊಟ್ರಂದ್ರೆ ನಾವೊಂದು 8 ಜನ ಬಂದು ವಚನ ವಿಶ್ಲೇಷಣೆ ಅಥವಾ ವಚನ ಪರಿಷ್ಕರಣೆ ಮಾಡ್ತಕ್ಕಂಥ ಕೆಲಸ ಒಂದೊಂದು ಸಂಪುಟಕ್ಕೆ ಒಂದು 4-5 ದಿನ ಸಾಕು. ಬಿಜಾಪುರದವ್ರು ಒಪ್ಕೊಂಡಾರ, ಧಾರವಾಡದಾಗ ಒಪ್ಕೊಂಡಾರ. ಹಂಗೆ ಯಾರಾದರೂ ತಾವು ಬಂದು ಈ ಕೆಲಸವನ್ನು ತಾವು ದಯವಿಟ್ಟು ಮಾಡಿದ್ರಂದ್ರೆ ದೊಡ್ಡ ಉಪಕಾರ. ಈ ವಚನ ಸಾಹಿತ್ಯಕ್ಕೆ ಹಳಕಟ್ಟಿಯವ್ರು ಮಾಡಿದಂತ ಉಪಕಾರ ನಾವೆಲ್ಲರೂ ಕೂಡ ಪರಿಷ್ಕರಣೆ ಮರೆಯಕ್ಕಾಗಂಗಿಲ್ಲ. ಬಸವನಾಡರು ಅವರೆಲ್ಲರೂ ಕೂಡ ಕಲಬುರ್ಗಿಯವರು ಅವರೆಲ್ಲ ಪರಿಷ್ಕರಣೆ ಅಂದ್ರೆ ಸಣ್ಣ ಪುಟ್ಟ ಪರಿಷ್ಕರಣೆ ಇಲ್ಲದ್ರೆ ಏನಾಕತ್ತಂದ್ರೆ ಇವತ್ತು ವಚನಾನಂದ ಸ್ವಾಮಿಗಳ ಹೆಸರು ವಚನಾನಂದ ಇಟ್ಕೊಂಡ್ರ ಅದ್ರ ವೇದ ಉಪನಿಷತ್ತುಗಳಿಗೆ ಮಾರು ಹೋಗಿ ಇವತ್ತು ವಚನ ಸಾಹಿತ್ಯವನ್ನ ಸಂಪೂರ್ಣವಾಗಿ ಗೌಣ ಮಾಡ್ತಕ್ಕಂಥ ಕೆಲಸವನ್ನ ಕೆಲವು ಸ್ವಾಮಿಗಳು ಮಠಾಧೀಶರು ಮಾಡತ್ತಿರೋದು ದುರ್ದೈವದ ಸಂಗತಿ. ವಚನ ಸಾಹಿತ್ಯವನ್ನು ಓದ್ಕೋಬೇಕು ಅವರು. ನಿನ್ನೆ ಟಿವಿ ಒಳಗೆ ಮಾತಾಡ್ತಾ ಬಸವಣ್ಣಗಿಂತ ಮುಂಚೆ ಜ್ಞಾನೇಶ್ವರ ಇದ್ರು, ಸೋಪಾನ್ ರಾವ್ ಇದ್ದು, ಏಕನಾಥ್ ಇದ್ದ, ನಾಮದೇವ್ ಇದ್ದ ಅಂತಕೊಂಡು ಹೇಳಿದ್ರು. ನನಗೆ ಬಹಳ ನಗಿ ಬಂತು. ಯಾಕಂದ್ರೆ ಬಸವೋತ್ತರ ಕಾಲದೊಳಗೆ ಬಂದಂತ ಶರಣರು ತುಕಾರಾಮ್ ಅಂತೂ 16 ಹಿತ್ತು ಬಂದಾಗ. ಸೊ ನಾವು ಎಚ್ಚರದಿಂದ ಮಾಡ್ಬೇಕು, ಅವ್ರಿಗೆಲ್ಲ ತಿಳುವಳಿಕೆ ಹೇಳ್ಬೇಕು. ಇವತ್ತು ಮೊದಲು ಬುದ್ಧಿ ಸ್ವಾಮಿಗಳು ನಮಗೆ ಹೇಳ್ತಿದ್ರು, ಈಗ ನಾವು ಸ್ವಾಮಿಗಳಿಗೆ ಬುದ್ಧಿ ಹೇಳುವಂತ ಕೆಲಸ ಆಗೈತಿ. ಅದಕ್ಕೆ ಸರ್ ರಿಜಿಸ್ಟರ್ ಅದಾರ, ಒಂದು 5-6 ಜನಕ್ಕೆ ನಮ್ಗೆ ಇಳ್ಕೊಳ್ಳೋ ವ್ಯವಸ್ಥೆ ಕಾರ್ಯಕ್ರಮ ಕೊಟ್ಟಿದ್ರಲ್ಲ, ಮಾಡಿದ್ರಂದ್ರ ನಾವೊಂದು 2 ದಿನ ನಾವು ಅಲ್ಲಿ ಕಾರ್ಯಕ್ರಮ ಅಂದ್ರೆ ನಾವು ವಚನ ವಿಶ್ಲೇಷಣೆಗೆ ನಮ್ ಗೌರಮ್ಮಕ್ಕರ್ ಅದಾರ, ಉಳ್ಕಾದ್ರ ಎಲ್ಲರೂ ಅದಾರ, ನಾವೆಲ್ಲ ಕುಂತ್ಕೊಂಡು ಒಂದು ಕೆಲಸ ಮಾಡ್ಬೋದು. ಇದರ ಮೂಲಕ ನಾನು ಅಲ್ಲೊಳ್ಳಿ ಸರ್ ಮತ್ತು ಉಳಿದವರೆಲ್ಲರೂ ಕೂಡ ನಮ್ ಗೌರ್ ಸರ್ ಆಗಿರ್ಬೋದು. ಇದಕ್ಕೆ ಇನ್ನೊಂದು ಸಂತೋಷಿಸ್ತಂತ ಇವ್ರು ಬೆಳಿಗ್ಗೆ ಆಲೂರು ಸರ್ ವೈಸ್ ಚಾನ್ಸಲರ್ ಕೊಡಗು ಯೂನಿವರ್ಸಿಟಿ ಅವ್ರಂದ್ರೆ ನೀವು ಎಷ್ಟು ಜನ ಕರ್ಕೊಂಬರ್ರಿ ಸರ್, ನಾವು ಇಲ್ಲಿ ಅಕಾಮಿಡೇಟ್ ಮಾಡ್ಕೊಡ್ತೀನಿ ಕೊಡಗುದೊಳಗೆ ಅಂತ ಹೇಳಿದ್ರು. ಅಂದ್ರೆ ವಚನ ಪರಿಷ್ಕರಣೆ ಕೆಲಸ ನಿರಂತರವಾಗಿ ಆಗ್ಬೇಕಾಗೈತಿ. ಇದಕ್ಕಾಗಿ ನಮ್ಮ ಒಂದು ದೊಡ್ಡ ತಂಡನೂ ತಯಾರಾಗೈತಿ. ತಾವೆಲ್ಲರೂ ಕೂಡ ಸಹಾಯ ಮಾಡ್ರಿ ಅಂತ ತಿಳ್ಕೊಂಡು ಹೇಳ್ತಾ ಇನ್ನೊಮ್ಮೆ ಡಾಕ್ಟರ್ ಶಾರದಾಮನಿಗೆ ಒಳ್ಳೆ ಉಪನ್ಯಾಸವನ್ನ ಕೊಟ್ಟರು. ಸಣ್ಣ ಪುಟ್ಟ ದೋಷಗಳು ಇರ್ತಾವ ಅವಸರದೊಳಗೆ, ಪಾಪ ಒಮ್ಮೆ ದಾಖಲಾದಂತ ಪುಸ್ತಕದಿಂದ ತಗೊಂಡಂತ ಕೃತಿಗಳನ್ನು ತಗೊಂಡಾಗ ಅಲ್ಲಿ ಇವು ಬರ್ತಾವ. ಅದ್ರ ಜೊತೆಗೆ ಇನ್ನೊಂದು ಆಲ್ಮೇಲ್ದೊಳಗ ಮಲ್ಲಿಬೊಮ್ಮರ ಸ್ಮಾರಕಗಳು, ಜಗದೇವನ ಸ್ಮಾರಕ ಅಂತ ಏನಂತಲ್ಲ, ಅದು ಕೂಡ ಆಲ್ಮೇಲ್ದಾಗತಿ. ನಮ್ಮ ಸವಿತಾ ದೇಶ್ಮುಖ್ ಅದೇ ಮಣ್ತನ ಅಂದ್ರ ಸೊಸೆ ಅದಾರ. ಇವೆಲ್ಲವೂ ಕೂಡ ಕುರುಹುಗಳಾಗಿ ಅದಾವ. ಸಾಕಷ್ಟು ಕುರುಹುಗಳನ್ನು ಇನ್ನು ಹುಡುಕ್ಬೋದು. ಏನೋ ಕಾಣಿ ದೈವಲೀಲೆ ಅಂತಕ್ಕಂಥ ದೊಡ್ಡ ಕವಿ, ಜಗತ್ತಿನ ದೊಡ್ಡ ಕವಿ ಮಧುರಚಂದ್ರು ಕೂಡ ಅದೇ ಇಂಡಿ ತಾಲೂಕಿನವರು, ಹಲಸಂಗಿಯವರು. ನಾನು ನಮ್ಮ ಕುಟುಂಬ, ನಮ್ಮ ಮಿಸಸ್ ಹೋಗಿ ಅವ್ರ ಗದಿಗೆ ಹೋಗಿ ಬಂದ್ವಿ. ಅವರು ಅರವಿಂದರಿಗೆ ಬಸವಣ್ಣನ ವಚನವನ್ನ, ಅಲ್ಲಮ್ಮನ ವಚನವನ್ನ ತರ್ಜುಮೆ ಮಾಡಿಕೊಟ್ಟಂತವ್ರು. ಒಳ್ಳೆಯ ಕಾರ್ಯವನ್ನ ನಾವೆಲ್ಲರೂ ಕೂಡ ಮಾಡೋಣ. ನಾವು ಸದ್ಭಕ್ತಿ, ಪ್ರೀತಿ, ಪರಸ್ಪರ ಇದೆಲ್ಲ ಕೂಡ ಮಾಡೋದ್ರಿಂದ ಏನಾಗ್ತದೆ, ನಮ್ಮ ಮಾನಸಿಕ ಧೈರ್ಯ ಹೆಚ್ಚಾಗುತ್ತೆ. ಏನೋ ಒಂದು ಕಾಲಕ್ಕೆ ನಮ್ಮ ಕಡೆ ಮಾಡಕ್ಕೆ ಬಹುಶಃ ಬಸವಣ್ಣ ಅಥವಾ ಹಳಕಟ್ಟಿಯವರು ಅಥವಾ ಕಲಬುರ್ಗಿಯವರು ಯಾಕೆ ಪೂರ್ಣ ಮಾಡ್ಲಿಲ್ಲ ಅಂತಕ್ಕಂಥದ್ದು ನಮ್ಗೆ ಎಷ್ಟೋ ಸಲ ಕಲಬುರ್ಗಿಯವರು ಅಂತಿದ್ವಿ. ಬಹುಶಃ ನಮ್ಮ ಸಲಗೂ ಒಂದಿಷ್ಟು ಕೆಲಸ ಬಿಟ್ಟುಗಾರ, ನಾವು ಮಾಡೋಣ, ಅದ ಪೂರ್ಣ ಅಂತಲ್ಲ. ಮುಂದಿನ ಕೆಲಸ ಮುಂದಿನ ಜನಾಂಗ ಮಾಡ್ಲಿ ಅಂತ ತಿಳ್ಕೊಂಡು ಹೇಳ್ತಾ ನನ್ನ ಮಾತಿಗೆ ವಿರಾಮ ಹೇಳ್ತೇನೆ. ಶರಣು ಶರಣಾರ್ಥಿ. ಅಲ್ವಾ ಸರ್, ಇನ್ನು ಮಾತಾಡ್ರಿ. ಸರ್, ನಮ್ಮ ಬಾಗಲಕೋಟೆ ಹಾರ್ಟಿಕಲ್ಚರ್ ವಿಶ್ವವಿದ್ಯಾಲಯಕ್ಕೆ ತಾವು ಎಷ್ಟು ಜನ ಬರ್ತೀವಿ ಸರ್? ಎಷ್ಟು ಜನ ಇದ್ದೀರಿ? ನಾವು ನಮಗೆಲ್ಲ ಅನುಕೂಲ ಮಾಡಿಕೊಡ್ತೀವಿ ಸರ್. ದಯವಿಟ್ಟು ಬರ್ರಿ ಸರ್. ಥ್ಯಾಂಕ್ ಯು ಸರ್. ಎಸ್ ಸರ್, ಖಂಡಿತ. ಥ್ಯಾಂಕ್ ಯು. ಧನ್ಯವಾದಗಳು ಸರ್ ತಮಗೆ. ಬಸಮ್ಮ ಗಂಗನಹಳ್ಳಿ ಅವರು ನೆಕ್ಸ್ಟ್. ಎಲ್ಲರಿಗೂ ಶರಣಾರ್ಥಿಗಳು. ಇವತ್ತಿನ ಒಂದು ಉಪನ್ಯಾಸದ ಬಗ್ಗೆ ನಾನು ಇಲ್ಲಿ ವಿಶೇಷವಾಗಿ ಹೇಳ್ಬೇಕಂತಂದ್ರ, ಇವತ್ತಿನ ವಿಷಯ ನಮ್ಮ ಸಂಶೋಧನಾ ವಿದ್ಯಾರ್ಥಿಯಾದಂತ PhD ಸಂಶೋಧನಾ ವಿದ್ಯಾರ್ಥಿಯಾದಂತ ಮುತ್ತು ಹೆಬ್ಬಾಳ್ ಅವರು ಅಲಕ್ಷಿತ ವಚನಕಾರರ ಚಾರಿತ್ರಿಕ ಮತ್ತು ಸಾಂಸ್ಕೃತಿಕ ಅಧ್ಯಯನ ಅನ್ನುವಂಥ ಒಂದು ವಿಷಯದ ಮೇಲೆ ನನ್ನ ಒಂದು ಗೈಡೆನ್ಸ್ ಒಳಗೆ PhD ಮಾಡ್ತಾ ಇದ್ದಾರೆ. ಇವತ್ತಿನ ಉಪನ್ಯಾಸ ನಮ್ಮ ಈ ಒಂದು ಸಂಶೋಧನೆಗೆ ಪೂರಕವಾದಂತ ಮಾಹಿತಿಗಳನ್ನ ಒದಗಿಸಿತು. ಡಾಕ್ಟರ್ ಶಾರದಾಮಣಿ ಅವರು ಬಹಳಷ್ಟು ಐತಿಹಾಸಿಕವಾದಂತ ಒಂದು ಚಾರಿತ್ರಿಕವಾದಂತ ಅಂಶಗಳನ್ನು ಒಂಚೂರು ಬಿಡದ ಹಾಗೆ ನಮ್ಮನ್ನು ನೇರವಾಗಿ ಅಲ್ಲೇ ಪ್ರತ್ಯಕ್ಷವಾಗಿ ಕರೆದುಕೊಂಡು ಹೋಗಿ ಅವುಗಳ ಬಗ್ಗೆ ವಿವರಣೆ ನೀಡುವಂತ ಒಂದು ದಿಶೆಯೊಳಗೆ ಉಪನ್ಯಾಸವನ್ನ ನೀಡಿದ್ರು. ನಿಜಕ್ಕೂ ಇಂಥ ಉಪನ್ಯಾಸಗಳು ಮುಂಬರುವ ಸಂಶೋಧನೆಗೆ ದಾರಿದೀಪವಾಗ್ತವ, ಬೆಳಕಾಗ್ತವ ಅನ್ನುವಂಥ ಮಾತನ್ನ ಹೇಳ್ತಾ, ಇಂಥ ಒಂದು ಉಪನ್ಯಾಸಗಳನ್ನ ಹಮ್ಮಿಕೊಂಡಿರುವಂತಹ ಡಾಕ್ಟರ್ ಶಶಿಕಾಂತ್ ಪಟ್ಟಣ್ ಸರ್ ಅವರಿಗೂ ಹಾಗೂ ತಂಡದ ಎಲ್ಲರಿಗೂ ಕೂಡ ಅನಂತ ಧನ್ಯವಾದಗಳನ್ನ ಹೇಳ್ತಾ, ಜೊತೆಗೆ ಇವತ್ತು ನಮ್ಮ ವಿದ್ಯಾರ್ಥಿಯಾದಂತ ಮುತ್ತಪ್ಪ ಹೆಬ್ಬಾಳ್ ಅವರು ಕೂಡ ಈ ಒಂದು ಗೂಗಲ್ ಮೀಟ್ ನಲ್ಲಿ ಇದ್ದಾರೆ ಅಂತ ಹೇಳಿ ಬಹಳಷ್ಟು ಸಂತೋಷ ಅನಿಸ್ತಾ ಇದೆ. ಎಲ್ಲರಿಗೂ ಧನ್ಯವಾದಗಳು. ಧನ್ಯವಾದಗಳು ಮೇಡಮ್. ಸುಮಂಗಲ ಅಣ್ಣಿಗೇರಿ ಅವರು. ಸುಮಂಗಲ ಅಣ್ಣಿಗೇರಿ. ಎಲ್ಲರಿಗೂ ಶರಣಾರ್ಥಿಗಳು. ನನಗೇನು ಸಂಶಯ ಬಂತು ಅಂತಂದ್ರೆ, ಅಕ್ಕನಾಗಮ್ಮನ ಒಂದು ಗವಿಯ ಪಕ್ಕದಲ್ಲಿ ರೇವಣ ಸಿದ್ದೇಶ್ವರ ಒಂದು
ಸ್ಮಾರಕ ಅದ ಅಂತ ಹೇಳಿದ್ರು. ಅದು ಯಾವ ಕಾರಣದಿಂದ ಅದ? ಅವ್ರ ಗುರುಗಳು ಅವರಿಂದ ದೀಕ್ಷಾ ತಗೊಂಡ್ರು ಅಂತ ಹೇಳಿ ಮೊನ್ನೆ ಕೆಲವೊಬ್ರು ಮಾತಾಡಿದ್ರು. ಅದು ಸರಿನೋ ತಪ್ಪೋ ಅಂತ ನನಗೆ ಒಂದು ಪ್ರಶ್ನೆ ಬಂದಿದೆ ರೀ ಸರ್. ಅಕ್ಕೋರ ಇದು ಸಂಪೂರ್ಣವಾಗಿ ತಪ್ಪು. ಯಾಕಂದ್ರೆ ನಾನು ಅದನ್ನ ಅವತ್ತೇ ಹೇಳಿದೆ, ರೇವಣ ಸಿದ್ದೇಶ್ವರರಿಂದ ತಗೊಂಡಿಲ್ಲ. ರೇವಣ ಸಿದ್ದೇಶ್ವರನ ಅವರಿಂದ ಸಿದ್ದರಾಮ ಅವ್ರ ತಾಯಿ ಸುಗಲಾಂಬಿ ಅಂತಕ್ಕಂಥ ಅವರು ತಗೊಂಡಾರ ವಿನ ಇವರಲ್ಲ. ಮತ್ತೆ ಅವರು ಸ್ಮಾರಕ ರೇವಣ ಸಿದ್ದರ ಸ್ಮಾರಕನ ಹೇಳಿದ್ನಲ್ಲ, ಅವ್ರು ಹುಟ್ಟಿದ್ದು ರೇವಣಗಾಮ. ರೇವಣಗಾಮ ಅಂತಕ್ಕಂಥ ಒಂದು ಇಲ್ಲಿ ಸಾಂಗ್ಲಿ ಜಿಲ್ಲೆ ಆಗೈತಿ. ಆಮೇಲೆ ಅವ್ರು ಆಯ್ಕೆ ಆಗಿದ್ದು ಹೊಗರ್ತಿ ಅಂತ ಐತಿ, ಇಲ್ಲಿ ಬಿಜಾಪುರ ಇಂಡಿ ತಾಲೂಕಿನಾಗ ಹೊಗರ್ತಿ ಅಂತ ಐತಿ, ಹೊಗರ್ತಿ ಅಂತ. ಅಲ್ಲಿ ಅವರು ಆಯ್ಕೆ ಆಗಿದ್ದು. ಆದ್ರೆ ನೋವಿನ ಸಂಗತಿ ಅಂದ್ರೆ ಬಹುತೇಕ ಈ ಸ್ಮಾರಕಗಳು ಪಂಚಪೀಠದವ್ರಿಗೆ ಸಿಕ್ಕತ್ತೆ. ಅಲ್ಲಿ ಏನಾಗಿತ್ತು ಅಂದ್ರೆ ಅಲ್ಲಿ ಪಂಚಪೀಠ ಆಗೈತಿ. ನಾನು ಇನ್ನೂ ಸತ್ಯವಾಗಿ ನಾನು ಬೇಕಾದ್ರೆ ನೆಕ್ಸ್ಟ್ ಟೈಮ್ ತೋರಿಸ್ತೀನಿ ನಿಮ್ಗೆ ಫೋಟೋ. ಹೊರಗಿರ್ತಕ್ಕಂಥ ಬಸವ ಅವ್ರ ಕೊರಳಾಗ ಲಿಂಗ ಐತಿ, ಲಿಂಗ ಐತಿ. ಇದನ್ನ ನೋಡಿದ್ರೆ ಅದು ಶರಣ ಸ್ಮಾರಕ ಅಂತ ಇದ್ರು ಕೂಡ ಅಲ್ಲಿ ಮತ್ತೆ ಮಲ್ಲಿಕಾರ್ಜುನ ದೇವ ಅಂತಕ್ಕಂಥ ಇಬ್ರು ಶರಣರ ಲೇಖಕರ. ಅದಕ್ಕೆ ಆ ರೇವಣ ಸಿದ್ಧರಿಗೂ ಇವ್ರಿಗೆ ಸಂಬಂಧ ಇಲ್ಲ. ಇದನ್ನ ಏನು ಇತಿಹಾಸಕಾರರು ಏನ್ ಮಾಡ್ಯಾರ ಅಂದ್ರೆ ಉದ್ದೇಶಪೂರ್ವಕವಾಗಿ ಇದನ್ನ ಮಾಡ್ಯಾರ. ಅದಕ್ಕೆ ಅದು ತಪ್ಪು ಅಂತ ಕೊಂಡು ನನ್ನ ಅಭಿಪ್ರಾಯ. ಅದು ರೇವಣ ಸಿದ್ಧರ ಸ್ಮಾರಕವನ್ನ ಇವತ್ತು ಅವ್ರು ಹೇಳಿದ್ರಲ್ಲ, ಜಾತವೇದ ಮುನಿ ಸ್ಮಾರಕ, ಅದು ರಾಚಯ್ಯನ ಗದಿಯಲ್ಲಿ ಐನಾರಮ್ಮ ಮುದುಕಿದ್ದ. ನೀವು ಬಹುಶಃ ಕಲಬುರ್ಗಿ ಅವ್ರ ಮಾರ್ಗವನ್ನು ಓದಿದಾಗ ಅದು ಹೆಂಗ್ ಬಂತಂದ್ರೆ ಅದನ್ನ ಅಲ್ಲಿರ್ತಕ್ಕಂಥವ್ರು ಅಲ್ಲಿ ಜಾತವೇದ ಮುನಿ ಅಂತ ಹೇಳ್ಕೊಂಡು ಅಲ್ಲಿ ಗದಿಗೆ ಅಲ್ಲಿ ಅವಕೆ ಇಟ್ಟರ ಅಂತ ಅವೆಲ್ಲವೂ ಕೂಡ ಕಪೋಲ ಕಲ್ಪಿತಾರೆ. ಅವ್ರ ಸ್ಮಾರಕಗಳನ್ನ ಅದ್ರ ಇತಿಹಾಸವನ್ನ ನಾವು ಹುಡುಕ್ಬೇಕಾಗೈತಿ. ಅವು ಅಲ್ಲ, ಸತ್ಯಕ್ಕೆ ದೂರವಾದಂತ ಸಂಗತಿ ಅಂತಕೊಂಡು ಈ ಸಂದರ್ಭದಾಗ ಹೇಳ್ತಾರೆ. ಧನ್ಯವಾದಗಳು ಮೇಡಮ್. ಶರಣಮ್ಮ ಇವರು ಶಾರದಾ ಇವರು ಹ್ಯಾಂಡ್ ರೈಸ್ ಮಾಡಿದಾರೆ, ಮಾತ್ರ ಸಂಜೀವ್ ಗೌರ್. ಗೌರ್ ಸರ್ ಮಾತಾಡ್ಸ್. ಎಲ್ಲರಿಗೂ ಶರಣಾರ್ಥಿಗಳು. ಆಕ್ಚುಲಿ ಬಿಜಾಪುರ ಡಿಸ್ಟಿಕ್ ತಾಂಬಾ ಸರ್ ನಂದು ಊರು. ನನಗೆ ಮೇಡಮ್ ಅವ್ರದ್ದು ಇವತ್ತಿನ ವಿಶೇಷವಾದ ಉಪನ್ಯಾಸ, ಅದು ಅತ್ಯಂತ ಕ್ಲಿಯರ್ ಆಗಿರೋ ಫೋಟೋಗಳನ್ನ ಅಳವಡಿಸಿದಂತ PPT ಇತ್ತಲ್ಲ, ಅದು ನನಗೆ ಬಿಜಾಪುರದ ಗೈಡೆಡ್ ಟೂರ್ ಮಾಡ್ದಂಗ ಆಯ್ತು. ತುಂಬಾ ಸಂತೋಷ. ಧನ್ಯವಾದಗಳು ಮೇಡಮ್, ಅಭಿನಂದನೆಗಳು. ಥ್ಯಾಂಕ್ ಯು ಸರ್. ಮಾತಾಡ್ಬೋದಾ ನಾನು? ಸರ್ ಮಾತಾಡಿ ಸರ್. ಸರ್ ನಾನು ಇಂಗ್ಲೇಶ್ವರದರಿ ಸರ್. ಪಟೇಲ್ ಸರ್. ಅದೇನಿದ್ರಿ ಸರ್, ಆ ಇಂಗ್ಲೇಶ್ವರದ ರೇವಣ ಸಿದ್ದೇಶ್ವರ ಮತ್ತು ನೀವು ವರ್ತಿ ಸಿದ್ದೇಶ್ವರ ಅಂದ್ರಲ್ಲ, ಅದು ಬೇರೆ ಬೇರೆ ಇರ್ಬೋದು ಅಂತ ನನಗನ್ಸುತ್ತೆ ರೀ. ಅಲ್ಲಿ ನಂತರ ರೇವಣ ಸಿದ್ದೇಶ್ವರರು ಈ ಅಕ್ಕನಾಗಮ್ಮನಿಗೆ ದೀಕ್ಷಾ ಕೊಟ್ಟಿದ್ದಾರಂತೆ ಆ ಪುರಾಣದಲ್ಲಿ ಹೇಳ್ತಾರೆ ಸರ್. ಯಾವಾಗ್ಲೂ ಪುರಾಣದಲ್ಲಿ ಹೇಳ್ತಾರೆ. ನಾನು ಅಲ್ಲೇ ರೀ ಸರ್, ಇಂಗ್ಲೇಶ್ವರದಲ್ಲಿ. ನಾನು ಹೋರಿಮಠ, ಬಸವನ ಬಾಗೇವಾಡಿ ಇದೆಲ್ಲ ಮಾಡಿದ ನಂತರ ಸಿದ್ದರಾಮೇಶ್ವರ ಏನಿದ್ದಾರೆ ಅವ್ರು ಈವನ್ ಕೊಲ್ಲಾಪುರ ಮಹಾಲಕ್ಷ್ಮಿ ಕೂಡ ದೀಕ್ಷಾ ಕೊಟ್ಟಿದ್ದಾರೆ ಅಂತ ಹೇಳ್ತಾರೆ. ನೋಡಿ, ಇದ ತಪ್ಪು. ಮಹಾಲಕ್ಷ್ಮಿ ಅಂತಕ್ಕಂಥದ್ದು ಪೌರಾಣಿಕ ಕಲ್ಪನೆ. ಹಿಂಗಾದಾಗ ಆ ಮಹಾಲಕ್ಷ್ಮಿಗೆ ಕೊಟ್ಟ ಗಣಪತಿಗೆ ನಾವು ಹನುಮಂತಗೆ ನಾವು ಲಿಂಗ ಕೊಟ್ಟಿವಿ ಅಂತಕ್ಕಂಥದ್ದು ಈ ರೇಣುಕಾಚಾರ್ಯರು ರೇವಣ ಪಂಚಪೀಠದವ್ರದಲ್ಲ, ಇವ್ರು ಹುಟ್ಟು ಹಾಕಿದ ಕೃತ್ರಿಮ ಕಥೆಗಳರಿ. ಅವ್ ಯಾವ ಸತ್ಯ ಅಲ್ಲ. ನಿಮ್ ಊರಾಗ ರೇವಣ ಸಿದ್ಧರ ತಗೊಂಡು ಅವ್ರ ನೋಡ್ರಿ, ಇಡೀ ಊರಾಗ ಬಸವಣ್ಣನ ಗುಡಿ ಅದಾವ. ಹಂಗಂತ ಬಸವಣ್ಣ ಎಲ್ಲ ಊರಾಗ ಹೋಗಿಲ್ಲ ಅಂತಲ್ಲ. ನಮ್ಮ ಊರಾಗ ಬಸವಣ್ಣನ ಗುಡಿ ಐತಂತಂದ್ರ ಈಗ ಉಳಿ ಬಸವಣ್ಣನ ಗುಡಿ ನೋಡ್ರ, ಚನ್ನ ಬಸವಣ್ಣ ಗದಿಗಿದ್ರು ಕೂಡ ಬಸವಣ್ಣನ ಗುಡಿ ಅಂತಾರ, ಉಳಿ ಬಸವಪ್ಪನ ಗುಡಿ ಅಂತಾರ. ಬಸವಣ್ಣ ಅಷ್ಟೊಂದು ಮೌಲಿಕ ಆದಷ್ಟು ಎತ್ತರಕ್ಕಿಂತ ಆ ರೇವಣ ಸಿದ್ಧರು ನೀವು ಕಥೆ ಹೇಳಲ್ಲ. ಪುರಾಣಗಳೆಂದೂ ಕೂಡ ಪುರಾಣಗಳನ್ನು ಚಾರಿತ್ರಿಕ ದಾಖಲೆಗಳನ್ನು ಒದಗಿಸಂಗಿಲ್ಲ, ಬರೀ ಒಂದು ಹಿಂಟ್ ಅಷ್ಟ ಕೊಡ್ತಾವ್ರಿ. ಇನ್ನೂ ಎಷ್ಟು ಸಾಕಷ್ಟು ಇವೆ ಸರ್. ಬಸವನ ಬಾವಿ ಇದೆ, ಹಾಲ್ ಬಾವಿ ಇದೆ, ಬಸವಣ್ಣನ ಬಾವಿ ಇದೆ, ಅಲ್ಲಿ ಹಿರೇಮಠ ಇದೆ, ಇನ್ನು ಕೆಲವೊಂದು ನೂತನ ಗುಡಿ ಇದೆ ರೀ, ಕಲ್ಮೇಶ್ವರ ಗುಡಿ ಇದೆ, ಇನ್ನು ಕೆಲವೊಂದು ಪ್ಲೇಸಸ್ ಇವೆ ಅಲ್ಲಿ. ಸೋಮನಾಥ ದೇವಾಲಯ ಇದ್ದಾರೆ. ಸೋಮನಾಥ ರಾಜ ಆಲ್ಮೋಸ್ಟ್ ಅರೌಂಡ್ 8th century ಒಳಗೆ ಏನಿದ್ದಾರೆ ಅವನ ಗುಡಿ ಇದೆ. ಜೈನ ಬಸ್ತಿಗಳಿವೆ ಇಂಗ್ಲೇಶ್ವರದಲ್ಲಿ ಇನ್ನೂ ಇವೆ ಸರ್. ನೀವೇನಂದ್ರಲ್ಲ ಆ ಬಸವ ಜನ್ಮಸ್ಥಳಕ್ಕೆ ಹೋಗ್ಲಿಕ್ಕೆ ರಸ್ತೆ ಇಲ್ಲೇ ಇಲ್ಲ ಸರ್ ನಿಜವಾಗ್ಲು. ಆದ್ರೂ ಇಟ್ ಇಸ್ ನಾಟ್ ದ್ಯಾಟ್ ಡಿಫಿಕಲ್ಟ್ ಟು ಗೋ ರೀಚ್ ದಟ್ ಪ್ಲೇಸ್. ಹೋಗ್ಬೋದು, ಒಂದು ಗಾಡಿ ಹೋಗ್ಬೋದ್ರಿ, ಆದ್ರೆ ಡೈರೆಕ್ಟ್ ರಸ್ತೆ ಅಂತ ಇಲ್ಲ ರೀ. ಹಳ್ಳಿಗಳಲ್ಲಿ ಅದು ಏನಿದೆ ಮನೆ ಮಠ ಎಲ್ಲ ಆಗ್ಬಿಟ್ಟಿವೆ, ಅದರಿಂದ ರಸ್ತೆ ತೆಗೆಯೋದಂದ್ರೆ ತುಂಬಾ ಕಠಿಣ. ಆದ್ರೂ ಜಮಾದಾರ್ ಸರ್ ಏನೋ ಪ್ರಯತ್ನ ಪಟ್ಟು ಸಾಕಷ್ಟು ಸುಧಾರಣೆಯನ್ನು ಮಾಡಿದ್ದಾರೆ, ನಿಜವಾಗ್ಲೂ ಮಾಡಿದ್ದಾರೆ ಸರ್. ಇಷ್ಟೇ ನಾನು ಹೇಳ್ಬೇಕಾಗಿತ್ತು ರೀ.
ಧನ್ಯವಾದಗಳು ಸರ್, ಧನ್ಯವಾದ. ಶಾರದಾಮಣಿ ಹೆಂಡದ್ ಬಿಡಿದ್ರಿ ಮಾತಾಡ್ದ್ರಿ. ಸರ್ ಏನಿಲ್ಲ, ಒಬ್ಬೊಬ್ರು ಶರಣೆಯರ ಒಂದು ಸ್ಮಾರಕ ಎರಡೆರಡು ಪ್ರದೇಶಗಳಲ್ಲಿ ನಾವು ನೋಡ್ತಿದ್ವಿ. ಇದು ಯಾವ್ದು ಸ್ಪಷ್ಟವಾದದ್ದು, ಯಾವ್ದನ್ನ ನಾವು ಸ್ವೀಕಾರ ಮಾಡ್ಬೇಕು ಅನ್ನುವಂಥದ್ದು ಒಂದ್ ಸ್ವಲ್ಪ ಗೊಂದಲ ಇದೆ ಮನಸ್ಸಿನಲ್ಲಿ. ಈ ನೀಲಾಂಬಿಕೆದು ತಂಗಿ ಅಡಗಿದಳು ಅಂತಕ್ಕಂಥ ಮಾತಿಗೆ ತಂಗಿ ಅಡಗಿದಳು ಆಯ್ತು. ಅದ್ರ ಪಕ್ಕದಲ್ಲಿಯೇ ಹಡಪದ ಅಪ್ಪಣ್ಣ ಅವ್ರದಿದೆ. ಗೊಡಚಿ ಒಳಗ ಮಡಿವಾಳ ಮಾಚಿದೇವ ಇದ್ದಾನೆ. ಅದನ್ನ ನಾನು ಸ್ಪಷ್ಟವಾಗಿ ನಾನು ಎಷ್ಟೋ ಸಲ ಹೇಳಿದ್ದೀನಿ. ಮಡಿವಾಳ ಮಾಚಿದೇವರು, ಯಾಕಂದ್ರೆ ನಾನಲ್ಲ, ಆರ್ಸಿರಮಠರು, ಪುರಾಣಿಕ ಸಿದ್ದಯ್ಯ ಪುರಾಣಿಕರು ಬಹಳ ಜನ ಹೇಳ್ತಾರ. ಆಮೇಲೆ ಇಂಥ ಎಲ್ಲ ಸಾಕಷ್ಟು ಈಗ ಏನಾಗಿತ್ತು ಅಂದ್ರೆ ಕೆಲವು ಇತಿಹಾಸವನ್ನ ವಾಸ್ತವಿಕ ನೆಲೆಗಟ್ಟಿನ ನೋಡಿದಾಗ ನಾವು ಕಹಿ ಅನುಭವಿಸ್ಬೇಕಾಗತ್ತೆ. ಈಗ ನಿನ್ನೆ ನಾಗಪಂಚಮಿ, ಬಸವ ಪಂಚಮಿ ಅನ್ರಿ 1196 ಆಗಸ್ಟ್ 35 ತಾರೀಕಿಗೆ ತೀರ್ಕೊಂಡ್ರು, ಬಸವಣ್ಣವ್ರು ಐಕ್ಯ ಆದ್ರು ಅಂತ ತಿಳ್ಕೊಂಡು ಹೇಳ್ತಾರೆ. ಕಲ್ಯಾಣ ಕ್ರಾಂತಿ ಆಗಿದ್ದು 1167. 67ರಿಂದ 96 ಅವ್ರ ಹೆಂಗಿದ್ರು 93 ಅಂತಕ್ಕಂಥದ್ದು ಒಂದು ಪ್ರಶ್ನೆ. ಯಾಕಂದ್ರೆ ಇಡೀ ಬಿಜ್ಜಳನ ಕುಟುಂಬ ಅದೇನು ಐತಲ್ಲ 1183 ಶಿಂಗಣದೇವ ಅಂತಕ್ಕಂಥ ಬಿಜ್ಜಳನ ಮರಿಮೊಮ್ಮಗ, ಆತನ ಕಾಲಕ್ಕೆ ಮುಗಿದು ಹೋತದು, ಮೊಮ್ಮಗನ ಕಾಲಕ್ಕೆ, ಅಂದ್ರೆ ಕರ್ಣದೇವನ ಮಗವ. ಅಂದ್ರ ಈ ಇತಿಹಾಸವನ್ನು ನೋಡಿದಾಗ PB ದೇಸಾಯಿ ಅಂತ ಇತಿಹಾಸ ತಜ್ಞರು ಕೂಡ ಅವರಾಗ್ಲಿ ಷಡಕ್ಷರಿ ಆಗ್ಲಿ 1167 ಬಸವಣ್ಣ ಐಕ್ಯಗಾನ ಅಂತ ಹೇಳ್ತಾರ. ಮತ್ತ ಅದು ಪಂಚಮಿಗಾಗೇನೋ ಅಥವಾ ಏನಾಗೇನೋ ಅವ್ರ ಪಾಪ ಹುಡುಕಾಡಕ್ ಹೋಗಿಲ್ಲ. ಆದ್ರ ಖಂಡಿತವಾಗಿ ಬಸವ ಪಂಚಮಿ ಅಂದ್ರೆ ಪಂಚಮಿ ದಿವಸ ಬಸವಣ್ಣ ಐಕ್ಯಗಾನ ಅಂತಕ್ಕಂಥದ್ದು ಅದು ತಪ್ಪು ಕಲ್ಪನೆ ಅಂತಕ್ಕಂಥದ್ದು ನನ್ನ ವಿಚಾರ. ಯಾಕಂದ್ರೆ ವಿಜಯದಶಮಿ ದಿವಸ ಮರಣವೇ ಮಹಾನವಮಿ ಅಂದ್ರೆ ಮಾನವಮಿ ಹಬ್ಬದೊಳಗೆ ಕ್ರಾಂತಿ ಆಯ್ತು. ಡಿಸೆಂಬರ್ ಮುಂದೆ 2-3 ತಿಂಗಳಕ್ಕೆ ನೋಡಿದಾಗ ಗೊಡಚಿ ಒಳಗ ಇವ್ರ ಐಕ್ಯ ಕರ, ಇವರೆಲ್ಲ ಐಕ್ಯ ಜಾತ್ರೆಗಳು ಏನ್ ಮಾಡ್ತಾರೆ ತೀರ ಅಂದ್ರೆ ಆ ಕಾಲಘಟ್ಟದೊಳಗೆ ನಡೆದಕ್ಕಂಥ ಆ ಶರಣರ ಐಕ್ಯ ಸ್ಥಳ, ಅವೆಲ್ಲ ಐಕ್ಯ ಸ್ಥಳಗಳು. 2-3 ಈ ಕಾರಿಮಣಿ ಒಳಗ ಗೊಡಚಿ ಬಿಟ್ಟು ಕಾರಿಮಣಿ ಅಂತಾರ, ಕೆಲವೊಂದು ಕಲಿಕೇರಿನ ಅಂತಾರ, ಕೆಲವೊಂದಿ ಅವ್ರ ದೇವ್ರ ಇಬ್ಬರಿಗೊಳಗ ಐಕ್ಯಗಾನ ಅಂತಂತಾರ. ಏನ ಅಂತಂದ್ರೆ ಅವ್ರವ್ರ ತಮ್ಮ ಊರಿಗೆ ಪ್ರಾಮುಖ್ಯತೆ ಸಿಗಲಿ ಅಂತ ತಿಳ್ಕೊಂಡು. ಈಗ ನೀವು ಉರ್ಲಿಂಗ ಪೆದ್ದಿ ಹುಟ್ಟಿದ್ದು ಕನ್ಫ್ಯೂಷನ್ ಆಗಿತ್ತು, ಹುಟ್ಟಿದ್ದು ಕಂದಹಾರದಾಗ, ಐಕ್ಯ ಆಗಿದ್ದು ನಂದವಾಡಿಗೆ ಒಳಗೆ, ಅವ್ರ ಗುರುಗಳ ಜೊತೆಗೇ ಆಗೈತೆ ನಂದವಾಡಿಗೆ ಒಳಗೆ. ಒಮ್ಮೆ ಬರ್ತವ್ರಿ ಹಂಗ. ಅವನ್ನೆಲ್ಲವನ್ನು ತಗೊಂಡಾಗ ನಾವು ಇತ್ಯರ್ಥ ಮಾಡ್ಬೇಕಾದ್ರೆ ಇತಿಹಾಸ, ಚರಿತ್ರೆ, ಅಲ್ಲಿ ಸ್ಥಳೀಯ ಜನರ ವಿಚಾರ ಮಾಡ್ಬೇಕಾದಾಗ ಬಟ್ ತಮ್ಮ ಪ್ರಯತ್ನ, ತಮ್ಮ ಶ್ರಮ ನಿಜಕ್ಕೂ ಒಂದು ಒಳ್ಳೆಯ ಸಂಶೋಧನೆ, ಸಾಧನೆ ಅಂತ ತಿಳ್ಕೊಂಡು ಹೇಳ್ತೇನೆ. ಇನ್ನೂ ಹೆಚ್ಚಿನ ಮಾಡಿದಾಗ ಒಂದು ಒಳ್ಳೆಯ ಕೃತಿಯನ್ನು ನಾವು ಕೂಡ ಪ್ರಕಟ ಮಾಡಬಹುದು ಅಂತ ತಿಳ್ಕೊಂಡು ನಾನು ಈ ಸಂದರ್ಭದಾಗ ಹೇಳ್ತೇನೆ. ಥ್ಯಾಂಕ್ ಯು ಸರ್. ಧರಣೇಂದ್ರ ಸರ್ ಮಾತಾಡ್ತಾರ? ಮೇಡಮ್ ಹೌದು, ನಮಸ್ತೆ ಮೇಡಮ್. ಸರ್ ಪಟ್ಟಣ್ ಸರ್, ಶರಣಾರ್ಥಿ ಸರ್. ಸರ್ ನನಗೆ ನನ್ನ ಸ್ನೇಹಿತರು ಸಹ ಕೇಳ್ತಾರೆ, ಅಂದ್ರೆ ನೀವು ಬಸವಣ್ಣವರ ಅಧಿಕೃತವಾದಂತ ನಾವು ಮಾಹಿತಿಯನ್ನ ಸ್ಪಷ್ಟ ತಿಳ್ಕೊಳ್ಲಿಕ್ಕೆ ಯಾವ ಚರಿತ್ರೆಯನ್ನ, ಇತಿಹಾಸವನ್ನ ಓದ್ಬೇಕು ಅಂತ ನನ್ನ ಸ್ನೇಹಿತರುಗಳು ಸಹ ಕೇಳ್ತಾರೆ. ನಾನು ಯಾವ್ದನ್ನ ಸೂಕ್ತವಾಗಿ ಹೇಳ್ಬೋದು ಅನ್ನೋದು ನನಗೂ ಸ್ವಲ್ಪ ಇದಾಯ್ತು. ಯಾಕೆಂದ್ರೆ ನಾನು ಸಹ ಬೇರೆ ಬೇರೆ ಎಲ್ಲ ಓದ್ತಾ ಇದ್ದೇನೆ. ಆದ್ರೆ ನಿಮ್ಮಿಂದ ತಿಳ್ಕೊಳ್ಳೋಣ ಅಂತ ಸರ್, ಯಾವ್ದು ತುಂಬಾ ಸೂಕ್ತವಾಗಿ ನಾವು ಸ್ವೀಕಾರ ಮಾಡಬಹುದು ಅಂತ ಸರ್ ಕೃತಿನ, ಬಸವಣ್ಣವ್ರ ಬಗ್ಗೆ ಇತಿಹಾಸದ ಆಕರವಾಗಿ. ಇತಿಹಾಸದ ಆಕರವಾಗಿ ಅಂದ್ರೆ ಡಾಕ್ಟರ್ PB ದೇಸಾಯಿ, ಪಾಂಡುರಂಗ್ B ದೇಸಾಯಿ ಅಂತಕ್ಕಂಥವ್ರು 1956 ಬರೆದಂತ ಕೃತಿ. 56 ಕರ್ನಾಟಕ ಇನ್ಸ್ಟಿಟ್ಯೂಟ್ ಪ್ರಕಟ ಆಯ್ತು. ಅವ್ರು ನಮ್ಮೂರ ಅಳಿಯರು, ಅಂದ್ರೆ ಸಾಲಿ ರಾಮಚಂದ್ರ ರಾಯ್ ಅಂತ ಕನ್ನಡ ದೊಡ್ಡ ಕವಿ, ಅವರ ಮಗಳ ಗಂಡ. ಅವ್ರು ಸಾಕಷ್ಟು ಕೆಲಸ ಮಾಡಿದ್ರು. ಆಮೇಲೆ ಅನುಭೂತಿ ಅಂತಕ್ಕಂಥ ಸಿದ್ದಯ್ಯ ಪುರಾಣಿಕರ ಕೃತಿ. ಆಮೇಲೆ ಮಾತಾಜಿಯವರ ಕೆಲವು ಕೃತಿಗಳು. ಆದ್ರೆ ಮಾತಾಜಿಯವರ ಎಲ್ಲರನ್ನ ಭಿನ್ನವಾಗಿ ಕಂಡು ಅದಕ್ಕೊಂದು ಸಂಪ್ರದಾಯವನ್ನು ಹುಟ್ಟಾಕ್ಲಿಕ್ಕೆ ಏನ್ ಮಾಡಿದ್ರು ಅಂದ್ರೆ ಬಸವ ಪಂಚಮಿ ಅಂತ ಮಾಡಿದ್ರು. ಇವತ್ತ ನೀಲಾಂಬಿಕೆ ಐಕ್ಯ ಅಂತ, ನೀಲಾಂಬಿಕೆ ಬಲದೇವನ ಮಗಳು ಅಂತ ಬರ್ದಾರ ಅವರು. ಬಲದೇವನ ಮಗಳ ಗಂಗಾಂಬಿಕೆ. ಮೊದಲು ಹೇಳಿದವ್ರು ಇಬ್ರು ಬೇರೆ, ಗಂಗಾಂಬಿಕೆ ನೀಲಾಂಬಿಕೆ ಬೇರೆ ಅಂತ ಹೇಳಿದ್ರು. ಈಗ ಇಬ್ರು ಒಂದ ಅಂತ ಹೇಳ್ತಾರ. ಇಂಥವನ್ನ ಅನಗತ್ಯವಾಗಿ ಗೊಂದಲವನ್ನ ನಾವು ಖಂಡಿತ ಮಾಡ್ಬಾರ್ದು. ಮತ್ತೆ ನೀಲಾಂಬಿಕೆ ಹೆಸರಲ್ಲಿ ಇರ್ತಕ್ಕಂಥ ವಚನಗಳು ಯಾರು, ಅವ್ರು ಯಾರು ಬರೆದ್ರು? ಮತ್ತೆ ನೀಲಾಂಬಿಕೆ ಬಸವಣ್ಣನ ಹೆಂಡತಿ ಅಲ್ವ ಹೆಂಗ? ಯಾಕಂದ್ರೆ ಬಸವಣ್ಣನವರ ವಿಚಾರ ಪತ್ನಿ ಅದೇನು ಅಂತ ನೀಲಾಂಬಿಕೆನ ಸ್ವತಃ ಅಂದಾಗ ಈ ರೀತಿ. ಯಾಕ PB ದೇಸಾಯಿ ಅವರು ಐತಿಹಾಸಿಕವಾಗಿ ನೋಡ್ಬೇಕಾದ್ರೆ PB ದೇಸಾಯಿ, ಎರಡನೇದು ಪಾಲಾಕ್ಷಯ್ಯ, ನಮ್ಮ ಷಡಕ್ಷರಿ ಶೆಟ್ಟರ್ ಅಂತಕೊಂಡು ಶಿವಶೆಟ್ಟರ್, ಇವರು ಬಸವಣ್ಣನ ಚರಿತ್ರೆ ಬಗ್ಗೆ ನಾನು ಎಷ್ಟೋ ಸಲ ಇತಿಹಾಸ ಪ್ರಾಧ್ಯಾಪಕರಿಗೆ, ಸೋಸಲೇಶ್ವರ ಆಗಲಿ, ಡಾಕ್ಟರ್ ತಾರಾ ಮೇಡಮ್ ಅವ್ರಿಗಾಗಲಿ ಇದೊಂದು ಸವಾಲಾಗಿ ಸ್ವೀಕರಿಸ್ರಿ. ಇದನ್ನು ದಯವಿಟ್ಟು ನಾವೆಲ್ಲರೂ ಕುಂತ್ಕೊಂಡು ಆ ಕಾಲಘಟ್ಟದೊಳಗೆ ಇರ್ತಕ್ಕಂಥ ಚಾಲುಕ್ಯರ, ಕಳಚೂರ್ಯರ, ಹೊಯ್ಸಳರ, ಕದಂಬರ ಆಂತರಿಕ ಸಂಬಂಧಗಳು. ಯಾಕಂದ್ರೆ ಅಲ್ಲಿ ಚಾಲುಕ್ಯರ ವಂಶ ಮುಂದೆ ಆಂಧ್ರಕ್ಕೆ ಹೋಗುತ್ತೆ, ಅದು ತೆಲಂಗಾಣಕ್ಕೆ ಹೋಗುತ್ತೆ. ಅಂದ್ರೆ ಕಾಕತೀಯ ಚಾಲುಕ್ಯರು ಅಂತ ಬರ್ತಾರ. ಚಾಲುಕ್ಯರು ಬದಾಮಿಂದ ಚಾಲು ಆಗಿ
ಕಲ್ಯಾಣಕ್ಕೆ ಬಂದು ಆಂಧ್ರಕ್ಕೆ ಹೋಗಿ ಮಹಾರಾಷ್ಟ್ರದೊಳಗೆ ಇವತ್ತು ಮಹಾರಾಷ್ಟ್ರದಾಗ ಬಹುತೇಕ ಗುಡಿಗಳನ್ನ ಇನ್ಕ್ಲೂಡಿಂಗ್ ಮಹಾಲಕ್ಷ್ಮಿ ಟೆಂಪಲ್, ಕೊಲ್ಲಾಪುರ ಮಹಾಲಕ್ಷ್ಮಿ ಟೆಂಪಲ್ ಕಟ್ಟಿದ್ದು ಇಮ್ಮಡಿ ಪುಲಕೇಶಿ ಅಂತಕ್ಕಂಥದ್ದು ಶಾಸನ ನಮ್ಮ ಕುಂದನಗಾರರು ಹೇಳ್ತಾರೆ. ಸೊ ಹಿಂಗಾಗಿ ಚರಿತ್ರೆಯ ದೃಷ್ಟಿಯನ್ನು ನೋಡ್ಬೇಕಾದ್ರೆ ಪಿ ಬಿ ದೇಸಾಯರ ಹೆಚ್ಚು ಕಡಿಮೆ ಸಮೀಪಕ್ಕೆ ಬರ್ತೈತಿ ಅಂತ ಹೇಳ್ಬೋದು. ಮತ್ತು ಬೇರೆ ಬೇರೆ ಶರಣರು ಬರೆದಂಥ ಎಲ್ಲ ಕೃತಿಗಳನ್ನ ನೋಡಿದಾಗ ಒಂದೇ ಕೃತಿಯಿಂದ ಅಲ್ಲ, ಸಾಕಷ್ಟು ಲೇಖನಗಳಿಂದ, ಬಟ್ ಎಲ್ಲ ಲೇಖನದೊಳಗೂ ಕೂಡ ಪರಿಪೂರ್ಣ ಅಂತಲ್ಲ. ಅದಕ್ಕೆ ನಾವು ಯಾವುದು ಕೂಡ ಇತ್ಯರ್ಥ ಮಾಡೋಕ್ಕಾಗಂಗಿಲ್ಲ. ನಾನೇ ಬರೆದದ್ದು ಸರಿ ಅಂತಕೊಂಡು ಯಾರೂ ಹೇಳಕ್ ಹೋಗಿಲ್ಲ. ಪಿ ಬಿ ದೇಸಾಯರು ಕೂಡ ಹಾಗೆ ಬಸವಣ್ಣನವರ ಕಾಲವನ್ನ 1167 ಕೈಕೆಗರ ಅಂತ ಹೇಳ್ತಾರ. ಆಮೇಲೆ ಉಳಿದವರ ದಾಖಲೆಗಳನ್ನ 1131 ಅಂತ ಹೇಳ್ತಾರ. 1105 ಇರ್ಬೋದು. ಅಂದ್ರೆ ಸಂಶೋಧಕನ ಇತ್ಯರ್ಥಗಳನ್ನ, ಸಾಧ್ಯತೆಗಳನ್ನ, ಸಂಭಾವ್ಯತೆಗಳನ್ನ ಪೋಸ್ಟ್ಲೇಟ್ಸ್ ಅಂತೀವಿ ನಾವು ಅದಕ್ಕೆ ಇಂಗ್ಲೀಷ್ನಾಗ ಇಟ್ಕೊಂತ ಹೋಗ್ತಾರ ಅವ್ರು. ಇದಿರ್ಬೋದು ಅವ್ನು ಓದಿದಾಗ ನಾವು ವಿಚಾರ ಮಾಡ್ಬೇಕು. ಬಸವಣ್ಣ ಲಿಂಗೈಕ್ಯ ಆಗ್ಬೇಕಾರ 63 ವರ್ಷದ, ಮತ್ತು ಚನ್ನಬಸವಣ್ಣ ವಯಸ್ಸು ಎಷ್ಟು? ಚನ್ನಬಸವಣ್ಣ ವಯಸ್ಸು ನಾವು 23 ಅಂತೀವಿ, ನಾವು 23 ಅಥವಾ 24 ಅಂತೀವಿ. ಹಂಗಂದ್ರೆ ಅಕ್ಕನಾಗಮ್ಮನ ವಯಸ್ಸು ಎಷ್ಟಿರ್ಬೋದು? ಇವ 60, ಬಸವಣ್ಣನವರು 63 ಆದ್ರಂದ್ರೆ ಗಂಗಾಂಬಿಕೆ ಒಂದು 75-76 ಅಕ್ಕಾರ. 76 ವರ್ಷದ ಹೆಣ್ಮಗಳು 23 ವರ್ಷದ ಮಗ ಅಂದ್ರೆ 54-55 ವರ್ಷದಾಗ ಹೆಂಗೆ ಡೆಲಿವರಿ ಕೊಡ್ತಾರ? ಹೆಂಗೆ ಹೌ ಇಟ್ ಇಸ್ ಪಾಸಿಬಲ್? ಸೊ ಇವನ್ನೆಲ್ಲವನ್ನು ನೋಡಿದಾಗ ಕಲ್ಯಾಣ ಕ್ರಾಂತಿ ಒಳಗೆ ನಾವು ವ್ಯಕ್ತಿನಿಷ್ಠೆಯಾಗಿ ಭಾವುಕರಾಕಿವಿ. ಏನರ ಅಂದ್ಕೂಲೆ ಅಟ್ಯಾಕ್ ಮಾಡ್ತಾರ. ಹಿಂಗಾಗಿ ಎಷ್ಟೋ ಸತ್ಯಗಳು ಮನುಷ್ಯನ ನಂಬಿಕೆಗೆ ಬೇರುಗಳನ್ನು ಅಲುಗಾಡಿಸಬಾರ್ದು, ನಂಬಿಕೆಗಳನ್ನು ಗಟ್ಟಿಗೊಳಿಸ್ಬೇಕು. ನಾವೇನಾದ್ರು ಹೇಳಕ್ ಹೋದ್ಕೂಲೆ ನಾನು ಎಷ್ಟೋ ಸಲ ಹೇಳ್ತೀನಿ ಬಸವಣ್ಣ ಬದುಕಿದ್ 36 ವರ್ಷ ಅಂತ. ಯಾಕಂದ್ರೆ ಅದಕ್ಕೆ ದಾಖಲೆ ತೆಗೆದು ಹೇಳಿದೆ ನಾವು. ಎಲ್ಲ ದಾಖಲೆಗಳನ್ನ ತೆಗೆದು ಹೇಳಿದಾಗ ಬಸವಣ್ಣ ಬದುಕಿದ್ 36 ವರ್ಷ ಅಂತ. ಯಾಕಂದ್ರೆ ಆತನ ಮಗ 9-10 ವರ್ಷ 10-11 ವರ್ಷದ ಮಗ ಇದ್ದ, ಎರಡನೇ ಮಗ, ನೀಲಾಂಬಿಕೆಗೆ ಹುಟ್ಟಿದಂಥ ಮಗ. ಆತನ ಅಲ್ಲೇ ಮುಕುಟ್ಕಾನ್ ಹುಬ್ಬಳ್ಳಿ ಒಳಗೆ ಅವ್ರ ದೊಡ್ಡವ್ವ ಗಂಗಾಂಬಿಕೆ ಜೊತೆಗೆ ಲಿಂಗೈಕ್ಯ ಆದಂಥ ಸಂದರ್ಭ ನೋಡಿದಾಗ ನಾವು ಇತಿಹಾಸವನ್ನ ಎಷ್ಟು ಗಂಭೀರವಾಗಿ ಅಂತಂದ್ರೆ ತಂತಿ ಮೇಲೆ ನಡೆದಂಗೆ ಅದು ಇತಿಹಾಸ ನಿರ್ಧಾರ ಮಾಡತಕ್ಕಂಥದ್ದು. ಸೊ ಷಡಕ್ಷರಪ್ಪ ಶೆಟ್ಟಿ ಅವರು, ಪಾಲಾಕ್ಷಯ್ಯ ಮತ್ತು ಇವ್ರು ನನ್ನ ಅಧ್ಯಯನಕ್ಕೆ ಬಂದಂಥ ಪಿ ಬಿ ದೇಸಾಯಿ ಅವರು ಎಲ್ಲರೊಳಗೂ ಒಂದು ಮೌಲಿಕ. ಸಿದ್ದಯ್ಯ ಪುರಾಣಿಕರು ಭಾಳ ಚಂದ ಬರೆದ್ರು. ಈ ಒಂದು ಕಾಲಘಟ್ಟದೊಳಗೆ ಸಿದ್ದಯ್ಯ ಪುರಾಣಿಕರು 1989-90 ಅವರು ಪ್ರಜಾವಾಣಿ ಮತ್ತು ಸಂಯುಕ್ತ ಕರ್ನಾಟಕದಾಗ ಪೂರ್ಣ ಪೇಜು ಬಸವಣ್ಣನವರ ವಂಶಾವಳಿಯನ್ನ ಕೊಟ್ಟಿದ್ರು. ಅದೇನಾದ್ರೂ ಇಷ್ಟು ಚಲೋ ದಾಖಲೆ ಅಂತಂದ್ರೆ ಮಕ್ಕಳು, ಮೊಮ್ಮಕ್ಕಳು, ಮರಿಮೊಮ್ಮಕ್ಕಳು 9-10 ತಲೆಮಾರಿನ ಕುಟುಂಬದ ಎಲ್ಲರ ಹೆಸರನ್ನ ದಾಖಲೆ ಮಾಡಿದ್ರು. ಬಹುಶಃ ಅದು ಅಷ್ಟು ಶ್ರಮ ಇನ್ನೊಬ್ಬರು ವಹಿಸ್ಯಾರ ಅಂತ ನನಗೆ ಹೇಳಕ್ಕಾಗಂಗಿಲ್ಲ. ಅದೊಂದು ದಾಖಲೆಯಾಗಿ ಕೃತಿಯಾಗಿ ಬಂದಿತ್ತಂದ್ರೆ ಅದು ಇನ್ನೂ ಕೂಡ ಹೆಚ್ಚಿನ ಬೆಳಕನ್ನ ಚೆಲ್ಲಬಹುದಿತ್ತು. ಕದಂಬರು ಮತ್ತು ಚಾಲುಕ್ಯರು ಮತ್ತು ಕಳಚೂರರು, ಚಾಲುಕ್ಯರು ವಿಕ್ರಮಾದಿತ್ಯ ಮತ್ತು ಕದಂಬರು ಅವ್ರ ದಾಯಾದಿಗಳು, ಅವರ ಅಕ್ಕ ತಂಗಿ. ಹಿಂಗಾಗಿ ಕಲ್ಯಾಣ ಕ್ರಾಂತಿ ಆದ್ಮೇಲೆ ಶರಣರು ಎಲ್ಲಿ ಹೋದ್ರಪ್ಪ ಅಂತಂದ್ರೆ ಅವ್ರು ನೇರವಾಗಿ ಅವ್ರಿಗೆ ಆಶ್ರಯ ಕೊಟ್ಟವ್ರು ಅಂದ್ರೆ ಜೈನರು. ಅದು ವಿಶೇಷವಾಗಿ ಕದಂಬರು ಕೊಟ್ಟರು. ಹಲಸಿ, ಗೋವಾ, ಉಳುವಿ, ಬನವಾಸಿ ಅವೆಲ್ಲವೂ ಕೂಡ ಕದಂಬರ ಆಡಳಿತಕ್ಕೊಳಪಟ್ಟು ಸವದತ್ತಿ, ಅರಟ್ರಗ ಜೈನರು ಮತ್ತು ಕದಂಬರು, ಅರಟ್ರು ಶರಣರ ಆಶ್ರಯ ಕೊಟ್ಟರು. ಅಷ್ಟಲ್ಲ, ಸಿದ್ದೇಶ್ವರ ಗುಡಿಯ ಇತಿಹಾಸವನ್ನ ನಾನು ಹೇಳ್ತೀನಿ, ಯಾಕಂದ್ರೆ ಭಾಳ ಆಯ್ತು. ಅವರು ಚಾಮಲಾದೇವಿ ಅಂತಕ್ಕಂಥ ಒಬ್ಬ ಸೊಲ್ಲಾಪುರದ ರಾಣಿ. ಶರಣರು ಶಾಂತಿ ಪ್ರಿಯರು, ಯುದ್ಧ ನಿಪುಣರು ಹೊಂದಿದ್ದಿಲ್ಲ ಅವರು. ಕುಂಬಾರರು, ಕಂಬಾರು, ಸಮಗಾರರು, ಮಾದಾರು, ಮೇದಾರು, ಕಂಬ ಈ ಎಲ್ಲ ಜನಾಂಗದವರು ಯುದ್ಧ ಮಾಡಕ್ ಬರ್ತಿದ್ದಿಲ್ಲ. ಕೆಲವೇ ಜನ ಮಡಿವಾಳ ಮಾಚಯ್ಯಗಾಗ್ಲಿ, ನೂಲಿಯ ಚಂದಯ್ಯಗಾಗ್ಲಿ ಒಂದು 8 ಜನರಿಗೆ ಬರ್ತಿರ್ತತಿ. ಆದ್ರೆ ಅವ್ರು ಏನ್ ಮಾಡಿದ್ರು ಅಂದ್ರೆ, ಮೊದಲು ಸಿದ್ದರಾಮರು ಶರಣರು ರಾಜಗುರು ಆಗಿದ್ರು ಚಾಮಲಾದೇವಿಗೆ. ಚಾಮಲಾದೇವಿ ತನ್ನ ಇಡೀ ಸೈನ್ಯವನ್ನು ಶರಣರ ರಕ್ಷಣೆ ಕೊಟ್ಟರು. ಸಿದ್ದರಾಮರು ಭಾರತದೊಳಗೆ 67 ಗದ್ದಿಗಳು, 67 ಗದ್ದಿಗಳು. ಅಲ್ಲಿ ಸೊಲ್ಲಾಪುರ ಅಂತ ಒಂದೈತೆ, ಎಲ್ಲೇ ನೀವು ಚಿಕ್ಕಮಗಳೂರು ಡಿಸ್ಟಿಕ್ಗೆ ಹೋದ್ರ, ತರೀಕೆರೆ ತಾಲೂಕು, ಚಿಕ್ಕಮಗಳೂರು ಡಿಸ್ಟಿಕ್ಕು, ಅಲ್ಲೆಲ್ಲ ಹೋದ್ರೆ ಸೊಲ್ಲಾಪುರ, ಅದು ಕೆ ಬಿ ಮಾದೇವಪ್ಪ ಅಂತ ಹೇಳಿದಾರಲ್ಲ, ಅವ್ರು ನಡ್ಕೊಂತಾರ ಅಲ್ಲೆಲ್ಲ ಸೊಲ್ಲಾಪುರ ಹೆಜ್ಜೆ ಗುರುತು ಅಲ್ಲಿ ಅದರ. ಸಿದ್ದರಾಮರು ಹೋಗಿ ಬಂದಾರ. ಅಲ್ಲಿ ರಾಜತಾಂತ್ರಿಕನಾಗಿ ಹೋಗಿರ್ತಾರಲ್ಲಿ. ಅಲ್ಲಿ ಹಿರೇಗೌಡರು ಮತ್ತು ಚಿಕ್ಕಗೌಡರು ಅಂತಕ್ಕಂಥ ಮಧುಗಿರಿಯ ರಾಜಮನ ಅಲ್ಲಿ ಆಂತರಿಕ ಜಗಳಗಳಿರ್ತಾವ, ಅದನ್ನ ಬಗೆಹರಿಸಕ್ಕೆ ಹೋಗಿರ್ತಾರ. ಹೀಗಾಗಿ ಅಲ್ಲಿ ಉಳಿದಾರ ಅವರು. ಆ ಭಾಗದೊಳಗೆ ನೊಣಂಬರು ಅಂತಕ್ಕಂಥವ್ರು ಸಿದ್ದರಾಮನ ಒಪ್ಕೊಂತಾರ. ಅಂದ್ರೆ ಇತಿಹಾಸ ಚರಿತ್ರೆ ಹೆಂಗ್ ಬೇಕಂತ ಇಲ್ಲಿ ಕೂಡು ಒಕ್ಕಲಿಗರು ಅಂತಕ್ಕಂಥವ್ರು ಉತ್ತರ ಕರ್ನಾಟಕ ಅಂತಾರ. ಕೆಲವರು ಮರಳಾರಾಧ್ಯರ ಶಿಷ್ಯನಾಗಿದ್ದ ಗಾಣಿಗ ಅಂತ ಕೆಲವು ಜನ ಹೇಳ್ತಾರ, ಕೆಲವು ಜನ ಒಡ್ರು ಅಂತ ಹೇಳ್ತಾರ. ಹೀಗಾಗಿ ಸಿದ್ದರಾಮರ ಚರಿತ್ರೆ, ಸಿದ್ದರಾಮರ ಬಹಳ ಜನ ಸೊಲ್ಲಾಪುರದಾಗ ಹುಟ್ಟಾರ ಅಂತಾರ. ನಮ್ಮ ಅಧ್ಯಯನದಾಗ ಇತ್ತೀಚೆಗೆ ನೋಡಿದಾಗ ಕಲಬುರಗಿ ಅವರು ಕೂಡ ಹೇಳಿದ್ರು. ಅದು ಸಾಂಗ್ಲಿ ಜಿಲ್ಲೆ ಊರು ಅಂತಕ್ಕಂಥ, ಅದು ಏನು ಸೊನ್ನಲಿಗಿ ಅಂತಕ್ಕಂಥದ್ದು, ಅದೊಂದು ಊರು ಐತೆ ಸೊನ್ನಲಿಗಿ ಅಂತಕ್ಕಂಥದ್ದು. ಅದು ಸೊಲ್ಲಾಪುರ ಅಲ್ಲ, ಸೊನ್ನಲಾಪುರ ಅದು, ಇದು ಸೊನ್ನಲಿಗಿ ಅಂತಕ್ಕಂಥದ್ದು. ಅದು ಚರ್ಚೆಗಳು, ಅದು ನಾವು ಸಾಮೀಪ್ಯ ಎಲ್ಲ ಇತಿಹಾಸಗಳನ್ನ ತಗೊಂಡಾಗ ಒಂದು ಇತ್ಯರ್ಥಕ್ಕೆ ಮಾಡ್ಬೇಕಾದ್ರೆ ನಾವು ಸಮೀಪಕ್ಕೆ ಬರ್ಬೇಕಾಗೈತಿ. ನಾವು ಬಹುಶಃ ನಮ್ಮ ಇದಕ್ಕೆ ಮುಂದಿನ ಇದ್ರ ದಿನದೊಳಗೆ ಧರಣೇಂದ್ರ ಹೇಳ್ದಂಗೆ ಬಸವಣ್ಣನ ಇತಿಹಾಸ ಚರಿತ್ರೆ ಬಗ್ಗೆ ಒಂದು ಒಳ್ಳೆಯ ಕೃತಿಯನ್ನು ನಾವೆಲ್ಲರೂ ಕೂಡ
ಸಂಶೋಧನಾತ್ಮಕ ಕೃತಿಗಳನ್ನು ಕೂಡಿ ಲೇಖನಗಳನ್ನು ಕೂಡ್ಕೊಂಡು ಒಂದು ಕೃತಿಯನ್ನು ಮಾಡ್ಬೋದು ಅಂತ ತಿಳ್ಕೊಂಡು ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ. ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸರ್. ಸರ್ ಮತ್ತೆ PB ದೇಸಾಯಿ ಅವ್ರ ಬುಕ್ಸ್ ಹೆಸರೇನು ಸರ್? ಇಂಗ್ಲಿಷ್ನಾಗ ಬಸವೇಶ್ವರ ಅಂಡ್ ಹಿಸ್ ಟೈಮ್ಸ್ ಅಂತಕ್ಕಂಥದ್ದು, ಅದನ್ನ ಕನ್ನಡದಾಗ ಗದಗಿನ ಮಠದವ್ರು ಮಾಡಿದ್ದಾರೆ, ಬಸವೇಶ್ವರ ಮತ್ತು ಆತನ ಕಾಲ ಅಂತಕ್ಕಂಥದ್ದು. ಒಳ್ಳೆಯ ಅನುವಾದವನ್ನು ಮಾಡ್ಯಾರ. ಅದ್ರೊಳಗೂ ಕೂಡ ಹೇಳಿದ್ನಲ್ಲ, ಬಸವಣ್ಣನ ಅವ್ರಲ್ಲಿ ಅದು ಬಸವಣ್ಣ ಅವ್ರು ಭಾಳ ಚಂದ ಹೇಳ್ತಾರ. ಬಸವಣ್ಣನ ಕಾಲ ಐಕ್ಯ ಕಾಲ 1167 ಗಟ್ಟಿಯಾಗಿ ಹೇಳ್ತಾರ. ಅದ್ರ ಹುಟ್ಟನ್ನ ಅವ್ರು ನಮಗೆ ಬಿಟ್ಬಿಟ್ಟಾರ. ಅವ್ರು 1131 ಜನ ಅಂತಾರ ಆಗಿನ ಕಾಲ. ನನ್ನ ಪೂರ್ವದ ಸಂಶೋಧಕರು ಬಸವಣ್ಣ ಹುಟ್ಟಿದ 1131, ಬಹುತೇಕ ಸಂಶೋಧಕರು ಆರ್ಶಿರಮಠರು, ಸಿದ್ದಯ್ಯ ಪುರಾಣಿಕರು, ಬಸವನಾಡರು ಇವರೆಲ್ಲರೂ 1131ಕ್ಕೆ ಬರ್ತಾರ. ಕಲಬುರಗಿಯವರು ಕೂಡ 1131ಕ್ಕೆ ಬರ್ತಾರ. ಆದ್ರ ಕಲಬುರಗಿಯವರು ಇದ್ರ ನಡಕ ಒಂದು ಗ್ಯಾಪ್ ಕೊಡ್ತಿದ್ರು ನನಗೆ. ಅಂದ್ರೆ ಖಾಸಗಿ ಚರ್ಚೆ ಬಂದಾಗ, ಇಲ್ಲ ಬಸವಣ್ಣ 36 ವರ್ಷಕ್ಕೆ ಮಾಡಕಾಲ, ಒಂದು 50-54 ವರ್ಷ ಇರ್ಬೋದು ಬಸವಣ್ಣಗ ಅಂತಕ್ಕಂಥದ್ದು ನನ್ನ ಖಾಸಗಿ ಇದ್ರೊಳಗ. ಆದ್ರೆ ಇನ್ನೂ ಕೂಡ ಅವ್ರು ಇತಿಹಾಸಕ್ಕೆ ಹೋಗ್ಲಿಲ್ಲ. ಇತಿಹಾಸಕ್ಕೆ PB ದೇಸಾಯಿ ಬಸವೇಶ್ವರ ಅಂಡ್ ಹಿಸ್ ಟೈಮ್ಸ್, ಬಸವಣ್ಣ ಮತ್ತು ಆತನ ಸಮಕಾಲೀನ ಶರಣರು ಅಂತಕ್ಕಂಥದ್ದು ಒಳ್ಳೆಯ ಕೃತಿ. ತಾವೆಲ್ಲರೂ ಅದ್ರ ಬಗ್ಗೆ ಓದ್ಬೋದು ಅಂತ ತಿಳ್ಕೊಂಡು ನಾನು ಒಂದು ಚರಿತ್ರೆ ಸ್ಪಷ್ಟ ಹೇಳ್ತೀನಿ. ಪಾಲಕ್ಷಪ್ಪ ಕಲ್ಯಾಣದ ಇತಿಹಾಸ ಅಂತಕ್ಕಂಥದ್ದು, ಷಡಕ್ಷರಿ ಶೆಟ್ಟರ್ ಅವರು ಬಸವಣ್ಣ ಮತ್ತು ಬಸವಣ್ಣನವರ ಚರಿತ್ರೆ ಅಂತಕ್ಕಂಥದ್ದು ಒಳ್ಳೆಯ ಕೊಟ್ಟರೆ. ಮತ್ತು ಇದ್ರ ಹೊರತಾಗಿ ಆರ್ಥರ್ ಮೈಲ್ಸ್ ಅಂತ ಬರೀತಾನ, ದ ಲ್ಯಾಂಡ್ ಆಫ್ ಲಿಂಗಮ್ ಅಂತ. ಅವ್ರು ಬಹಳ ಇಂಗ್ಲಿಷ್ನೊಳಗೆ ಸಾಕಷ್ಟು ಕೃತಿಗಳು ಬಂದ್ಬಿಡವು. ಪಾಶ್ಚಿಮಾತ್ಯರು ಸುಮಾರು 29-30 ಜನ, ಆರ್ಶಿಕರ್ ಇರ್ಬೋದು, ಎಂಥೋವಾನ್ ಇರ್ಬೋದು, ಆಮೇಲೆ CP ಬ್ರೌನ್ ಇರ್ಬೋದು, ಸುಮಾರು 29-30 ದೊಡ್ಡ ವಿದ್ವಾಂಸರು ಬಸವಣ್ಣ ಬಗ್ಗೆ ಬಹಳ ಕೃತಿ. ಬಟ್ ಅವರೆಲ್ಲರೂ ಬಂದದ್ದು 36 ವರ್ಷ ಅಂತ ಬರೀತಾರೆ. ಹೀಗಾಗಿ ನನಗೂ ಕೂಡ ನನ್ನ ವ್ಯಕ್ತಿಗತವಾಗಿ ನನ್ನ ಅಭಿಮತ, ನಾನು ಹಿಡಿದು ಕರೆಕ್ಟ್ ಅಂತಲ್ಲ, ನನಗೂ ಕೂಡ 36 ವರ್ಷ ಬದುಕಿದ್ದು ಹೆಚ್ಚಿನ ಸೂಕ್ತ ಅಂತ ನನ್ನ ಅಭಿಪ್ರಾಯ. ಧನ್ಯವಾದ ಸರ್. ದೀಪ ನೆಕ್ಸ್ಟ್ ವರ್ಡ್. ಇವತ್ತಿನ ಉಪನ್ಯಾಸವು ಕೂಡ ವಿಶೇಷವಾದ ಸಂಶೋಧನಾತ್ಮಕ. ಮೇಡಮ್ ರವೀಂದ್ರ ಸೊಣ್ಣದವ್ರು ಮಾಡಿದ್ದಾರೆ. ರವೀಂದ್ರ ಸೊಣ್ಣ ಒಂದೊಂದು ನಿಮಿಷ ಟೈಮ್. ರವೀಂದ್ರ ಸೊಣ್ಣದ್ ಮಾತಾಡ್ರಿ. ಎಲ್ಲರಿಗೂ ಶರಣಾರ್ಥಿ. ಈಗ ನಾವು ನಮ್ಮಂಗಿದ್ರಾಗ ಹಲವಾರು ಇದ್ರಂಗ ಗೂಗಲ್ ಮೀಟಿಂಗ್ ಬಂದಿದೀವಿ. ನಮ್ದು ಏನಂದ್ರೆ ಆಯಾ ತಾಲೂಕಿನವರು ಶರಣರ ಅವ್ರದ್ದು ಐಕ್ಯ ಸ್ಥಳಗಳಾಗಿರ್ಬೋದು ಅಥವಾ ಕುರುಗಳಾಗಿದ್ರೆ ಅವನ್ನ ರಚಿಸಿ ಒಂದು ಬುಕ್ ಅನ್ನು ಬಿಡುಗಡೆ ಮಾಡಿದ್ರೆ ಅದು ಮುಂದಿನ ಇವ್ರಿಗೆ ಜನರೇಷನ್ಗೆ ಒಳ್ಳೆ ಒಂದು ವಸ್ತು ಆಗ್ಬೋದು ಅಂತ ನನ್ನ ಅಭಿಪ್ರಾಯ. ನಾನು ಒಂದು 38 ಜನರ ಶರಣರದ್ದು ಬರ್ದಿನ್ರಿ, ಎತ್ತ ಹೋದ್ರು ಶರಣರು ಅಂತಕ್ಕಂಥದ್ದು. ಬಹುಶಃ ದಾನಮ್ಮ ಅವರು ಎಲ್ಲ ಕಡೆ ಇದೆ, ನಿಮ್ಗೆ ಕಳ್ಸಿಕೊಡ್ತೀನಿ ರವೀಂದ್ರ. ಓಕೆ ಸರ್. ಸುಮಂಗಲಕ್ಕವ್ರು ಮತ್ತೆ ಹೇಳ್ರಿ. ಸರ್, ಕಲಬುರ್ಗಿ ಸರ್ ಅವರು ಅಕ್ಕನಾಗಮ್ಮ ಬಸವಣ್ಣನವರ ತಂಗಿ ಅಂತ ಒಂದ್ ಕಡೆ ಸೂಚಿಸಿದ್ದಾರೆ. ಅದು ಸರಿನೋ ತಪ್ಪು ಅಂತ? ಅದಕ್ಕ ತಪ್ಪ್ರಿ ಮೇಡಮ್, ತಪ್ಪದ. ಅಕ್ಕನಾರ ಅವರು ಕಲಬುರ್ಗಿ ಅವರು ಕೊನೆವರೆಗೂ ಕೂಡ ನಮ್ಮ ಜೋಡಿ ಚರ್ಚೆ ಮಾಡ್ತಿದ್ರು ತಂಗಿ ಅಂತ. ಅದು ತಂಗಿ ಅಲ್ಲ, ಅಕ್ಕ. ತನುಜಿ ಅಂತಕ್ಕಂಥದ್ರಿ. ತನುಜಿ ಅಂತಂದ್ರೆ ಅಕ್ಕ, ಅನುಜಿ ಅಂದ್ರೆ ತಂಗಿ ಅಂತ ತಿಳ್ಕೊಂಡು ಅವರು ನಮ್ ಜೊತೆಗೆ ಚರ್ಚೆ ಮಾಡ್ಯಾರ. ವಚನ ಸಂಪುಟದಾಗ ಕೂಡ ಅಕ್ಕ ತಂಗಿ ಅಂತ ಬರ್ದಾರ ಅವರು. ಅದು ಅಕ್ಕರಿ ಅವರು. ತಂಗಿ ಅಂದಾಗ ಮಗ ಸಣ್ಣ ಅದಾನಂತ ಅನಿಸ್ತದ್ರಿ. ಅದಕ್ಕ ಹಂಗೇನ್ರ ಅದಾನಂತ ಅನ್ಕೊಂಡೆ. ಇಲ್ಲ, ಈಗ ನೋಡ್ರಿ, ಬಸವಣ್ಣ 8 ವರ್ಷದವ, ಅವ್ರ ತಂಗಿ ಅವಾಗ 5 ವರ್ಷಕ್ಕೆ ಅಂತ ತಿಳ್ಕೊಂಡ್ರು. ಒಂದು 3 ವರ್ಷ 4 ವರ್ಷ ಕಡಿಮೆ ಅಂದ್ರೆ 8 ಮತ್ತು 5 ವರ್ಷ ಅಂತ ಅಂದಾಗ 8 ವರ್ಷದ ಬಾಲಕ ಕೂಡಲ ಸಂಗಮಠ ನಡ್ಕೊಂತ ಹೋಗ್ಬೇಕಾದ್ರೆ ಅವಾಗ ಆಶ್ರಯ ಆದವ್ರು ಯಾರು? ಶಿವಲಿಂಗ ದೇವ, ಶಿವದೇವ ಅಕ್ಕನಾಗಮನ ಗಂಡ. ಅಕ್ಕನ ಮಗ ಮದುವೆ ಆಗಿತ್ತು ಅಂತ ಹೇಳ್ತಾರ. ಮತ್ತ ಅವ ಹೇಳಿದ ಹರಿಹರ ನಗಳಿಗೂ ಅದ ಹೇಳ್ತಾನ, ನನಗೆ ಅದು ಹಾಕೋಕ್ಕಿಂತ ಮುಂಚೆ ನೀವು ನಮ್ಮ ಅಕ್ಕನಿಗೆ ಹಾಕ್ರಿ ಜನಿವಾರ ಅಂತ ಹೇಳ್ತಾನ. ಎಲ್ಲಾ ಕಡೆ ಅಕ್ಕ ಅಂತ ಕೇಳೇವ್ರಿ. ಅದು ಸರ್ ಕಲಬುರ್ಗಿ ಸರ್ ತಂಗಿ ಅಂತ ಹೇಳಿ ಹೇಳ್ತಾ ಇದ್ರು. ಅದಕ್ಕೆ ಮತ್ತೆ ವಿಚಾರ ಬರ್ತದೆ. ಆಯ್ತ್ರಿ, ನಮಸ್ಕಾರ. ಸರಿ. ಇಲ್ಲಿಯವರೆಗೆ ಸಂವಾದ ಪಾಲ್ಗೊಂಡಂತಹ ಎಲ್ಲ ಶರಣರಿಗೂ ಶರಣಾರ್ಥಿಗಳು. ಈಗ ಶರಣು ಸಮರ್ಪಣೆ ಶರಣೆ ಭಾಗ್ಯಕೋಟಿ ಇವರಿಂದ. ಶರಣರ ಬರುವಿನಿಗೆ ಪ್ರಾಣ ಜೀವಾಳವೆಲ್ಲ. ಎಲ್ಲ ಶರಣರಿಗೆ ಶರಣಾರ್ಥಿ. ಶ್ರಾವಣ ಮಾಸದ ವಿಶೇಷ ದತ್ತಿ ಉಪನ್ಯಾಸದಲ್ಲಿ ಶರಣೆ ಶಾರದಾ ಮೇಠಿ ತಾಯಿಯವರಿಂದ ಒಳ್ಳೆಯ ಉಪನ್ಯಾಸಗಳು ನಡೀತಾ ಇವೆ. ವಚನ ಪ್ರಾರ್ಥನೆ ಮಾಡಿದ ಎಂಜಿಲಾನಾ ಗ್ರೆಗರಿ ಅವರಿಗೆ ಅನಂತ ಧನ್ಯವಾದಗಳು. ಸ್ವಾಗತ, ಪ್ರಸ್ತಾವನೆ ಮತ್ತು ಪರಿಚಯ ಮಾಡಿದ ಪ್ರೊಫೆಸರ್ ಅಂಜಲಿ ದೇವಿ ಅವರಿಗೆ ಅನಂತ ಧನ್ಯವಾದಗಳು.
ವಿಶೇಷ ಉಪನ್ಯಾಸ ಡಾಕ್ಟರ್ ಶಾರದಾಮಣಿ ಹುಣಸಾಳ್. ಇವತ್ತಿನ ವಿಷಯ ಬಿಜಾಪುರ ಜಿಲ್ಲೆಯ ಶರಣ ಸ್ಮಾರಕಗಳು. ಅತಿ ಎಳೆಯಾಗಿ ಶಾರದಾಮಣಿ ಅಕ್ಕನವರು ನಮ್ಮನ್ನು ಆ ಸ್ಮಾರಕಕ್ಕೆ ಕರ್ಕೊಂಡು ಹೋದ್ರೇನೋ ಅಂತ ಅನಿಸ್ತಾ ಇತ್ತು. ಆಕ್ಚುಲಿ ಎಲ್ಲರೂ ಇವತ್ತು ಒಂದು ಶ್ರಾವಣ ಮಾಸದಾಗ ಎಲ್ಲ ನಮ್ಮ ಶರಣರ ಸ್ಮಾರಕವನ್ನ ನೋಡಿ ಬಂದ್ವೇನೋ ಅಂತ ಅನಿಸ್ತೈತಿ. ಬಸವಣ್ಣವ್ರು ಹುಟ್ಟಿದ್ ಹಿಡಿದು ತಂಗಡಿಗೆ ಹಿಡಿದು ಹುನಗುಂದ ತಾಲೂಕಿನ ಒಳ ಆದ್ರೂ ಸುದ್ಯಕ್ಕೆ ನನಗೆ ಅಲ್ಲಿ ಇಷ್ಟು ಸ್ಮಾರಕಗಳದಾವಂತ ಗೊತ್ತಿದ್ದಿದ್ದಿಲ್ಲ. ಇನ್ನು ಹೋಗಿ ನೋಡ್ಬೇಕಂತ ಅನಿಸ್ತಾ ಇತ್ತು. ಸಿದ್ದೇಶ್ವರಪ್ಪರದು, ಮಲ್ಲಿಕಾರ್ಜುನಪ್ಪರು, ಆಮೇಲೆ ಬಂತನಾಳ್ ಶಿವಯೋಗಿಗಳದು ಒಳ್ಳೆಯದ ತಮ್ದು PPT ಮೂಲಕ ಒಂದು ಪಿಕ್ಚರ್ ತೋರಿಸ್ತಾ ಎಲ್ಲವನ್ನೂ ನಮಗೆ ಅಚ್ಚುಕಟ್ಟಾಗಿ ಮಾಡಿದ ಶಾರದಾಮಣಿ ಅಕ್ಕನವರಿಗೆ ಅನಂತ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಇವತ್ತಿನ ಮಾರ್ಗದರ್ಶನದಲ್ಲಿ TB ಅಳ್ಳೊಳ್ಳಿಯವರು ಎಲ್ಲ ಸ್ಮಾರಕಗಳ ರಿನಿವೇಶನ್ ಜೀರ್ಣೋದ್ಧಾರ ಆಗ್ಬೇಕು ಅಂತ ಹೇಳಿದ್ರು. ಆಕ್ಚುಲಿ ನಮ್ಮ ಮುಂದಿನ ಪೀಳಿಗೆಗೆ ಅವೆಲ್ಲ ಜೀರ್ಣೋದ್ಧಾರ ಆದ್ರಂತ ಬರೀ ಪುಸ್ತಕದಾಗ ನೋಡುದ್ಕಿಂತ ಈಗ ಅಲ್ಲಿ ಹೋಗಿ ನಮ್ದು ಹಿಂಗಿದ್ದು ಕಟ್ಟಡಗಳು ಅನ್ನೋದು ಬೇರೆ ಆಗ್ತೈತಿ. ಅವೆಲ್ಲ ಜೀರ್ಣೋದ್ಧಾರ ಆಗ್ಬೇಕು. ಅದಕ್ಕೆಲ್ಲ ನಮ್ದು ಅಕ್ಕನ ಅರಿವು ಇದೆಲ್ಲ ವಚನ ವೇದಿಕೆಯಿಂದ ನಾವೆಲ್ಲರೂ ಸಾಥ್ ಕೊಟ್ಟ ಅದ್ರದ್ದೊಂದು ದೊಡ್ಡ ಕೆಲಸ ಮಾಡ್ಬೇಕಂತಂದ ನಾ ಅಣ್ಣ ಶಶಿಕಾಂತ್ ಸರ್ ಕಡೆ ಅಂತೂ ಕೇಳ್ಕೊತೀನಿ. ಆಮೇಲೆ ಇನ್ನು ವಚನ ಮಂಗಳ ಮಾಡುತ್ತಿರುವ ರತ್ನಾಕ ಕಾದ್ರೋಳಿ ಅವರಿಗೂ ಅನಂತ ಧನ್ಯವಾದಗಳನ್ನು ಅರ್ಪಿಸುತ್ತಾ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ಮಾಡಿದ ದೀಪಾ ಜಿಗ್ಬಡ್ಡಿ ಅಕ್ಕನವರಿಗೂ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ತಾಂತ್ರಿಕ ಸಹಾಯ ಮಾಡಿದ ನನ್ನನ್ನು ಈ ವೇದಿಕೆಗೆ ಪರಿಚಯಿಸಿದ ನನ್ನ ಆತ್ಮೀಯ ಸ್ನೇಹಿತೆ ಡಾಕ್ಟರ್ ದಾನಮ್ಮ ಝಳಕಿಗೆ ಅನಂತ ಧನ್ಯವಾದಗಳನ್ನು ಅರ್ಪಿಸುತ್ತಾ ಸಂಯೋಜಕರಾದ ಶರಣೆ ವಿದ್ಯಾ ಹುಂಡೇಕರ್, ಶರಣೆ ಆಶಾಲತಾ ಸೊಗಲತ್, ಶರಣೆ ಪ್ರೇಮಕ ಅಣ್ಣಿಗೇರಿ, ಶರಣೆ ಅಕ್ಕಮಾದೇವ್ ತೆಗ್ಗಿ, ಶರಣೆ MB ಬಿರಾದಾರ್ ಅಕ್ಕನವರಿಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಶರಣೆ ಪ್ರೊಫೆಸರ್ ಶಾರದಾ ಮೇಟಿ ಪಾಟೀಲ್ ಹಾಗೂ ಗೌರಮ್ಮ ನಾಶಿಯವ್ವ, ಶರಣೆ ಸುಧಾ ಪಾಟೀಲ್ ಸಂಘಟಕರಿಗೂ ಕೂಡ ನಾನು ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಏಕೆಂದರೆ ಇದು 1 ತಿಂಗಳ ಕಾಲ ಶ್ರಾವಣ ಮಾಸದ ಉಪನ್ಯಾಸದಲ್ಲಿ ಪ್ರತಿ ನಮ್ಮ ಸದಸ್ಯರಿಗೆ ದಿನ ಇಷ್ಟೊತ್ತಿಗೆ ಗೂಗಲ್ ಮೀಟ್ ಐತಿ, ಇವ್ರದ್ದು ಉಪನ್ಯಾಸ ಮಾಡಕತ್ತಾರಂತ ಪ್ರತಿ ಸದಸ್ಯರಿಗೆ ಅಮ್ಮ ಗೌರಮ್ಮ ನಾಶಿ ಅಮ್ಮ ಪಾಟೀಲ್ ಅಕ್ಕ ಎಲ್ಲರೂ ನಮಗ ಮೆಸೇಜ್ ಹಾಕ್ತಾರ. ತಮ್ದೆಲ್ಲಾ ಕೆಲಸಗಳನ್ನ ಬಿಟ್ಟು ಅವ್ರಿಗೆ ಬಹಳ ದೊಡ್ಡ ಕೆಲಸ ಐತಿ. ಅವರಿಗೂ ಅನಂತ ಧನ್ಯವಾದಗಳನ್ನು ಹೇಳುತ್ತಾ ಇವತ್ತಿನ ಮೇನ್ ಬೆನ್ನೆಲುಬಾಗಿ ನಿಂತ ಗುರುಗಳಂತ ಹೇಳ್ಬೇಕು, ವಚನ ಗುರುಗಳಂತ ಡಾಕ್ಟರ್ ಶಶಿಕಾಂತ್ ಪಟ್ಟಣ್ ಅವ್ರು ಅದಾರಂತ ನಮ್ದು ವಚನ ವೇದಿಕೆ ಆಮೇಲೆ ಅಕ್ಕನ ಅರಿವು ಇನ್ನೂ ಅನೇಕ ಗೂಗಲ್ ಮೀಟ್ಗಳಿಗೆ ಅವರು ಬೆನ್ನೆಲುಬಾಗಿ ನಿಂತಾರಂತ ಹೇಳ್ಬೇಕು. ನನಗಂತರೂ ಅವರು ವಚನ ಡಿಕ್ಷನರಿ ಒಂದು ಹೆಸರು ಕೊಡ್ಬೇಕು ಅಂತ ಸರ್ಗೆ ಅನಿಸ್ತೈತಿ. ಯಾಕಂದ್ರೆ ನಾವೆಲ್ಲರೂ ಏನ ಕೇಳಿದ್ರು ಥಟ್ ಅಂತ ಅದ್ರದ ಸರ್ಗೆ ಉತ್ತರ ಬಂದಿರ್ತೈತಿ. ಅತದ ಡೀಪ್ ಆಗೆಲ್ಲ ಹೇಳಿರ್ತಾರ. ಎಷ್ಟು ಓದ್ಕೊಂಡಾರು, ಮಹಾ ಮೇಧಾವಿ ಅಂತ ಹೇಳ್ಬೇಕು. ನನ್ನ ಕಡೆ ಶಬ್ದಗಳಿಲ್ಲ ಅಂತ ಶರಣರಿಗೂ ಅನಂತ ಧನ್ಯವಾದಗಳನ್ನು ಅರ್ಪಿಸುತ್ತಾ ಈ ಅವಕಾಶವನ್ನು ಮಾಡಿಕೊಟ್ಟ ನನ್ನ ಎಲ್ಲ ಶರಣರಿಗೆ ಅನಂತ ಕೋಟಿ ನಮನಗಳು, ಧನ್ಯವಾದಗಳು. ಶರಣಾರ್ಥಿಗಳಮ್ಮ. ಈಗ ವಚನ ಮಂಗಳ ಶರಣೆ ರತ್ನಕ್ಕ ಕಾದ್ರೋಳಿ ಇವರಿಂದ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಶರಣಾರ್ಥಿಗಳು. ನಾನು 1 ನಿಮಿಷ ಉಪನ್ಯಾಸದ ಬಗ್ಗೆ ಅನಿಸಿಕೆ ಹೇಳಿ ಮಂಗಳ ಮಾಡಿಬಿಡ್ತೀನಿ. ಏನಂದ್ರೆ ಇವತ್ತು ಹುಣಸಾಳ್ ಮೇಡಮ್ ಅವರು, ಶಾರದಾಮಣಿ ಹುಣಸಾಳ್ ಮೇಡಮ್ ಅವರು ಬಹಳ ಚೆನ್ನಾಗಿ 5:30 ತಾಸು ಸಮಯ ಹೋಗಿದ್ದೇ ಗೊತ್ತಾಗ್ಲಿಲ್ಲ. ನಿಜವಾಗ್ಲಿ ಇಲ್ಲಿ ಕೂತ್ಕೊಂಡು ಯಾವ ಅಡ್ಡಿ ಆತಂಕ ಇಲ್ಲದೆ ಅವರು 1 ನಿಮಿಷದಲ್ಲಿ ಒಬ್ಬೊಬ್ಬ ಶರಣರ ದರ್ಶನ ಮಾಡಿಸಿದ್ರು. ಜೊತೆಗೆ ಅವರ ಕಾಯಕ, ವಚನಗಳ ಸಂಖ್ಯೆ, ಅಂಕಿತ, ಈಗ ಏನಾಗಬೇಕಾಗಿದೆ, ಮುಂದೇನಾಗಬೇಕು ಅನ್ನೋದನ್ನ ಪ್ರತಿಯೊಂದು ಬಹಳ ಚೆನ್ನಾಗಿ ಅವರು ಹೇಳ್ಬಿಟ್ರು. ಅವಾಗಲೇ ನಾನು ಹ್ಯಾಂಡ್ ರೈಸ್ ಮಾಡಿದೆ ಹೇಳೋಣ ಅಂತ ಹೇಳಿ, ಆಮೇಲೆ ಬೇಡ ಅಂದ್ರು. ನಿಜವಾಗ್ಲೂ ಇವತ್ತು ಬಹಳ ಸಮಯನೂ ಆಯ್ತು. ಆ ಒಂದು ಶರಣರ ದರ್ಶನ, ಅವ್ರ ವಿಚಾರಗಳು ನಮಗೆ ನಮ್ಮ ಜೀವನಕ್ಕೆ ಎಷ್ಟು ಅವಶ್ಯಕ ಅನ್ನೋದನ್ನ ಬಹಳ ಅದ್ರ ಜೊತೆಗೇನೆ ಹೇಳಿದ್ರು. ಆ ಶರಣರ ಸ್ಥಳಗಳನ್ನು ನೋಡ್ಬೇಕಂತ ಬಹಳ ಆಸೆ ಇರುತ್ತೆ, ಸರಿಯಾಗಿ ಗೊತ್ತೇ ಆಗಲ್ಲ. ನಾನಂತೂ ಇವತ್ತು ಲೀಸ್ಟ್ ಮಾಡ್ಕೊಂಡಿದ್ದೀನಿ. ಆ ಬಾಗಲಕೋಟೆ, ಬಿಜಾಪುರಕ್ಕೆ ಹೋದಾಗ ಇವೆಲ್ಲ ಸ್ಥಳಗಳನ್ನ ನಾನು ಭೇಟಿ ಮಾಡಲೇಬೇಕು, ನೋಡ್ಲೇಬೇಕು ಅಂತ ಹೇಳಿ ಶರಣಾರ್ಥಿಗಳು. ಮಂಗಳ ಒಂದು ಅಪ್ಪ ಬಸವಣ್ಣನವರ ಒಂದು ವಚನವನ್ನ ನಾನು ಸರ್ವಜ್ಞನ ಒಂದು ವಚನದ ಮುಖಾಂತರ ಮಂಗಳ ಮಾಡ್ತೀನಿ. ಆದಿ ಗುರುರಾಯರು ಭೇದಿಸಿ ಲಿಂಗವ ಕೊಟ್ಟು, ಮೂದೇವರೊಡೆಯ ಮೂಜಗದ
ಜಗದ ಕರ್ತನು ಆದಿ ಗುರು ಬಸವಣ್ಣ. ಏನಯ್ಯ ಗುರುರಾಯ ನಾನಿನ್ನ ನಂಬಿದೆನು, ಬೇಗ ದಯ ತೋರೋ ಜಗದೀಶ, ಬೇಗ ದಯ ತೋರು ಜಗದೀಶ ಬಸವಣ್ಣ. ನಾನು ಶರಣೆಂಬೆ ಸರ್ವಜ್ಞ, ಹರನೇತ ಗುರುವಾಗಿ ಮರ್ತ್ಯ ಲೋಕಕ್ಕೆ ಬಂದು ಪರಶಿವಲಿಂಗವನು ಕರಕೆ ತಂದು, ಪರಶಿವಲಿಂಗವನು ಕರಕೆ ತಂದು ಕೊಟ್ಟ ಗುರುವೇ ಬಸವಣ್ಣ ಸರ್ವಜ್ಞ. ಕಂತಹರ ಬಸವಣ್ಣ ಚಿಂತಾಯಕ ಬಸವಣ್ಣ, ಮಂತ್ರ ಸಿದ್ಧನೇ ಬಸವಣ್ಣ, ಮಂತ್ರ ಸಿದ್ಧನೇ ಬಸವಣ್ಣನ ಪಾದಕ್ಕೆ ಶರಣನ್ನೀರೆಲ್ಲ ಸರ್ವಜ್ಞ. ಬಸವನೇ ಜಗದಾದಿ ಬಸವನೇ ಜಗದೀಶ, ಬಸವನೇ ಜಗದ ಗುರು ಪ್ರಾಣ, ಬಸವನೇ ಜಗದ ಗುರು ಪ್ರಾಣವೆಂದರಿದು ಬಸವನ ಜಪಿಸು ಸರ್ವಜ್ಞ. ದೀಕ್ಷಾ ಗುರು ಬಸವಣ್ಣ, ಮೋಕ್ಷ ಗುರು ಬಸವಣ್ಣ, ಶಾಂತ ಸದ್ಗುರು ಬಸವಣ್ಣ, ಶಾಂತ ಸದ್ಗುರು ಬಸವಣ್ಣನ ಪಾದಕ್ಕೆ ಭಜಿಸಿ ಬಲ್ಲವರು ಸರ್ವಜ್ಞ. ಬಸವ ಗುರುವಿನ ಹೆಸರು ಬಲ್ಲಾತರಾರಿಲ್ಲ, ಹುಸಿ ಮಾತನಾಡಿ ಕೆಡಬೇಡಿ, ಹುಸಿ ಮಾತನಾಡಿ ಕೆಡಬೇಡಿ, ಲಿಂಗಾಯತಕ್ಕೆ ಬಸವನೇ ಕರ್ತೃ ಸರ್ವಜ್ಞ. ವರಗುರು ಶರಣಯ್ಯ ಗುರುಲಿಂಗ ಶರಣಯ್ಯ, ಪರಿಭವ ಕಳೆದ ಪ್ರಥಮ ಗುರು, ಪರಿಭವ ಕಳೆದ ಪ್ರಥಮ ಗುರು ಬಸವಣ್ಣ. ಶರಣು ಶರಣಾರ್ಥಿ ಬಸವಣ್ಣ, ಶರಣು ಶರಣಾರ್ಥಿ ಬಸವಣ್ಣ, ಶರಣು ಶರಣಾರ್ಥಿ ಬಸವಣ್ಣ. ಸರ್ವರಿಗೂ ಶರಣು ಶರಣಾರ್ಥಿಗಳು. ಸರ್ವರಿಗೂ ಶರಣು ಶರಣಾರ್ಥಿಗಳು. ನಾಳೆ 11:25 ಬೆಳಗ್ಗೆ ಎಲ್ಲರೂ ಕೂಡ ಗೂಗಲ್ ಮೀಟ್ನಲ್ಲಿ ಭಾಗವಹಿಸಿ ನಿಮ್ಮ ಸ್ನೇಹಿತರನ್ನು ಕರೆತನ್ನಿ ಎಂದು ಹೇಳುತ್ತಾ, ಪ್ರತಿಯೊಬ್ಬರಿಗೂ ಭಾಗವಹಿಸಿದಂತಹ ಸರ್ವರಿಗೂ ಶರಣು ಶರಣಾರ್ಥಿಗಳು.